ಜನನ ಮರಣಗಳೆಂಬ ಜಗದೊಳು ದುಃಖ ರೂಪಗಳಿರುವವು. ಮನದಿ ಗುರುವಿಗೆ ಶರಣು ಪೋದರೆ ನಿಶ್ಚಯದಿ ತಪ್ಪುವವಿವು. ಮಾನಿನಿಗೆ ಸ್ವಪ್ರಾಣ ನಾಜನದಿಂದ ಸಲೆ ತಪ್ಪಿಸಿದನು. ದೀನರಿಗೆ ಬರಗಾಲದಲ್ಲಿ ಬಂದಿದ್ದ ಸಂಕಟ ಕಳೆದನು. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 24ನೆಯ ಅಧ್ಯಾಯವು ಪ್ರಾಪ್ತವಾಗಿರುವಂಥದ್ದು. ಗತ ಅಧ್ಯಾಯದಲ್ಲಿ ಪಂಢರಪುರದ ಯಾತ್ರೆಯನ್ನು ಮುಗಿಸಿಕೊಂಡು ಬಂದಿರತಕ್ಕಂಥ ಇರುವ ಸಂತ ಮಹಾತ್ಮರಿಗೆ ಹುಬ್ಬಳ್ಳಿಯ ಸಂತರಾಗಿರ್ತಕ್ಕಂಥವರು ತಮ್ಮಲ್ಲಿ ವಾಸ್ತವ್ಯ ಮಾಡಿ ಇಲ್ಲಿರುವಂಥ ಎಲ್ಲ ಹರಿಭಕ್ತರಿಗೆ ಹರಿಭಕ್ತಿಯ ವಿಶೇಷವಾಗಿರ್ತಕ್ಕಂಥ ಭಕ್ತಿಯ ಅಮೃತವನ್ನು ಪಾನ ಮಾಡಿಸಬೇಕು. ಅನೇಕರಿಗೆ ವಾರ್ಕರಿ ಸಂಪ್ರದಾಯದ ಮಹತ್ವವನ್ನು ತಿಳಿಸಿ ಅವರಿಗೆ ನಾಮದೀಕ್ಷೆಯನ್ನು ಕೊಡಿಸಬೇಕು. ಸತ್ಸಂಗದ ಲಾಭವಾಗಿರುವಂಥದ್ದು ಎಲ್ಲರಿಗೂ ಸಿಗುವ ಹಾಗೆ ಮಾಡಬೇಕೆಂದು ಅವರಿಗೆ ಪ್ರಾರ್ಥಿಸಿ ಅದೇ ರೀತಿಯಾಗಿ ತಾವು ಪ್ರವೃತ್ತರಾದರು. ಆ ಕಾರ್ಯಕ್ರಮ ಸಾಂಗವಾಗಿ ನಡೆದು ಹಂತ ಸಮಯಕ್ಕೆ ಬಂದಾಗ ಸಾಮೂಹಿಕವಾಗಿರುವಂಥ ಭೋಜನ, ನಾಮದೀಕ್ಷೆ, ವಿಠಲನ ಆರಾಧನಾ, ಜೊತೆಯಲ್ಲಿ ಸಂತರಿಗೂ ಕೂಡ ಪೂಜೋಪಚಾರ, ಅನ್ನದಾನಗಳನ್ನು ಮಾಡುವಂಥ ಕೊನೆ ಪ್ರಸಂಗದಲ್ಲಿ ಸಿದ್ಧಾರೂಢರ ಪರಮಭಕ್ತನಾಗಿರುವಂಥ ರಾಮರಾಯನೆಂಬುವ ಪ್ರಮುಖನಾಗಿರುವಂಥ ವ್ಯಕ್ತಿ ಅವನು. ಆ ಸಮೂಹದಲ್ಲಿ ಸದ್ಗುರುವನ್ನು ಕರೆಸುವಂಥ ವಿಚಾರ ಬಂದಾಗ ಅವರೆಲ್ಲರ ಉಪೇಕ್ಷೆ ಮಾಡುವಂಥವರಾದರೂ ಮತಾಭಿಮಾನದಿಂದ, ವರ್ಣಾಭಿಮಾನದಿಂದ, ಭಕ್ತಿ ಅಭಿಮಾನದಿಂದ ಎಲ್ಲರಿಗಿಂತಲೂ ಶ್ರೇಷ್ಠರೆನ್ನುವಂಥ ಇಂತಿಷ್ಟೆಲ್ಲ ಗುಣಗಳಿಂದ ಅವರು ಉಪೇಕ್ಷೆ ಮಾಡುವಂಥವರಾದರು. ಅದೇ ವರ್ಣದವನಾಗಿದ್ದರೂ ಕೂಡ ರಾಮರಾಯನು
ಅವರು ಶಿಲಾರೂಪನಾಗಿರ್ತಕ್ಕಂಥ ವಿಠ್ಠಲನನ್ನು ಕಂಡು ಭಕ್ತಿ ಮಾಡಿ ವಿಶ್ವಾಸ ಮೂಡಿಸಿಕೊಂಡಿರ್ತಕ್ಕಂಥವ್ರು ಆ ಸಂಪ್ರದಾಯದವರು. ಆದರೆ ಚೈತನ್ಯ ಮೂರ್ತಿಯಾಗಿರ್ತಕ್ಕಂಥದ್ದನ್ನು ಕಂಡು ಅದರ ಮಹಿಮೆಯನ್ನು ತಾನು ಕಂಡು ಆ ಆನಂದವನ್ನು ಆಸ್ವಾದನ ಮಾಡಿ ಅಷ್ಟೆಲ್ಲವನ್ನು ತಾನು ತಿಳಿದುಕೊಂಡಿರುವಂಥವನು ಇವರಿಗೂ ಕೂಡ ಆಕಸ್ಮಿಕವಾಗಿ ಬಂದೊಗೆದಿರ್ತಕ್ಕಂಥ ಅವಕಾಶವಾಗಿರ್ತಕ್ಕಂಥದ್ದು. ಎಷ್ಟೋ ಸಲ ಹೋಗಿದ್ದಾರೆ, ಬಂದಿದ್ದಾರೆ ಆ ಮಾರ್ಗವಾಗಿ. ಆ ಸಂತರು ಬೇರೆ ಕಡೆ ಇರೋರು ಈ ಸಲ ಅವಕಾಶವಾಗಿರ್ತಕ್ಕಂಥದ್ದು ಭಗವಂತನೇ ಕಲ್ಪಿಸಿರುವನು. ಅದರಿಂದ ಭಗವತ್ ಸ್ವರೂಪಿಯಾಗಿರ್ತಕ್ಕಂಥ ಸದ್ಗುರುವಿನ ದರ್ಶನವನ್ನು ಮಾಡಿದರೆ, ಅವರ ಜೊತೆಯಲ್ಲಿ ಸಂಭಾಷಣೆ ಮಾಡಿದರೆ ಇವರಿಗೂ ಕಲ್ಯಾಣವಾಗ್ತದೆ, ಬಂದಿರತಕ್ಕಂಥವರೆಲ್ಲರಿಗೂ ಕೂಡ ಪುಣ್ಯವೆನ್ನುವಂಥದ್ದು ಲಭಿಸ್ತದೆ ಎನ್ನುವಂಥ ಉದ್ದೇಶದಿಂದ ಅವನು ಪ್ರಕಟ ಮಾಡಿದಾಗ, ಒಪ್ಪಿಗೆ ಸಿಗದೇ ಇದ್ದಾಗ ತಾನು ಪ್ರಾರ್ಥಿಸಿಕೊಂಡು ಅವರ ಮಹಿಮೆ ಎನ್ನುವಂಥದ್ದು ಗೊತ್ತಾಗಿ ಕೊನೆಗೆ ಅವರು ಶರಣಾಗತರಾದರು. ಸಂತರು ಅವರ ಮಧ್ಯದಲ್ಲಿ ಪ್ರಕಟವಾದಾಗ, ಅವರ ಸಮೂಹದಲ್ಲಿ ಪ್ರಕಟವಾದಾಗ, ಸಹಭೋಜನದಲ್ಲಿ ಪ್ರಕಟವಾದಾಗ ಮೃಷ್ಟಾನ್ನ ಭೋಜನದ ಆನಂದದಲ್ಲಿಯೇ ಪ್ರಕಟವಾದಾಗ ಅವರಿಗೆಲ್ಲರಿಗೂ ಆಶ್ಚರ್ಯವಾಗುವಂತಹದ್ದಾಯಿತು. ಪರಿವರ್ತನೆಗೊಂಡರು. ಪರಿಣಾಮವಾಯಿತು ಅವರಿಗೆ. ಆನಂತರ ಅವರು ಸದ್ಗುರುವಿನ ದಿವ್ಯ ದರ್ಶನವನ್ನು ಮಾಡಿ ಅವರ ಕೃಪಾ ಆಶೀರ್ವಾದವನ್ನು ಪಡೆದುಕೊಂಡು ತಾವು ಹಿಡಿದಿರ್ತಕ್ಕಂಥ ಮಾರ್ಗದ ಶ್ರೇಷ್ಠತೆಯ ಬಗ್ಗೆ ತಿಳಿದುಕೊಂಡು ಅದನ್ನು ಉಪದೇಶ ಮಾಡುವಾಗ ವಿಠ್ಠಲನ ಸ್ವರೂಪವಾಗಿಯೇ ಸದ್ಗುರು ಕಂಡದ್ದು ನೋಡಿ ಅವರು ಕೊನೆಗೆ ಅತ್ಯಂತ ದೃಢವಾಗಿರುವಂಥ ಸದ್ಭಕ್ತರೇ ಆದರು ಎನ್ನುವಂತಹ ವಿಷಯವನ್ನು ಕುರಿತು ಹಿಂದಿನ ಅಧ್ಯಾಯದಲ್ಲಿ ಈ ವಿಚಾರವನ್ನು ಸವಿಸ್ತಾರವಾಗಿ ನಿರೂಪಣೆ ಮಾಡಿದರು. ವಾಚ್ಯಾರ್ಥ ರೂಪದಿಂದ ವರ್ಣಗಳ ಭೇದದ ಹೋರಾಟದ ಮುಖೇಣವಾಗಿ ಇನ್ನು ಲಕ್ಷ್ಯಾರ್ಥ ರೂಪದಿಂದ ನಮ್ಮ ಒಳಗನು ಕೂಡ ಆ ಹೊರಗೆ ಹೆಂಗೆ ಆ ವಾಚ್ಯಾರ್ಥ ರೂಪದ ಪ್ರಸಂಗ ನಡೀತೋ ಅದರಂತೆ ಒಳಗೂ ಕೂಡ ನಮ್ಮೊಳಗೂ ಕೂಡ ನಮ್ಮೆಲ್ಲರೊಳಗೂ ಕೂಡ ನಡೀತಕ್ಕಂಥದ್ದಾಗಿರುವುದು. ಸಾತ್ವಿಕ ವೃತ್ತಿಗಳಿಗೂ ಮತ್ತು ರಾಜಸ ವೃತ್ತಿಗಳಿಗೂ ಅದು ಸಹಜವಾಗಿ ವಿರುದ್ಧವಾಗಿರುವಂಥ ಪ್ರಸಂಗ. ಅದು ನಮ್ಮ ಮನಸ್ಸಿನಲ್ಲಿ ಸತ್ವಗುಣವೂ ಐತಿ, ರಜೋಗುಣವೂ ಐತಿ, ತಮೋ ಗುಣವೂ ಐತಿ. ಈ ಮೂರು ಗುಣಗಳಿಂದಲೇ ಈ ಮೂರು ಲೋಕಗಳು
ಮೂರು ಜೀವರು, ಮೂರು ಅವಸ್ಥೆಗಳು, ಮೂರು ಹಮ್ಮುಗಳು, ಇವೆಲ್ಲವೂ ಈ ಸುಖ ದುಃಖಗಳು, ಪುಣ್ಯ ಪಾಪಗಳು ಇವೆಲ್ಲವೂ ಗುಣಮಯವೆಂದು ತನ್ನೋಳು ಸುಖ ದುಃಖ ಮೋಹಾದಿಗಳು ತೋರಲು ಉನ್ನಿಪುದವನೆಲ್ಲ ಗುಣಮಯವೆಂದು ತಿಳಿತಕ್ಕಂಥದ್ದೆಲ್ಲ ಗುಣಮಯವಾಗಿರುವಂತಹದ್ದು. ಇದು ಒಂದು ಇರಿಬಿಯಿಂದ ಹಿಡಿದುಕೊಂಡು ಬ್ರಹ್ಮನ ಪರ್ಯಂತರ ಈ ಗುಣಗಳು ಒಳಗೆ ಹುದುಗಿಕೊಂಡಿರ್ತಕ್ಕಂಥವುಗಳಾಗಿರುವವು. ಕೆಲವಕ್ಕೆ ಸತ್ವಗುಣ ಪ್ರಧಾನವಾಗಿರ್ತತಿ, ಕೆಲವಕ್ಕೆ ರಜೋಗುಣ ಪ್ರಧಾನವಾಗಿರ್ತತಿ, ಕೆಲವಕ್ಕೆ ತಮೋಗುಣ ಪ್ರಧಾನವಾಗಿರ್ತತಿ. ಆದರೆ ಒಂದು ಗುಣ ಪ್ರಬುದ್ಧವಾದಾಗ ಮತ್ತೆರಡು ಗುಣಗಳ ಪ್ರಬಲವೆನ್ನುವಂತಹದ್ದು ಕಡಿಮೆ ಆಗಿರುವಂತಹದ್ದಾಗಿರುತ್ತದೆ. ಯಾವಾಗಲೂ ಹಾಗೇನೆ. ಅದು ನಮ್ಮ ವೃತ್ತಿ ರಜೋಗುಣವಾದಾಗ ಸತ್ವಗುಣನೂ ಕೆಲಸ ಮಾಡೋದಿಲ್ಲ, ತಮೋಗುಣನೂ ಕೆಲಸ ಮಾಡೋದಿಲ್ಲ. ತಮೋಗುಣ ಹೆಚ್ಚಾದಾಗ, ಪ್ರಬಲವಾದಾಗ ರಜೋಗುಣನೂ ಕೆಲಸ ಮಾಡೋದಿಲ್ಲ, ಸತ್ವಗುಣನೂ ಕೆಲಸ ಮಾಡೋದಿಲ್ಲ. ಸತ್ವಗುಣ ಪ್ರಧಾನವಾದಾಗ ಅವೆರಡು ಗುಣಗಳಾಗಿರ್ತಕ್ಕಂಥವುಗಳು ಕೆಲಸ ಮಾಡೋದಿಲ್ಲ ಅಂದ್ರೆ ಸುಮ್ಮನೆ ತಮ್ಮ ಒಂದು ಏನು ಪ್ರದರ್ಶನವಾಯ್ತೋ ಅದಿಲ್ಲದಂಗಿರ್ತವೆ ಅಂಥೇಳಿ. ಸತ್ವಗುಣದಿಂದ ಸುಖ, ರಜೋಗುಣದಿಂದ ದುಃಖ, ತಮೋಗುಣದಿಂದ ಮೋಹ, ಇವುಗಳನ್ನು ಉನ್ನಿಪ್ಪುದು ಗುಣಮಯವೆಂದು ಅಂಥೇಳಿ ತಮ್ಮ ಗ್ರಂಥದಲ್ಲಿ ಶ್ರೀಮನ್ನಿಜಗುಣ ದೇವರು ಹೇಳಿದ್ದಾರೆ. ಸುಖದ ಆಭಾಸ ಎಲ್ಲ ಜೀವಗಳಿಗೂ ಐತಿ, ದುಃಖದ ಅನುಭವ ಎಲ್ಲ ಜೀವಿಗಳಿಗೂ ಐತಿ. ಇನ್ನು ಮೋಹವೆನ್ನುವಂಥದ್ದು ಎಲ್ಲ ಜೀವಿಗಳಿಗೂ ಐತಿ. ಇವೇ ಮೂರು ಗುಣದ ಕಾರ್ಯವಾಗಿರ್ತಕ್ಕಂಥದ್ದು. ಯಾರು ಮೋಹ ಮಾಡೋದಿಲ್ಲ, ಧನದ ಮೋಹ ಯಾರು ಮಾಡೋದಿಲ್ಲ, ಸ್ತ್ರೀ ಮೋಹ ಯಾರು ಮಾಡೋದಿಲ್ಲ, ಪುತ್ರ ಮೋಹ ಯಾರು ಮಾಡೋದಿಲ್ಲ, ಅಧಿಕಾರ ಮೋಹ ಯಾರು ಮಾಡುವುದಿಲ್ಲ, ಭೂಮಿ ಮೋಹ ಯಾರು ಮಾಡುವುದಿಲ್ಲ. ಇದೆಲ್ಲ ತಮೋಗುಣವಾಗಿರ್ತಕ್ಕಂಥದ್ದರ ಸ್ವಭಾವ ಆಗಿರ್ತಕ್ಕಂಥದ್ದು. ಪೂರ ತಮೋಗುಣಿಗಳೇ ಆಗಿದ್ರು ಅಂದ್ರೆ ಯಾವಾಗಲೂ ಅದರೊಳಗೆ ಇರ್ತಾರೆ ಅವರು. ತಮೋಗುಣಿಗಳಾಗಿರ್ತಕ್ಕಂಥವ್ರು ಯಾವಾಗಲೂ ಮೋಹದೊಳಗೆ ಇರ್ತಾರೆ ಹೊರತು ಅವರಲ್ಲಿ ಅವ್ರಿಗೆ ಯಾವ ವಿಚಾರವೆನ್ನುವಂಥದ್ದು ಯಾರೆಷ್ಟು ಹೇಳಿದ್ರು, ತಾವೆಷ್ಟು ಅನುಭವಿಸಿದ್ರು ಕೂಡ ಅವರಿಗೆ ತಮೋ ಪ್ರಧಾನವಾಗಿರ್ತಕ್ಕಂಥವರಿಗೆ ಅದು ಗೊತ್ತಾಗುವಂತಹದ್ದು ಆಗುವುದೇ ಇಲ್ಲ. ತಮೋ ಪ್ರಧಾನವಾಗಿರ್ತಕ್ಕಂಥ ರಾಕ್ಷಸರು ಎಷ್ಟೇ ಧರ್ಮಶಾಸ್ತ್ರಗಳು ಎಷ್ಟೇ ಅವರು ನೋಡಿದ್ರು, ಏನೇ ಮಾಡಿದ್ರು ಕೂಡ ಆ ಗುಣದ ಪ್ರಭಾವದಿಂದ ಆ ಮೋಹವೆನ್ನುವಂಥದ್ದು ಹೋಗುವುದಿಲ್ಲ ಅಂಥೇಳಿ. ವಿಚಾರದ ದೃಷ್ಟಿಯಲ್ಲಿ ಧರ್ಮರಾಯನಿಗಿಂತಲೂ ಹೆಚ್ಚು ಧರ್ಮ ತಿಳಿದತ್ತು ದುರ್ಯೋಧನಿಗೆ ಅಂತ. ಧರ್ಮ ಅಂದ್ರೆ ಏನು ಅನ್ನುವಂಥದ್ದು ಚೆನ್ನಾಗಿ ತಿಳಿದುಕೊಂಡಿದ್ದ.
ನೀತಿನೂ ಕೂಡ ಏನು ಅನ್ನುವಂಥದ್ದು ಚೆನ್ನಾಗಿ ತಿಳಿದುಕೊಂಡಿದ್ದ. ಧೃತರಾಷ್ಟ್ರನಿಗೂ ಅಷ್ಟೇ, ಅವನಿಗೂ ಬಹಳಷ್ಟು ಪ್ರಾಜ್ಞೆ, ಅವನ ಕಣ್ಣೆಲ್ಲ ಅಂದ್ರೂ ಕೂಡ ಬಹಳಷ್ಟು ಅವನು ಸತ್ಯ ಧರ್ಮ ನ್ಯಾಯ ನೀತಿಯ ಬಗ್ಗೆ ಬಹಳಷ್ಟು ತಿಳಿದುಕೊಂಡಿರ್ತಕ್ಕಂಥವನು. ಆದರೂ ಕೂಡ ಮೋಹದ ಪ್ರಭಾವದಿಂದ, ಮಗ ಎನ್ನುವ ಮೋಹದಿಂದ ಅವನು, ರಾಜ್ಯದ ಮೋಹದಿಂದ ಇವನು, ಅವು ಆಚರಣೆಯಲ್ಲಿ ತರಲಿಕ್ಕೆ ಆಗಲಿಲ್ಲ. ಅವರಿಗೆ ತಿಳ್ಕೊಂಡಿದ್ರು, ಅವನ್ನ ಬಹಳಷ್ಟು ತಿಳ್ಕೊಂಡಿದ್ರು, ಅದರ ಬಗ್ಗೆ ಧರ್ಮರಾಯನಿಗಿಂತಲೂ ಹೆಚ್ಚು ತಿಳಿದುಕೊಂಡಿದ್ರು. ಆದರೆ ಸವಾಸವೆನ್ನುವಂಥದ್ದು ಅವರಿಗೆ ದುಷ್ಟವ ಸಂಘವಾಗಿದ್ರಸಿಂದ, ದುಷ್ಟರ ಸಹವಾಸವಾಗಿದ್ರಸಿಂದ ಆ ತಿಳಿದುಕೊಂಡಿರ್ತಕ್ಕಂಥ ಧರ್ಮವೆನ್ನುವಂಥದ್ದು ಅದು ಸತ್ವ ಪ್ರಧಾನವಿಲ್ಲದ್ರಸಿಂದ ಅದರಿಂದ ಏನು ಪ್ರಯೋಜನವಾಗಲಿಲ್ಲ. ಅವರಿಗೆ ದುಃಖವೇ ಆಗುವಂತಹದ್ದಾಯ್ತು, ದುಃಖವೇ ಆಗುವಂತಹದ್ದಾಯ್ತು. ಧರ್ಮರಾಯನಿಗೆ ಧರ್ಮವೆನ್ನುವಂಥದ್ದು ಗೊತ್ತಿತ್ತು, ಅದನ್ನು ಆಚರಣೆ ಮಾಡ್ತಾ ಇದ್ದವನು. ಬರೀ ನಮಗೆ ಗೊತ್ತಿದ್ದರೆ ಉಪಯೋಗ ಆಗೋದಿಲ್ಲ, ಅದು ನಮ್ಮ ನಡೆಯಲ್ಲಿ ಬಂದಾಗ ಮಾತ್ರ ಅದರ ಫಲವೆನ್ನತಕ್ಕಂಥದ್ದು ಸಿಗಬಹುದು. ಆದ್ರಿಂದ ಇಲ್ಲೇನು ಅಂದರೆ ನಮ್ಮಲ್ಲಿ ಕೂಡ ಆ ರೀತಿಯಾಗಿರುವಂಥ 3 ವೃತ್ತಿಗಳು ಅದಾವೆ ನಮ್ಮಲ್ಲಿ. ಯಾಕೆ 3 ಗುಣಗಳಿರುವುದರಿಂದ ನಮಗೆ ರಜೋಗುಣ ಬಂದಾಗ ರಜೋ ಪ್ರವೃತ್ತಿಯಿಂದ ಬಹಳಷ್ಟು ಇಚ್ಛೆಗಳು, ಕಾಮನೆಗಳು, ಪ್ರವೃತ್ತಿಗಳು, ಏನೇನೋ ಇಚ್ಛೆ ಮಾಡಿ ಏನೇನೋ ಮಾಡಕ್ಕೋಗಿ ಏನೇನೋ ಆಗಿಬಿಡ್ತಕ್ಕಂಥ ಪ್ರಸಂಗ. ತಮೋ ಗುಣವಿದ್ದಾಗ ಎಲ್ಲದನ್ನು ಮೋಹ ಮಾಡ್ತದೆ. ದೇಹ ಮೊದಲುಗೊಂಡು, ಇಂದ್ರಿಯಗಳು ಮೊದಲುಗೊಂಡು, ಪ್ರಾಣಾದಿಗಳನ್ನು ಕೊಂಡು ಎಲ್ಲವನು ಇದರ ಮುಖೇಣವಾಗಿ ಎಲ್ಲವನು ಇದರ ಮುಖೇಣವಾಗಿ ಈ ರೀತಿಯಾಗಿ ಮೋಹ ಮಾಡ್ತಾನೆ ಇರ್ತದೆ, ಮೋಹ ಮಾಡ್ತಾನೆ ಇರ್ತದೆ. ಸತ್ವಗುಣದಿಂದ ಯಾವಾಗಾದ್ರೂ ಒಮ್ಮೆಮ್ಮೆ ಅದು ತಾನು ಗೊತ್ತಾದ್ರೂ ಕೂಡ ಇವುಗಳ ಪ್ರಭಾವವೆನ್ನುವಂಥದ್ದು ಹೆಚ್ಚಾದಾಗ ಅದು ಏನು ಮಾಡಲಿಕ್ಕಾಗುವಂತಹದ್ದಾಗುವುದಿಲ್ಲ. ರಜೋ ಪ್ರವೃತ್ತಿ ತಮೋ ಪ್ರವೃತ್ತಿ ಎನ್ನುವಂಥದ್ದು ಹೆಚ್ಚು ಇದ್ದಾಗ ಸಾತ್ವಿಕತೆ ಎನ್ನುವಂಥದ್ದು ಬಹಳಷ್ಟು ನಮ್ಮಲ್ಲಿ ಕಡಿಮೆ ಪ್ರಮಾಣದಲ್ಲಿರ್ತದೆ. ರಜೋಗುಣದ ಮತ್ತು ತಮೋಗುಣದ ಪ್ರಭಾವವೇ ಜಾಸ್ತಿ ಆಗಿರ್ತಕ್ಕಂಥ ಆ ಸಮೂಹದಲ್ಲಿ ರಾಮರಾಯನೊಬ್ಬನ ಸಾತ್ವಿಕನಿದ್ದನೆ ಹೊರತು ಇನ್ನೆಲ್ಲರೂ ರಜೋಗುಣ ತಮೋಗುಣದಿಂದ ಕೂಡಿಕೊಂಡಿರ್ತಕ್ಕಂಥವ್ರದೇ ಆ ಸಮೂಹವಾಗಿರ್ತಕ್ಕಂಥದ್ದು. ಆ ಹೊರಗಿನ ರೀತಿಯಾಗಿ ಹಂಗೆ ನಮ್ಮ ವೃತ್ತಿಗಳನ್ನು ನಾವು ಅಂತರ್ಮುಖದಿಂದ ನಾವು ನೋಡಿದಾಗ ನಮ್ಮ ಪ್ರವೃತ್ತಿಯಿಂದ ಯಾವಾಗಲೂ ರಜೋಗುಣಿಗಳಾಗ್ತಿರ್ತವೆ, ಇಲ್ಲದ್ರೆ ತಮೋಗುಣಿಗಳಾಗ್ತಿರ್ತವೆ. ತಮೋಗುಣ ರಜೋಗುಣವಾಗಿರ್ತಕ್ಕಂಥದ್ದು. ಯಾವಾಗಲೂ ಅನೇಕ ಇಚ್ಛೆಗಳನ್ನು ಮಾಡ್ತಾ ಇರ್ತವೆ. ಇಚ್ಛೆಗಳನ್ನು ಮಾಡಿ ಅವುಗಳನ್ನು ಪಡೆದುಕೊಳ್ಳುವಂಥ ಮೋಹದೊಳಗೆ ನಾವು ಮೋಹಿತರಾಗ್ತೇವೆ. ಯಾವ ನಮಗೆ ಹಿತವಲ್ಲವೋ ಅವುಗಳನ್ನೇ ನಾವು ಮೋಹಿಸ್ತೇವೆ. ಆ ಹಿತವಲ್ಲದಂಥವುಗಳನ್ನು ಮೋಹಿಸಿ ಅವುಗಳನ್ನು ನಂಬಿ ನಮಗೇನಾಗುತ್ತದೆ ಅಂದರೆ ದುಃಖವೇ ಆಗುವಂತಹದ್ದಾಗುವುದು. ಅದಕ್ಕೆ ಅವರು
ಪದ್ಯದೊಳಗೆ ಕೇಳ್ತಾ ಇದ್ದಾರೆ, 6 ಹಿತವರು ಈ ಮೂವರೊಳಗೆ, 6 ಹಿತವರು ನಿನಗೆ, ಯಾರು ಹಿತರು ಅಂತ ನೀನು ಇವುಗಳನ್ನು ಅವಲಂಬನೆ ಮಾಡಿದಲ್ಲ, ಈ ಮೂವರೊಳಗೆ ಯಾರಾದ್ರೂ ಹಿತರುಂಟೇನು ಅಂತೇಳಿ ಅವರು ಕೇಳ್ತಾ ಇದ್ದಾರೆ. 6 ಹಿತವರು ಈ ಮೂವರೊಳಗೆ, ದಾರುಣಿಯೋ ಬಲುದನದ ಸಿರಿಯೋ ಅಂಗನಿಯೋ ಅಂಥೇಳಿ. ಇವು ಯಾರ್ಯಾರ ಹಿತ ಮಾಡಿದವೇನಂದ್ರೆ ಯಾರಿಗೂ ಹಿತ ಮಾಡಿಲ್ಲ. ಯಾವಾಗಾರ ಹಿತ ಮಾಡ್ಯವೇನಂದ್ರೆ ಯಾವಾಗೂ ಹಿತ ಮಾಡಿಲ್ಲ. ಮುಂದೆ ಹಿತ ಮಾಡ್ತವೇನಂದ್ರೆ ಮುಂದೂ ಹಿತ ಮಾಡೋದಿಲ್ಲ. ಏನು ಮಾಡ್ತವೆ ಅಂದ್ರೆ ಚಿಂತೆ, ವ್ಯಸನ, ಕ್ಲೇಶ, ತಾಪ, ವಿರಹ, ಉದ್ವಿಗ್ನ, ಸಮಾಧಾನ ಕೊಡ್ತಕ್ಕಂಥವುಗಳಲ್ಲ ಇವು. ಐಶ್ವರ್ಯನೂ ಅಷ್ಟೇ, ಅದಿದ್ದು ಬಿಡ್ತು ಅಂದರೆ ಸಮಾಧಾನವೆನ್ನುವಂಥದ್ದಾಗುವುದಿಲ್ಲ. ಅದಕ್ಕೆ ಅವರು ಶರಣರ ವಚನದಲ್ಲಿ ಗರ ಹೊಡೆದವರನ್ನು ಮಾತಾಡಿಸಬಹುದು, ಸಿರಿಗರ ಹೊಡೆದವರನ್ನು ಮಾತಾಡಿಸಲಿಕ್ಕಾಗುವುದಿಲ್ಲ ಅಂಥೇಳಿ ಖಂಡಿತವಾಗಿ ಹೇಳಿದ್ದಾರೆ. ಹುಚ್ಚಿಡ್ದವ್ರನ್ನ ಮಾತಾಡಿಸ್ಬೋದಂತ, ಸಂಪತ್ತಿನ ಹುಚ್ಚಿದ್ದರ ಮಾತಾಡಿಸಿದ್ರೆ ನಮ್ಮ ಕೈ ಕಾಲು ಏನಿದಾವೆಲ್ಲ ಬಿಚ್ಚಿ ಹೋಗ್ಬಿಡ್ತಾವ. ಅವ್ರನ್ನ ತಡ್ಕೊಂಡ್ವಿ ಅಂದ್ರೆ ಬಿಚ್ಚಿ ಹೋಗ್ಬಿಡ್ತಾವ. ಸಿರಿಗರ ಹೊಡೆದವರನ್ನ ಮಾತನಾಡಿಸಲಿಕ್ಕೆ ಆಗುವುದಿಲ್ಲ ಅಂತೇಳಿ. ಅದಕ್ಕೆ ಧನಮದ ಅಂತ ಹೇಳಿದರು. ಧನಮದ ಅಂತ, ಧನಮದ ಬಂದಿರತಕ್ಕಂಥವ್ರನ್ನ ಅವ್ರ ಎದುರಿಗೆ ಹೋದ್ವಿ ಅಂದ್ರೆ ನಾವು ಕಾಲಾಗ ಹಾಕಿ ತುಳಿದೇ ಬಿಡ್ತಾರೆ ಅಂಥೇಳಿ. ಮದ ಬಂದ ಆನೆ ಎದುರಿಗೆ ಹೋದ್ರೆ ಸೊಳ್ಳಿಲಿ ಎತ್ತಿಗಿತೈತಿ, ಇಲ್ಲದ್ರೆ ಕಾಲಾಗ ಹಾಕಿ ತುಳಿತೈತಿ, ಚಪಾಟಿ ಮಾಡ್ತೈತಿ ನಮ್ಮನ್ನ. ಅದು ಯಾರನ್ನೂ ಕೇಳೋದಿಲ್ಲ. ನನ್ನವರು ತನ್ನವರು ಸಾಕಿದಾನೆ, ಮಾಡಿದಾನೆ, ಇಷ್ಟು ಜಪಾನ ಮಾಡಿದಾನೆ, ನಾನು ಒಡಿಯ ಪಡಿ ಏನು ಕೇಳೋದಿಲ್ಲ. ಅದು ಏನು ಕೇಳೋದಿಲ್ಲ. ಯಾವುದೇ ಹಿಂದೆ ಕೇಳಿದ್ವಿ, ಯಾರೋ ಒಬ್ಬರು ಸ್ವಾಮಿಗಳು ಆನೆ ಕಟ್ಟಿದರು. ಅಲ್ಲಿ ಹಾಕ್ಬಾರದನ್ನ ಇಲ್ಲಲ್ಲ, ಅಲ್ಲಿ ಅದನ್ನು ಸುತ್ತ ಹಾಕ್ಬಾರ. UPS ಹಾಕಿದಿಲ್ಲ. ಈ ಲೈಟ್ ಸಾಕಾಗಲ್ಲ ಜನ ನಿಮಗಿದು. ಸಣ್ಣದು ಮಾಡ್ತಾರೆ. ಆಮೇಲೆ ಈ ಲೈಟು ನಿಮ್ಮ ಕಣ್ಣಿಗೆ ಎಷ್ಟು ಬೀಳಬಾರ್ದು, ಸ್ವಲ್ಪ ನಿಮ್ಮ ಕಣ್ಣೇ ಕಾಣಬಾರ್ದು ನಮಗೆ, ಇದಕ್ಕೆ ಮಾತ್ರ ಬೀಳ್ಬೇಕು ಅಂತ ಒಂದು ವ್ಯವಸ್ಥೆ ಮಾಡ್ರಿ. ಜಾಸ್ತಿ ಬುಕ್ಸ್ ಇರಿದ್ನ ಅದಾಗಲ್ಲ, ಅದು ಆಗಿಲ್ಲ ಇದ್ವಲ್ಲ ಅಂತವು. ಮತ್ತೊಂದು ಏನೋ ವ್ಯವಸ್ಥೆ ಮಾಡ್ರಿ. ಓದ್ಬೇಕಾರೆ ಅಕ್ಷರ ಸಣ್ಣವು, ಈ ಲೈಟ್ ಕಡಿಮೆ ಆಯ್ತು. ಆಮೇಲೆ ಈ ಕನ್ನಡಕ್ಕೂ ಭಾಳ ದಿವಸದ ಆಲಯ, ಅಕ್ಷರ ಸರಿಯಾಗಿ ಕಾಣಲ್ಲ. ನಿಮ್ಮ ಅನುಭವದ ಮೇಲೆ ಸ್ವಂತ ವಾಕ್ಯಗಳನ್ನೇ ಹೇಳ್ಬೋದು. ಆಮೇಲೆ ನಿಮ್ಮ ಕಣ್ಣಿಗೆ ಎಷ್ಟು ಲೈಟ್ ಬೀಳಬಾರ್ದು. ಅದೇ ಎಷ್ಟು ಬೀಳಬಾರ್ದು. ಬಿರಿಂಕೆರೆಗೆ ಐತಲ್ಲ ಅಂಥದ್ದು ಇನ್ನೊಂದು ತಂದು ಕೊಡ್ರಿ. ಹೆಂಗೆ ಮಾಡ್ಬೋದು? ಬುಕ್ಸ್ ಹಂಗಿದ್ದು ಬೇಕಾದಷ್ಟು. ಇನ್ನೂ ಸ್ವಲ್ಪ ಬುಕ್ಸ್ ಸಿಗಬಿಡ್ರಿ. ನೋಡ್ರಿ ಅಕ್ಷರ ಭಾಳ ಚೆನ್ನಾಗಿ ಕಾಣ್ತಾವೆ. ಅದು ಬೇಡ, ಅದಾಯ್ತಲ್ಲ. ಕಣ್ಣಿಗೆ ಎಷ್ಟು ಬೀಳಬಾರ್ದು. ಸರಿ, ಅದು ಮದದಿಂದ ಬಹಳಷ್ಟು ಮದ ಬಂದು ಹೊತ್ನಾಗ ಅದಕ್ಕೆ ಯಾರು ಏನು ಗೊತ್ತಾಗೋದಿಲ್ಲ. ಅದಕ್ಕೆ ಯಾರು ಸಿಗ್ತಾರೆ ಅವ್ರನ್ನ ಹಾಳು ಮಾಡೋದೇ ಕೆಲಸ. ಅದು ಅವರು ಇವರು ಅಂತಲ್ಲ, ಅವ್ರ ಸ್ವಾಮಿಗಳು ನನಗೇನು ಮಾಡಿತು ಅಂತೇಳಿ ಹೋಗೋದು, ಎದಿಗೆ ಹೋದ್ರಂತ ಸೊಂಡಲೆ ಹಾಕಿ ಎತ್ತಿ ಮ್ಯಾಗಳಿಂದ
ನೆಲಕ್ಕೆ ಚಪ್ಪರಿಸಿ ಬಿಡ್ತಂತ ಹಿಡಿದು ಅರಿಬಿ ಸೆಳಿತಾರಲ್ಲ ಸೊಂಡ್ಲೆಗೆ ಹಿಡ್ಕೊಂಬಿಟ್ಟು ಚಪಾಟಿ ಮಾಡಿಬಿಡ್ತು ಅಂಥೇಳಿ. ಅಂದರೆ ಈ ಧನಮದದಿಂದ ಕೂಡಿಕೊಂಡಿರ್ತಕ್ಕಂಥವ್ರು ಇರ್ತಾರಲ್ಲ, ಅವರಿಗೆ ಯಾವ ಸತ್ಯ, ಯಾವ ಧರ್ಮ, ಯಾವ ನ್ಯಾಯ, ಯಾವ ನೀತಿ ಅನ್ನುವಂಥದ್ದು ಗೊತ್ತಾಗುವುದಂತೆಲ್ಲ ಯಾರೂ ಕಣ್ಣಿಗೆ ಕಾಣುವಂಥವರಾಗುವುದಿಲ್ಲ ಅಂತೇಳಿ. ಅಷ್ಟು ಪ್ರಬಲವಾಗಿರ್ತಕ್ಕಂಥದ್ದು ಧನಮದ ಅಂಥೇಳಿ. ಅದಿದ್ದು ಬಿಡ್ತು ಅಂದರೆ ಪಂಚತಂತ್ರ ಒಂದು ಕತೆ ಬರುತ್ತೆ. ಒಂದು ಬೆಳ್ಳಿ ರೂಪಾಯಿ ದಾರಿ ಮೇಲೆ ಬಿದ್ದಿತ್ತಂತೆ. ಅದಕ್ಕೆ ಎಷ್ಟು ಚೆನ್ನಾಗಿ ಉದಾಹರಣೆ ಕೊಟ್ಟಿದ್ದಾರೆ ನೋಡೋದನ್ನ, ಧನಮದ ಅನ್ನುವಂಥ. ಹಾರ್ಕೆಂತ ಹುಳ ಹಾರ್ಕೆಂತ ಬಂದು ಅದು ಆ ಕಪ್ಪಿ ಅದ್ರ ಮೇಲೆ ಕೂತ್ಕೊಂಡ್ಬಿಡ್ತಂತೆ. ಅಲ್ಲ ಬೆಳ್ಳಿ ರೂಪಾಯಿ ಮೇಲೆ ಕುಂತು ಬಿಟ್ಟದನ್ನ, ನಾನು ಬೆಳ್ಳಿ ಸಿಂಹಾಸನದ ಮೇಲೆ ಕುಂತು ಬಿಟ್ಟದನಿ ಅಂತೇಳಿ ಅದು ಗೌರವ ಬಂದುಬಿಡ್ತು. ಯಾವುದಕ್ಕೆ? ಕಪ್ಪಿಗೆ. ಅಷ್ಟು ಮೈ ಉಬ್ಬಿಡ್ತು. ಈ ನೋಡ್ರಿ, ಯಾರವರ ಸಾಮಾನು ಹಾಕ್ಯಂದ್ರು ಕೂಡ ಹೆಂಗಸ್ರು ಎಷ್ಟು ಇದು ಮಾಡ್ತಾರೆ ಗತ್ತ. ಬಾಡಿಗೆ ತಂದವು ಮಾಡಿಕೆ ಹಾಕ್ಯಂದ್ರು ಹಂಗೆ ಮಾಡ್ತಾರೆ ಅವರು. ಈ ಗಂಡಸರು ಅಷ್ಟೇ, ಹೆಂಗಸರು ಅಷ್ಟೇ. ಯಾರ್ದಾರ ಕಾರ್ನೇ ಕೂತ್ಕೊಂಡಿರ್ಲಿ ಹಂಗೆ ಗಂಭೀರವಾಗಿ ಕೊಂಡಿರ್ತಾರೆ. ನೋಡ್ಬೇಕು ಅವ್ರು ಟಿ ವಿ ಅದು ಇದು ಎಲ್ಲ ಅವ್ರದ್ದೇ ಏನೋ ಅನ್ಬೇಕು, ಯಾರು ನೋಡಿದಾರು. ಅದು ಸ್ವಭಾವ. ಸ್ವಭಾವ ಅದು. ಅದು ಕುತ್ಕೊಂಡ್ಬಿಡ್ತಲ್ಲ ಅದ್ರ ಮೇಲೆ, ಅದಕ್ಕೆ ಇದು ಬಂದ್ಬಿಡ್ತು ಗೌರವ. ನನ್ನ ಸಮಾನ ಯಾರು? ಬೆಳ್ಳಿ ಆಸನದ ಮೇಲೆ ಕುಂತದನ್ನು ನಾನು, ಬೆಳ್ಳಿ ಆಸನದ ಮೇಲೆ. ಆ ಕಡೆಯಿಂದ ಒಂದು ಆನೆ ಬರ್ತಾ ಇತ್ತಂತ. ಆನೆ ಬರ್ತಿತ್ತಂತ. ನೋಡು, ಮುಂದಕ್ಕೆ ಬಂದರೆ ಒದ್ದು ಬಿಟ್ಟೇನು ಅಂತೇಳಿ ಆ ಕಾಲೆತ್ತಿತ್ತಂತ ಅದಕ್ಕೆ ಆನೆಗೆ. ಕಪ್ಪಿ ಒದ್ದು ಬಿಟ್ಟೆ ನೋಡು ಅಂತಂತ ಅದಕ್ಕೆ. ಯಾಕೆ ಇಷ್ಟು ಶಕ್ತಿ ಬಂತು ಇದಕ್ಕೆ ಅಂದರೆ, ಆ ಬೆಳ್ಳಿ ರೂಪಾಯಿ ಮೇಲೆ ಕುಂತರ ಒಂದು ಶಕ್ತಿ ಅಂತೇಳಿ. ನೋಡಿ, ರೊಕ್ಕದವ್ರು ಏನು ಬೇಕು ಅದನ್ನು ಮಾಡಿಬಿಡ್ತಾರೆ. ಏನು ಬೇಕು ಅದಕ್ಕೆ ಹೆದರ್ಸಕ್ಕೆ ಹೋಗ್ತಾರೆ, ಮಾಡ್ತಾರಲ್ಲ. ಈಗ ನಡ್ತತಿ. ರೊಕ್ಕ ಭಾಳಷ್ಟು ಇದ್ದರು ಎಲ್ಲ ನ್ಯಾಯ, ನೀತಿ, ಧರ್ಮ, ಸತ್ಯ ಎಲ್ಲದಕ್ಕೂ ಕಾಲೆತ್ತಕ್ಕೆ ಶುರು ಮಾಡಿಬಿಡ್ತಾರೆ. ಅವ್ರು ಕೈ ಕೊಡೋಕೆ ಶುರು ಮಾಡಿಬಿಡ್ತಾರೆ, ನುಂಗಕ್ಕೆ ಶುರು ಮಾಡಿಬಿಡ್ತಾರೆ. ಆ ತಾತ್ಪರ್ಯ ಅದು. ಕಪ್ಪೆ ಅದಕ್ಕೆ ಎತ್ತಿದಲ್ಲ, ಇದಕ್ಕೆ ಯಾಕೆ ಸೊಪ್ಪು ಅಂತೇಳಿ ಮಾವುತ ತನ್ನ ಅಂಕುಚಿತ ತಿರುವಿ ಹಾಕಿದಂತ ಕಪ್ಪಿ ತೆಳಗೆ ಬೆಳ್ಳಿ ರೂಪಾಯಿ ಆಯ್ತಂತ ಅದು ತಗೊಂಡು ಬಕ್ಕಂಡ ಇಟ್ಟಣಂತ ಸಪ್ಪೆ ಕೂತ್ಕೊಂಡ್ಬಿಡ್ತಂತ. ಆಮೇಲೆ ಎತ್ತ ಕಾಲು ನೋಡೋಣ ಅಂದಂಥವನು ಅವಾಗೇನಿರ್ತದೆ, ಬೆಳ್ಳಿ ರೂಪಾಯಿ ಹೋದ ಬಳಕ. ಇದು ಒಂದು ಕತೆ ಬರತಕ್ಕಂಥದ್ದು. ಇಂಥವು ಭಾಳಷ್ಟು ಅದಾವೆ ಈ ದನದ ಬಗ್ಗೆ. ಆ ಪಂಚತಂತ್ರದೊಳಗೆ ಭಾಳಷ್ಟು ಕತೆಗಳದಾವೆ. ಹಾಗೆ ಈ ಧನಮದ ಅನ್ನುವಂಥದ್ದು ಬಂದುಬಿಡ್ತು ಅಂದರೆ ಖಂಡಿತವಾಗಿ ಏನೂ ಕಣ್ಣಿಗೆ ಕಾಣುವಂಥದ್ದಾಗುವುದಿಲ್ಲ. ಅದರಂತೆ ಇವೆಲ್ಲವೂ ಅದಕ್ಕೆ ಹಿತರೇನೋ ಅಂತ ಕೇಳ್ತಾರೆ ಅವರು. ತತ್ವಬಲ್ಲಂಥವರು ತಮ್ಮ ತತ್ವಪದದೊಳಗೆ 6 ಹಿತವರು ನಿನಗೆ, ಈ 3ರೊಳಗೆ ಧಾರುಣಿಯೋ ಬಲುದನದ ಸಿರಿಯೋ ನಾರಿಯೋ ಅಂತೆ. ಯಾರೂ ಹಿತರಲ್ಲವೇ ಅಲ್ಲ ಅನ್ನುವಂಥದ್ದನ್ನು ಬಹಳಷ್ಟು ಪ್ರಸಿದ್ಧ ಮಾಡಿರ್ತಕ್ಕಂಥ ಸಿದ್ಧಿ ಮಾಡಿದ್ದಾರೆ. ಬಹಳಷ್ಟು ವಿಶೇಷ ಪ್ರಸಂಗ ಅದು. ಆಯ್ತು, ಅದನ್ನಷ್ಟಕ್ಕೆ ನಾವು ತಿಳ್ಕೊಂಡು ಏನಿಲ್ಲಿ ನಮ್ಮ ಮೂಲ ಉದ್ದೇಶ ಅಂದರೆ, ನಮ್ಮಲ್ಲಿ ರಜೋಗುಣ ಮತ್ತು ತಮೋಗುಣ ಎನ್ನುವಂಥದ್ದಿರುವವು. ಆದ್ರೆ ಯಾವಾಗೋ ಒಮ್ಮೆ ಬಂದಿರತಕ್ಕಂಥ ಸಾತ್ವಿಕ ಗುಣದಿಂದ ಅವುಗಳನ್ನು ನಾವು ನಾಶ ಮಾಡಲಿಕ್ಕಾಗುವುದಿಲ್ಲ. ನಮಗೊಮ್ಮೆ ಬಹಳಷ್ಟು ವಿವೇಕ ಬಂದಿರ್ತತಿ.
ಒಮ್ಮೊಮ್ಮೆ ಭಾಳಷ್ಟು ಭಕ್ತಿ ಬಂದಿರ್ತೈತಿ, ಭಾಳಷ್ಟು ವೈರಾಗ್ಯನೂ ಬಂದಿರ್ತೈತಿ. ಆದರೆ ಅವುಗಳು ಆ ರಜೋಗುಣ ತಮೋ ಗುಣಗಳು ಅದನ್ನು ಅದಿಮಿ ಬಿಡ್ತವೆ ಅಂತೇಳಿ, ಅದಿಮಿ ಬಿಡ್ತವೆ. ಅವನು ತನ್ನ ಗುರು ಭಕ್ತಿಯಾಗಿರ್ತಕ್ಕಂಥದ್ದನ್ನು ಹೇಳಿದ, ಆದ್ರೂ ಕೂಡ ಅವರು ಅದನ್ನೆಲ್ಲ ನಿರಾಕರಣೆ ಮಾಡಿದರು ಅಂತೇಳಿ. ಹಂಗೆ ನಮ್ಮಲ್ಲಿಯ ಮನಸ್ಸು ಎನ್ನುವಂಥದ್ದು ಹೀಗಿರ್ತತಿ, ಒಮ್ಮೆ ಒಪ್ತತಿ, ಒಮ್ಮೆ ಒಪ್ಪೋದಿಲ್ಲ. ಮತ್ತು ಬಹಳಷ್ಟು ಅದಕ್ಕೆ ವಿರುದ್ಧವಾಗಿರುವಂಥ ವರ್ತನೆಗಳಿಂದ ಕೂಡಿಕೊಂಡಿರ್ತತಿ. ಹೀಗಿರ್ತಕ್ಕಂಥ ಪ್ರಸಂಗವಿರುವುದು. ಆದ್ರಸಿಂದ ಆ ವಿವೇಕವೆನ್ನುವಂಥದ್ದು ತನ್ನ ಬಲವಾಗಿರ್ತಕ್ಕಂಥದ್ದನ್ನು ಮಾಡಿಕೊಂಡ್ರೆ, ವಿವೇಕದ ಬಲವೆನ್ನುವಂಥದ್ದಾಯ್ತು ಅಂದರೆ ನಮ್ಮಲ್ಲಿ ತಿಳುವಳಿಕೆಯ ಬಲ. ಏನು ನಾವು ಹಿಂಗೆಲ್ಲ ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ವ್ಯವಹಾರ ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಆಯುಷ್ಯ ನಾಶ ಮಾಡ್ಕೊಂತೀವಿ, ಇಷ್ಟೆಲ್ಲ ಸಮಯ ಹೋಗ್ತಾ ಐತಿ, ಇಷ್ಟೆಲ್ಲ ಶ್ರಮ ಮಾಡ್ತಾ ಇದ್ದೀವಿ. ಈ ಶ್ರಮ ಮಾಡಿರ್ತಕ್ಕಂಥದ್ದು, ಶ್ರಮದ ಫಲವಾಗಿರ್ತಕ್ಕಂಥದ್ದನ್ನು ಪಡಿತಕ್ಕಂಥವರು, ನಮ್ಮ ಲಾಭವಾಗಿರ್ತಕ್ಕಂಥದ್ದನ್ನು ಪಡಿತಕ್ಕಂಥವ್ರು ನಮಗಾಗ್ತಾರೇನೋ ಅನ್ನುವಂಥ ವಿಚಾರವನ್ನು ನಾವು ಮಾಡಿದಾಗ ನಮಗಾಗ್ತಕ್ಕಂಥವ್ರು ಆಗುವುದಿಲ್ಲ. ಅವ್ರು ಯಾರು? ಇವ್ರು ಹಿತರೇನು ಅಂತ ಕೇಳಿದರೆ ಹಿತರಲ್ಲ ಅಂತ. ಹಿತರಲ್ಲ ಇವರು ಅಂತ. ಮತ್ತೇನು ಅಂದರೆ ಹಿತಶತ್ರುಗಳು ಅಂಥೇಳಿ, ಇವರಿಗೆ ಹಿತಶತ್ರುಗಳು ಅಂತ. ಶತ್ರುಗಳು ಬೇರೆ, ಹಿತಶತ್ರುಗಳು ಬೇರೆ. ನಾವು ಶತ್ರುಗಳಿಂದ ಪಾರಾಗಕ್ಕೆ ಬರ್ತದೆ ನಮಗೆ. ಯಾಕೆ ಶತ್ರುಗಳಂತ ತಿಳಿದು ಬಿಟ್ಟಿರ್ತಾವ ನೋಡು. ನಮ್ಮ ಹಿತವನ್ನೇ ಬಯಸ್ಕೊಂತ ಇದ್ದು ಸಮಯ ಸಾಧಿಸಿ ತಾವು ವೈರತ್ವ ಸಾಧಿಸುವಂಥದ್ದೈತಲ್ಲ, ಅದು ನಮಗೆ ಗೊತ್ತಾಗೋದಿಲ್ಲ. ಅದು ಹಿತಶತ್ರುಗಳು ಅಂತೇಳಿ. ಶಕುನಿ ವರ್ತನೆ ಮಾಡಿದ್ದು ಹಿತಶತ್ರುವಾಗಿ, ಏನವರು ಹಿತೈಸಿಯೇನು ಅನ್ನುವ ಹಾಗೆ ತಾನು ವರ್ತಿಸಿ ತನ್ನ ಮನಸ್ಸಿನ ಒಂದು ಏನು ಛಲ ಇತ್ತೋ ಅದನ್ನು ಪೂರ್ಣ ತೀರಿಸಿಕೊಂಡ ಅವನು. ಇವನಿಗೆ ಹಿತಶತ್ರುಗಳು ನಮ್ಮಂತೆಯೇ ಇರೋದು, ನಮ್ಮ ಜೊತೆಗೆ ಇರೋದು, ನಮ್ಮ ಕುಟುಂಬ ಉಣ್ಣೋದು, ನಮ್ಮದೇ ಎಲ್ಲ ಏನು ಇವನೇ ಎಲ್ಲ ಜವಾಬ್ದಾರಿಯಿಂದ ಮಾಡ್ತಾನೆ ಅನ್ನೋಂಗೆ ಇರ್ತಿರ್ತಾರೆ. ಆ ಸಮಯ ಭೇದಿಗಳು ಅಂತ ಇವರಿಗೆ ಅನ್ನೋದು. ಸಮಯ ಬಂದ ತಕ್ಷಣ ನಮ್ಮನ್ನು ನಾಶ ಮಾಡಲಿಕ್ಕೆ, ತಮ್ಮ ವಶ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಇವರಿಗೆ ಹಿತಶತ್ರುಗಳು ಅಂತೇಳಿ. ಈ ನಮ್ಮಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎನ್ನುವಂಥ ಈ ಅರಿಷಡ್ವರ್ಗಗಳದವಲ್ಲ, ಇವಕ್ಕೆ ಹಿತಶತ್ರುಗಳು ಅಂತ. ಇವಕ್ಕೆ ಗೊತ್ತಾಗದೇ ಇಲ್ಲ ನಮಗೆ. ನಮ್ಮದು ಒಳ್ಳೇದು ಮಾಡ್ತಾವೆ ಇವು ಅಂತ ನಾವು ಮಾಡಿದ್ದೇವೆ. ಲೋಭ ಗುಣ ನಮಗೆ ಲಾಭ ಮಾಡ್ತತಿ ಅಂತ ತಿಳ್ಕೊಂಡಿದ್ದೇವೆ. ಮೋಹ ನಮಗೆ ಸುಖ ಕೊಡ್ತತಿ ಅಂತ ತಿಳ್ಕೊಂಡಿದ್ದೇವೆ. ಕಾಮ ನಮಗೆ ಸುಖ ಕೊಡ್ತತಿ ಅಂತ ತಿಳ್ಕೊಂಡಿದ್ದೇವೆ. ಕ್ರೋಧ ನಮಗೆ ಸುಖ ಕೊಡ್ತತಿ, ನಮಗೆ ಜಯ ಕೊಡ್ತತಿ ಅಂತ ತಿಳ್ಕೊಂಡಿದ್ದೇವೆ. ಅನಿಮಿತ್ಯ ಹರಿಗಳೆನಿಪ ಕಾಮಾದಿಗಳು ಅಂತೇಳಿ ಯಾವ ನಿಮಿತ್ತನೇ ಇಲ್ಲ ಈ ವೈರತ್ವಕ್ಕೆ. ಇವ್ರಿಗೆ ಹಿತಶತ್ರುಗಳು. ನಿಮಿತ್ತ ಇಲ್ಲದಲೇ ನಮ್ಮ ಹಿತದಂಗಿದ್ದು ನಮಗೆ ಇದು ಮಾಡ್ತಕ್ಕಂಥದ್ದೈತಲ್ಲ, ಇದು ಹಿತಶತ್ರುವಾಗಿರ್ತಕ್ಕಂಥದ್ದು. ಉಂಡ ಮನೆಗೆ ಎರಡು ಬಗೆಯುವಂಥದ್ದು ಇದು ಹಿತಶತ್ರುಗಳು ಅಂಥೇಳಿ. ಹಾಗೆ ನಮ್ಮಲ್ಲಿರ್ತಕ್ಕಂಥ ದುರಭಿಮಾನ, ದುರಹಂಕಾರ ಇವೆಲ್ಲ ಏನದವಲ್ಲ, ನಮಗೇನೋ ಒಳ್ಳೇದು ಮಾಡ್ತತೇನೋ ಅಂತ ನಾವು ತಿಳ್ಕೊಂಡಿರ್ತೇವೆ. ನಮಗೆ ಇದರಿಂದ ಲಾಭ ಆಕತಿ, ಇದರಿಂದ ಪ್ರಯೋಜನ ಆಕತಿ, ಇದರಿಂದ ಸುಖ ಆಕತಿ ಅಂತ ನಾವು ತಿಳ್ಕೊಂಡಿದ್ದೇವೆ. ಪರಿಣಾಮದಲ್ಲಿ ಏನಾಗ್ತದೆ ಅಂದರೆ ದುಃಖವೇ ಆಗ್ತಕ್ಕಂಥದ್ದಾಗಿರುವುದು, ಪಾಪವೇ, ದೋಷವೇ, ಕರ್ಮವೇ ಆಗ್ತಕ್ಕಂಥದ್ದಾಗಿರುವುದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರದಿಂದ
ಏನಾಕತಿ ನಮಗೆ ಅಂದರೆ ನಮ್ಮ ಸರ್ವಸ್ವ ನಾಶವಾಗ್ತಕ್ಕಂಥದ್ದಾಗೋದು. ಒಬ್ಬ ಶಕುನಿಯಿಂದ 18 ಅಕ್ಷೋಹಿಣಿ ಸೈನ್ಯ ತಾನು ಸಹಿತವಾಗಿ ಎಲ್ಲ ನಾಶ ಆಗಿ ಹೋಗಿಬಿಡ್ತು. ಪಂಚಪಾಂಡವರನ್ನು ಬಿಟ್ಟು ಇನ್ನಷ್ಟು ಸೈನ್ಯವಾಗಿರ್ತಕ್ಕಂಥ ಒಬ್ಬ ಶಕುನಿಯ ತಂತ್ರದಿಂದ. ಇಂಥ ಶಕುನಿಗಳು ಎಷ್ಟು ಮಂದಿ ನಮ್ಮೊಳಗದಾರ ಅಂದರೆ ಬಹಳಷ್ಟು ಮಂದಿ, ಒಬ್ಬನಲ್ಲ ನಮ್ಮ ತಲ್ಲಿರೋನು, ಬಹಳಷ್ಟು ಮಂದಿ ಶಕುನಿಗಳು ವಾಸವಾಗಿದ್ದಾರೆ ನಮ್ಮ ಮನಸ್ಸಿನೊಳಗೆ. ಆದ್ರಿಂದ ಇಂಥ ಸತ್ಕರ್ಮಕ್ಕೆ, ಸತ್ಸಂಗಕ್ಕೆ, ಸಶಾಸ್ತ್ರ ಶ್ರವಣ ಮಾಡಲಿಕ್ಕೆ, ಎಲ್ಲ ಮೋಹ ಕಳ್ಕೊಳ್ಳಿಕ್ಕೆ, ಅಭಿಮಾನ ಕಳ್ಕೊಳ್ಳಿಕ್ಕೆ ಬಹಳಷ್ಟು ಪ್ರತಿಬಂಧಕ ಮಾಡ್ತಾರೆ ಅವರು, ಬಹಳಷ್ಟು ಪ್ರತಿಬಂಧಕ ಮಾಡ್ತಾರೆ. ಅಭಿಮಾನ, ನಾಚಿಕೆ, ಸ್ವಲ್ಪ ಹೇಳಿ ಅದನ್ನು ಮುಗಿಸ್ತೇವೀಗ. ಮೊನ್ನೆ ಹೇಳಿದ್ವಿ ಇವನಿಗೆ ಕುಣಿ ಅಂತ ಕಾಕಣಿಕೆಗೆ, ಅದ ನಾಳೆ ಖಂಡಿತವಾಗಿ ಕುಣಿತೇನೆ ಅಂತ ಅಂದ. ಕುಣಿಯ ಮನಸ್ಸು ಇತ್ತು ಅವನಿಗೆ. ಕುಣಿಯಾಕ ನೋಡಿದ ಮಕ ಅಳೆಯಂದಿತ್ತು. ಅಳಿಯನ್ ಮಕ ನೋಡಿದ ಕೂಡಲೇ ಸರ್ಕೊಂಬಿಟ್ಟು ಹಿಂದಕ್ಕೆ. ಹೌದಲ್ಲ? ನಿಂದು ನಿಜ ಐತೆ ಸುಳ್ಳು ಐತಿದ? ನಾವು ನೋಡಿದ್ವಿ, ಮತ್ತೊಮ್ಮೆ ಪ್ರಚೋದನೆ ಮಾಡೋಣ ಅಂದ್ವಿ, ಸರಿ ಹೋಗಲ್ಲ, ಇವತ್ತು ಬೇಕಾದ್ರೆ ನಾಳೆ ಮಾಡೋಣ, ಇವತ್ತು ಬಿಟ್ಬಿಡೋಣ ಅಂತ ಸುಮ್ಮನೆ ಬಿಟ್ಬಿಟ್ವಿ. 1-2 ಸಲ ತಲೆ ಹಾಕಿದ್ವಿ. ಅವನು ಹತ್ಲಾಗಿತ್ಲಾಗ ಹಿಂಗೆ ತಲೆ ಹಾಕ್ಯಂತ ಅಲ್ಲೇ ಕಾಲ ಹಾಸಕತ್ತಿದ. ಓ ಅಳಿಯ ಬಂದನಲ್ಲ, ಅಳಿಯರ್ ಮುಂದ್ರೆ ಕುಣಿದ್ರೆ ನಾಚಿಕೆ ಹಾಕತಿ, ಅಳಿಯರ್ ಮುಂದೆ ಕುಣಿದ್ರೆ ನಾನು ಲಜ್ಜಿಗೇಡಿ ಹಾಕ್ತಾನೆ. ಇದು ಬಂದುಬಿಡ್ತು ಮನಸ್ಸಿನಾಗ. ಅದು ಬರ್ತದೆ ಹಂಗೆ, ಬಹಳ ಬರ್ತದೆ ಅದಕ್ಕೆ. ಅದು ಯಾವತ್ತಿನಾಗ ಎಷ್ಟು ಸೂಕ್ಷ್ಮವಾಗಿ ಬಂದು ನಮ್ಮನ್ನು ದಾರಿ ತಪ್ಪಿಸ್ತದೆ ಅನ್ನೋದು ಗೊತ್ತಾಗೋದಲ್ಲ. ಅದು ಒಳಗೆ ಬಂದು ಎಷ್ಟು ಸೂಕ್ಷ್ಮ, ಅದು ಭಾಳ ಸೂಕ್ಷ್ಮ ನೋಡೋದು. ನಾವು ಹೇಳಿದ್ವಿ ಅದು ಕುಣದ ತೀರ್ಥನಿಂದದ್ದ, ಅದೆಲ್ಲ ರೆಡಿ ಮೊದಲು ಸಿದ್ಧತೆ ಆಗಿತ್ತು. ಆದರೆ ಅಳಿಯ ಬಂದುಬಿಟ್ಟನಲ್ಲ ಭಜನಿ ಸಮಯದಾಗ, ಅವನಿದ್ದ ಶಾಸ್ತ್ರಕ್ಕೆ ಮಗಳೇನ ನಡೀತಿತ್ತು, ಆಕೆ ಕುಣಿತಿದ್ಲು, ಇವನು ಕುಣಿತಿದ್ದ, ನಡೀತಿತ್ತದು. ಆದರೆ ಅಳಿಯನ ಮುಂದೆ ಕುಣಿದ್ರೆ ಅವಾಗ ಹಿಂದಕ್ಕೆ ಸರದ ಬಿಟ್ಟ. ಆದ್ರಿಂದ ಹಿಂಗೆ ನಮ್ಮ ದ್ವಂದ್ವ ವೃತ್ತಿಗಳನ್ನತಕ್ಕಂಥವುಗಳು ಬಹಳ ಅದಾವೆ. ಲಜ್ಜೆಯ ಬಿಟ್ಟು ಗೆಜ್ಜೆಯ ಕಟ್ಟಿಕೊಂಡು ಹೆಜ್ಜೆಯನ್ನಿಟ್ಟುತ್ತ ಕುಣಿಯದೆ ನಾನು ಮೋಸ ಹೋದೆನಲ್ಲೋ, ನಾನು ಮೋಸ ಹೋದೆನಲ್ಲೋ ಅಂತೇಳಿ ಅವ್ರು ದಾಸರು ಹೇಳ್ತಾ ಇದ್ದಾರೆ. ಗೆಜ್ಜೆ ಕಟ್ಟಿಗೆಂದು ಕುಣಿಯೋದು ಬಿಟ್ಟು ನಾನು ಮೋಸ ಹೋಗಿಬಿಟ್ಟೆ, ವಿಠಲನ ನಾಮವನ್ನು ತಗೊಂಡ್ಕೊಳ್ಳೋದಲ್ಲೇ ಮೋಸ ಹೋಗಿಬಿಟ್ಟೆ ಅಂತೇಳಿ. ನಮಗೆ ಕುಣಿದ್ರು ಮೋಸ ಆಕತಿ ಅಂತ ಬಂದ್ಬಿಡ್ತು ಅವ್ರ ಎದುರಿಗೆ. ಮತ್ತಿವತ್ತು ಕುಣಿತಾನ ಅಂದರೆ ಎಷ್ಟು ನಮ್ಮಲ್ಲಿ ಸೂಕ್ಷ್ಮವಾಗಿರುವಂಥ ಪ್ರತಿಬಂಧಕಗಳು, ವಿಘ್ನಗಳು ನಮ್ಮನ್ನು ಆಗಾಗ ನಮ್ಮನ್ನು ಹಿಂದಕ್ಕೆ ಸರಿಸ್ತವೆ. ಇದರಗಳಿಂದ ಅಂದರೆ ಅಷ್ಟು ನಮ್ಮನ್ನು ಪಾತಾಳಕ್ಕೆ ಒಯ್ದು ಬಿಡ್ತಾವೆ. ಒಮ್ಮೊಮ್ಮೆ ಪಾತಾಳಕ್ಕೆ ಇದು ಇಷ್ಟ ಅಲ್ಲ, ಪಾತಾಳಕ್ಕೆ ಒಯ್ದು ಬಿಡ್ತವೆ. ಇಂಥ ದ್ವಂದ್ವ ವೃತ್ತಿಗಳಿಂದ ಕೂಡಿಕೊಂಡಿರ್ತಕ್ಕಂಥವ್ರು ನಾವು ಅನ್ನುವಂಥದ್ದೇ ತಿಳ್ಕೊಳ್ಳೋದು ಇದರಲ್ಲಿ ಮುಖ್ಯವಾಗಿ. ಅಲ್ಲಿ ಹಂಗೆ ರಾಮರಾಯಿಗೂ ಮತ್ತು ಬ್ರಾಹ್ಮಣರ ಸಂತರಿಗೂ ನಡುವೆ ದ್ವಂದ್ವತೆ ಅನ್ನುವಂಥದ್ದು ಬಂತು, ಹಾಗೆ ನಮ್ಮಲ್ಲಿ ದ್ವಂದ್ವತೆ ಅನ್ನುವಂಥದ್ದು ಬರ್ತಾ ಇರ್ತತಿ. ಭಾಳ ನೋಡ್ತಿದ್ದ, ಸೂಕ್ಷ್ಮವಾಗಿ ನೋಡ್ತಿರ್ತೇವೆ ನಾವು ಅವನ್ನ. ಏನೋ ಮತ್ತು ಪ್ರಕಟ ಮಾಡಬೇಕು, ಅದನ್ನು ಕಳಿಬೇಕಲ್ಲ, ಆ ಉದ್ದೇಶಕ್ಕೆ ಪ್ರಕಟ ಮಾಡ್ತಿರ್ತೇವೆ. ಭಾಳಷ್ಟು ಸೂಕ್ಷ್ಮತೆಯಿಂದ ವಿಚಾರ ಮಾಡ್ತಿರ್ತೇವೆ. ಅವ್ರ ಚಲನವಲನಗಳನ್ನು ಅವ್ರು ನೋಡ್ತಕ್ಕಂಥದ್ದು, ಅವ್ರು ಮಾಡ್ತಕ್ಕಂಥದ್ದು, ಅವ್ರ ಭಾವಗಳು, ಬಂಧು ಬಾಂಧವರಿದ್ದಾಗ ಹೆಂಗಿರ್ತಾರೆ, ಹೆಂಡ್ರು ಮಕ್ಕಳಿದ್ದಾಗ ಹೆಂಗಿರ್ತಾರೆ ಅಂತಾಲೆ, ಮತ್ತಾರ ಅವರು ಸರಿಸಮಾನರಾಗಿದ್ದಾಗ ಹೆಂಗಿರ್ತಾರೆ, ಅವೆಲ್ಲ ನೋಡ್ತಿರ್ತೇವೆ. ಏನು ನಮಗೆ ನೋಡೋ ಇಚ್ಛೆ ಇರಲ್ಲ, ಒಟ್ಟು ನಮ್ಮಲ್ಲಿ ಹಿಂಗೆ ವೃತ್ತಿಗಳದಾವೆ ಅಂತ ತಿಳ್ಕೊಬೇಕಲ್ಲ. ವೃತ್ತಿಗಳು ಬಹಳಷ್ಟು ವಿಪರೀತ ಕಾರ್ಯಗಳನ್ನು ಮಾಡ್ತಕ್ಕಂಥವುಗಳು ಇರ್ತವೆ ಅನ್ನುವಂಥದ್ದನ್ನು
ತಿಳ್ಕೊಂಡು ಅವುಗಳನ್ನು ತಿದ್ಕೋಬೇಕು ಅನ್ನುವಂಥ ಪ್ರಯತ್ನಕ್ಕೆ ನಾವು ನೋಡ್ತಿರ್ತೇವೆ ಅಷ್ಟೇ. ದೋಷಕ್ಕಾಗಿ ಅವರನ್ನು ಏನಾರ ನಾವು ಏನೋ ಒಂದು ಇದು ಮಾಡಬೇಕು ಅನ್ನೋ ಉದ್ದೇಶ ಇರೋದಿಲ್ಲ. ವೃತ್ತಿಗಳು ಹೆಂಗೆ ಕೆಲಸ ಮಾಡ್ತವೆ ಅನ್ನುವಂಥದ್ದು ನೋಡ್ತಿರ್ಬೇಕು. ಅದು ಮುಖ್ಯವಾದ ಕೆಲಸ ನಮ್ಮದು. ನಮ್ಮ ವೃತ್ತಿಗಳು ನಮ್ಮ ಹೆಂಗೆ ಕೆಲಸ ಮಾಡ್ತವೆ ಅನ್ನತಕ್ಕಂಥದ್ದು ನಾವು ಅಂತರ್ಮುಖದಿಂದ ನೋಡ್ತಿರ್ಬೇಕು. ಇದೇ ಮುಖ್ಯವಾಗಿರ್ತಕ್ಕ. ಈ ಹೊತ್ತಿನಾಗ ವೃತ್ತಿ ಹೆಂಗೆ ಕೆಲಸ ಮಾಡ್ತವೆ, ಆ ಹೊತ್ತಿನಾಗ ಹೆಂಗೆ ವೃತ್ತಿ ಕೆಲಸ ಮಾಡ್ತತಿ, ಅದನ್ನು ನೋಡ್ಬೇಕು. ಯಾರು ಇಲ್ಲದ್ರೆ ಉದ್ದಕ್ಕೆ ಸಾಷ್ಟಾಂಗ ಹಾಕಿಬಿಡ್ತದೆ ಅದು. ಅದಕ್ಕೆ ಮುಂದೆ ಆ ಶಂಕರನ ಚರಿತ್ರೆ ಬರ್ತದಿದ್ರಾಗನ ಮುಂದೆ ಇದೆಲ್ಲ ಅಭಿಮಾನ ಹೋಗ್ಬೇಕಾದ್ರೆ ಊರಾಗನ ಉದ್ದಕ್ಕೂ ನಮಸ್ಕಾರ ಮಾಡ್ಕೊಂತ ಹೋಗ್ಬೇಕು. ಕಂಡು ಕತ್ತಿ, ನಾಯಿ, ಕುರಿ, ಏಟಿ, ಪಂಡ್ ಯಾವ ಮಕ್ಳು ಮರಿಕೊಂಡ್ರು ಉದ್ದಕ್ಕೆ ನಮಸ್ಕಾರ ಮಾಡೋದೇ ಕೆಲಸ ಅಂತ. ಅಭಿಮಾನ ಕಳ್ಕೊಳಕ್ಕೆ ಆ ನಮೂನಿ ಏಕಾಂತವಾಗಿ ಸಾಧನ ಮಾಡಿ ಸಿದ್ಧಾರೂಢರು ಬಂದು ಅನುಗ್ರಹ ಮಾಡಿಸ್ಕೊಂಡು ಏಕಾಂತ ಸಾಧನೆ ಮಾಡಿ ಈ ಅಭಿಮಾನ ಅಷ್ಟು ಹೋಗ್ಬೇಕು ಅಂದ್ರೆ ಹಿಂಗೆ ಮಾಡ್ಬೇಕಿದೆ. ಹಿಂಗೆ ಕುತ್ಕೊಂಡ್ರೆ ಹೋಗೋದಲ್ಲಿದು ಅಂತೇಳಿ ಊರಾಗ ಬಂದ್ಬಿಟ್ಟ. ಅದು ಬರ್ತದೆ, ಚರಿತ್ರೆದೊಳಗೆ ಬರ್ತದೆ, ವಿಶಾಲವಾಗಿ ಬರ್ತದೆ. ಅವಾಗ ಮತ್ತೆ ಪ್ರಕಟ ಮಾಡೋಣಂತೆ. ಆದ್ರಿಂದ ನಮ್ಮಲ್ಲಿ ದ್ವಂದ್ವ ವೃತ್ತಿಗಳಾಗಿರ್ತಕ್ಕಂಥವುಗಳು ಇದ್ದಾದವೆ. ಅವೇ ಪ್ರಸಿದ್ಧಿ ಇರ್ತಕ್ಕಂಥವುಗಳು, ಪ್ರಬಲ ಜಾಲಿಗಳಾಗಿರ್ತಕ್ಕಂಥ ಗುಂಪು ಭಾಳ ಆಯ್ತದ್ರದ್ದು ಅಂತ ತಿಳ್ಕೋಬೇಕು. ಸಾವಿರಾರು ಮಂದಿ ಸೇರ್ಕೊಂಡಿದ್ರು, ಅಷ್ಟ್ರೂ ಜಾಸ್ತಿ ಸೇರ್ಕೊಂಡಿದ್ರು. ಅವತ್ತು ಅಷ್ಟರು ಅವರೇ ಇದ್ದರು. ನಾವು ಬ್ರಾಹ್ಮಣ ವರ್ಣದವರು, ನಾವು ಸಂತ ಶ್ರೇಷ್ಠರು, ಸಂತರು, ಮಹಾಂತರು, ನಾವು ವಿಠಲನ ವಹಿಸಿಕೊಂಡವರು ಅನ್ನುವಂಥದ್ದು. ಇಷ್ಟ ಯಾಕೆ? ಇದಕ್ಕೂ ಮುಂದೆ ಹೋಗ್ಬಿಟ್ರೆ ಜ್ಞಾನದೇವ ಅನ್ನುವಂಥವನು ತನ್ನ ಸ್ವ ಕೈಯಿಂದ ವಿಠಲನನ್ನು ಉಣಿಸ್ತಿದ್ದಂತ. ಕಲ್ಲಿನ ವಿಠಲ ಅವನು ಬಂದ ಅಂದರೆ ಚೈತನ್ಯ ಮೂರ್ತಿಯಾಗಿ ಉಣಬೇಕು ಅವನಿಗೆ ದಿವಸ. ಜ್ಞಾನದೇವನಿಗೆ ಇವು ಎಷ್ಟು ನಮ್ಮಲ್ಲಿ ಅಭಿಮಾನಗಳು ಯಾವ್ಯಾವ ರೂಪದಿಂದ ನಮ್ಮನ್ನು ಎಂತ ನೋಡೋಣ. ಜ್ಞಾನದೇವ ಅಂದರೆ ಎಷ್ಟು ಮಹಾಪುರುಷನಾಗಿರ್ತಕ್ಕಂಥ. ಅವನು ಎಡಿ ತಗೊಂಡು ಹೋದ ಕೂಡಲೇ ಭಗವಂತ ಬಂದು ಅವನು ಉಣಿಸಿದ್ದು ಉಣಬೇಕು. ಅವನ ಒಟ್ಟು ಎಡಿ ಉಂಡು ಅವನು ಮತ್ತೆ ಕಲ್ಲ ನಿಂತ್ಕೋಬೇಕು ದಿವಸ, ಪ್ರತಿ ದಿವಸ ಭಗವಂತನಿಗೂ ತಾನು ಉಣಿಸ್ತಕ್ಕಂಥದ್ದು. ಭಾಳಷ್ಟು ಮಂದಿ ಇತಿಹಾಸಗಳದಾವೆ. ಆದ್ರೆ ಬೇಕಾಗಿರೋದು ನಮಗಿದು ನಾಮದೇವನ ಚರಿತ್ರೆ ಬೇಕಾಗಿರೋದು ಇವತ್ತು. ಆಮೇಲೆ ಸಂತರೆಲ್ಲ ಒಮ್ಮೆ ಹಂಗೆ ಸದ್ಭಕ್ತರ ಒಡಗೂಡೋದು, ಸದ್ಭಕ್ತರು ನೋಡೋದು, ಅದನ್ನು ನಾವು ತಿದ್ಕೋಬೇಕು ಅನ್ನೋ ಉದ್ದೇಶ ಏನೇನೋ ಇರ್ತಾವೆ. ಅವರು ಸಂಚಾರ ಮಾಡಿದ್ರಾಗ ಹಂಗೆ ಸಂಚಾರ ಮಾಡ್ತಾ ಮಾಡ್ತಾ ಗೋರಾ ಕುಂಬಾರನ ಮನೆಗೆ ಬಂದ್ರಂತೆ. ಎಲ್ಲ 7-8 ಮಂದಿ ಸಂತರು ಎಲ್ಲರೂ ಬಂದರು. ಅವಾಗ ಸಂತರು ಬಂದುಬಿಟ್ರು ಅಂತ ಬಹಳಷ್ಟು ಸಂತೋಷ ಆಗ್ಬಿಡ್ತು. ಜ್ಞಾನದೇವ್ ಬಂದನ, ತುಕಾರಾಮ್, ಅವರೇನೋ ಹೆಸರುಗಳದಾವೆಲ್ಲವು. ಭಾಳ ಸಂತೋಷ ಆಗ್ಬಿಡ್ತು. ಎಲ್ಲೆಲ್ಲಿದ್ದನೋ ಏನೇನೋ ತಗೊಂಬಂದು ಅವ್ರಿಗೆ ಅಡುಗೆ ಮಾಡೋ ವ್ಯವಸ್ಥೆ ಅದು ಇದು ಮಾಡಿ ಭಾಳಷ್ಟು ಸಂಭ್ರಮದಿಂದ ಅಭಂಗಗಳನ್ನು ಹೇಳೋದನ್ನೆಲ್ಲ ಮಾಡ್ತಾ ಮಾಡ್ತಾ ಅವ್ರನ್ನೆಲ್ಲ ಪೂಜೆ ಮಾಡಿದ, ಎಲ್ಲ ಮಾಡಿದ, ಎಲ್ಲ ಊಟದ ವ್ಯವಸ್ಥೆ ಮಾಡ್ತಾ ಇದ್ದ. ಆವಾಗ ಸಂತರು ಕೇಳಿದ್ರಂತೆ, ಏನು ಮಾಡ್ತೀಯಪ್ಪ ನೀನು ಅಂಥೇಳಿ. ನಾನು ಕುಂಬಾರ, ಗಡಿಗೆ ಮಾಡ್ತಾನೆ ಅನ್ನಂತೆ. ಗಡಿಗೆ ಅಂದ್ರೆ ಏನು ಅಂತಂತ ಅಲ್ಲೇ ಮಾಡಿಟ್ಟಿದ್ನಲ್ಲ ಇವೇ. ಮತ್ತಿವು ಸುಟ್ಟವೆ, ಸರಿಯಾಗಿ ಸುಟ್ಟವೆ ಅಥವಾ ಇಲ್ಲ ಅನ್ನೋದು ಹೆಂಗೆ ತಿಳ್ಕೊಂತೀಯ ನೀನು ಅಂತ ಕೇಳಿದ್ರಂತೆ. ಹಾಕಿರ್ತಾರೆ ಆವಿಗೆ, ಕೆಲವು ಅರ್ಧಂಬರ್ಧ ಸುಟ್ಟಿರ್ತವೆ, ಕೆಲವು ಸುಟ್ಟಿರೋದೇ ಇಲ್ಲ, ಕೆಲವು ಪೂರ್ಣ ಬೆಂದಿರ್ತವೆ. ಹೆಂಗೆ ತಿಳ್ಕೊಂತೀಯ ಅಂದ್ರಂತೆ. ನನ್ನ ತಲೆ ಒಂದು ಮಣಿ ಐತಿ, ಹಲಗಿದಿರ್ತದೆ ತೆಳ್ಳಂದು, ಅದ್ರಲ್ಲಿ ಹಿಂಗೆ ಬಾರಿಸಿದ ಕೂಡಲೇ ಗೊತ್ತಾಕತಿ ಇದು ಸುಟ್ಟೈತಿ ಇದು ಸುಟ್ಟಲ್ಲ ಅಂತೇಳಿ. ಸುಟ್ಟದ್ದೇ ಬೇರೆ ತೆಗೆದಿರ್ತಾನೆ ವ್ಯಾಪಾರ ಮಾಡೋಕೆ, ಸುಡ್ಲಿರೋದು ಮತ್ತೆ ಅದನ್ನು ಅತ್ಲಾಗ ಹಾಕಿ ಮತ್ತೊಮ್ಮೆ ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ನಾನು ಅಂತೇಳಿ. ಹಂಗಾರೆ ಇಲ್ಲಿ ಅನೇಕ ಗಡಿಗೆಗಳು ಬಂದವಪ್ಪ, ಇದ್ರಾಗ ಯಾವ ಸುಟ್ಟದವ ಯಾವ ಹಸ್ಯವದವನ ಪರೀಕ್ಷೆ ಮಾಡು ಅಂತ ಹೇಳಿದ್ರಂಥವ್ರು. ಆಮೇಲೆ ತಗೊಂಡು ಆ ತಟ್ಟಿ ತಗೊಂಡು ತೆಲಿಗೆ ಹೊಡ್ಕೊಂತ ಬಂದ ಅಂಥೇಳಿ. ನಾಮದೇವನ ತೆಲಿಗೆ ಹೊಡ್ಯಕ್ಕೆ ಬಂದ್ಕೊಳ್ಳಿ, ನಿಲ್ಲು, ನಾನು ಭಗವಂತನಿಗೆ ಸ್ವಂತ ಕೈಯಲ್ಲಿ ಉಣಿಸ್ತಕ್ಕಂಥವನು ನನ್ನ ಪರೀಕ್ಷೆ ಮಾಡಕ್ಕೆ ಬರ್ತೀಯ ಅಂತ ಅಂದ್ಬಿಟ್ಟ.
ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥವ್ನು ನಾನು. ಭಗವಂತ ನಾನು ಕರೆದ ಬರಬೇಕು, ಕುಂಡ್ರಿ ಅಂದ್ರೆ ಕುಂಡ್ರಬೇಕು, ಏಳಂದ್ರೆ ಹೇಳ್ಬೇಕು, ಎಷ್ಟು ಉಣ್ತಾನ ಅಷ್ಟು ಉಣ್ಬೇಕು, ಕಲ್ಲಾಗೋದ್ರೆ ಮತ್ತೆ ಕಲ್ಲಾಗಬೇಕು. ಇಂಥವ್ನು ನಾನು, ನನಗೆ ತೆಲಿ ತಟ್ಟಕ್ಕೆ ಬರ್ತೀಯಾ ಅಂತ ಅಂದ್ಬಿಟ್ಟ. ಆವಾಗ ಗೋರ ಕುಂಬಾರ ಹೇಳಿದ ಕೈ ಮುಗಿದ ಸಂತರಿಗೆ, ಇವಷ್ಟು ಸುಟ್ಟದವ ಇದೊಂದು ಸುಟ್ಟಲ್ಲ ಅಂದ ನಾಮದೇವ್ಗೆ. ಇಲ್ಲಿ ನಮ್ಮ ಪ್ರಸಂಗದ ತಾತ್ಪರ್ಯ ಎಷ್ಟೇ, ಒಳಗೆ ನಮ್ಮ ಅಭಿಮಾನಗಳಂತಕ್ಕಂಥವ್ರು ಎಷ್ಟು ಸೂಕ್ಷ್ಮವಾಗಿರ್ತವೆ, ಯಾವ ಆಕಾರ ಆಗಿರ್ತವೆ, ಯಾವ ಪ್ರಕಟ ಆಗ್ತವೆ ಅವು ಅನ್ನುವಂಥದ್ದು ಗೊತ್ತಾಗುವುದಿಲ್ಲ. ಈ ದ್ವಂದ್ವ ವೃತ್ತಿಗಳು. ಆದ್ರಿಂದ ಈ ದ್ವಂದ್ವ ವೃತ್ತಿಗಳ ಮಧ್ಯದಲ್ಲಿ ಸದ್ಗುರುವಿನ ಭಕ್ತಿ, ಸದ್ಗುರುವಿನ ದರ್ಶನ, ಸದ್ಗುರುವಿನ ಅಭಿವ್ಯಕ್ತಿ ಅನ್ನುವಂಥದ್ದಾದಾಗ ಮಾತ್ರ ಆ ಇಬ್ಬರ ನಡುವೆ ಕುಂತಿರ್ತಕ್ಕಂಥ ಸಂತರ ಮಧ್ಯದಲ್ಲಿ ಕೂತದ್ದ ಅಂತೇಳಿ. ಹಂಗೆ ದ್ವಂದ್ವ ವೃತ್ತಿಗಳ ಮಧ್ಯದಲ್ಲಿ ಸದ್ಗುರುವಾಗಿರ್ತಕ್ಕಂಥ ನಮಗೆ ನಿಜವಾಗಿ ಪ್ರಕಟವಾಗಿಬಿಟ್ಟ ಅಂದರೆ ಆವಾಗ ಆ ಭಾವನೆಗಳಂತಕ್ಕಂಥವ್ರು, ಸಂತರ ಭಾವನೆಗಳು ಹೆಂಗೆ ನಾಶವಾದವೋ ಹಂಗೆ ನಮ್ಮಲ್ಲಿರ್ತಕ್ಕಂಥ ದುರ್ಭಾವನೆಗಳನ್ನುವಂಥವುಗಳು ನಾಶವಾಗ್ತವೆ ಅಂತೇಳಿ. ಆ ದೃಷ್ಟಿಯಿಂದ ಹಿಂದಿನ ವಾಚ್ಯಾರ್ಥದಲ್ಲಿ ಇಂಥ ಪ್ರಸಂಗ ಬಂತು, ನಾವು ಶ್ರೇಷ್ಠರು ಎನ್ನುವಂಥ ಅಭಿಮಾನ. ಇದು ಬಹಳ ಕಷ್ಟವಾಗಿರ್ತಕ್ಕಂಥದ್ದು ಇದನ್ನು ಬಿಡಿಸಲಿಕ್ಕೆ. ಇದಕ್ಕೆ ಶಾಸ್ತ್ರ ಬಿಡಿಸೋದಲ್ಲಿ ಅಭಿಮಾನನ, ಇದಕ್ಕೆ ತಪಸ್ಸು ಬಿಡಿಸೋದಲ್ಲಿ ಇದನ್ನ ಅಭಿಮಾನನ, ಇದಕ್ಕೆ ಯೋಗ ಬಿಡಿಸೋದಲ್ಲಿ ಇದರ ಅಭಿಮಾನನ. ಈ ಅಭಿಮಾನ ಬಿಡಿಸಬೇಕಾದ್ರೆ ಸದ್ಗುರುವಿನ ಶಿಕ್ಷೆ ಅನ್ನತಕ್ಕಂಥದ್ದೊಂದೇ. ಅದಕ್ಕೆ ಅವರ ಕಡೆಗೀಲಿಲ್ಲದ ಬಂಡಿ ಅನ್ನುವಂಥದ್ದೊಂದು ವಚನ ಬರ್ತದೆ. ಬಂಡಿಗೆ ಕಡೆಗೀಲು ಆಧಾರ ಅಂಥೇಳಿ. ಹಂಗೆ ಕೊಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ಸುಳ್ಳು ನುಡಿಯೇ ಆಧಾರ ಅಂತೇಳಿ. ಅಂದ್ರೆ ಮಹಾತ್ಮರು ಹೇಳಿರ್ತಕ್ಕಂಥ ವಾಕ್ಯವೆನ್ನುವಂಥದ್ದೇನಿರ್ತಲ್ಲ ಅದೇನು ಬಿಡ್ರಿ, ಅದು ಇವರೆಲ್ಲ ಏನು ಮಾಡ್ಕೊಂಡು ಕುಂತಿದಾರಲ್ಲ ಅಣುಬಾಂಬ್ ಅಂತ ಹೇಳಿ, ಪುನಃ ಎಲ್ಲ ನಾಶ, ಇವನ್ ನಾಶ ಮಾಡಿದ್ರೆ ಅವನ ನಾಶ ಮಾಡಿ ಅಷ್ಟು ಜಗತ್ತೇ ನಾಶ ಮಾಡ್ತಕ್ಕಂಥ ಅಣುಬಾಂಬಗಳು ಆ ನಮೂನಿ ಇರ್ತವೆ ಒಂದೊಂದು ಮಾತುಗಳವು. ಅವ್ರದ್ದೊಂದೇ ಮಾತು ಸಾಕು, ಆ ಬಾಂಬ್ ಹಾರಿದ ಜಗದ ಇನ್ನೂ ಏನೋ ಹುಲ್ಲು ಹುಟ್ಟಿಲ್ಲ ಅಂತ ಕೇಳಿದ್ವಿ ನಾವು. ಯಾವುದೋ ಯುದ್ಧದ ಜಗದೊಳಗೆ ಇನ್ನೂ ಅಂಗವಿಕಲರಾಗಿ ಹುಡ್ತಾ ಇದ್ದಾರೆ, ಹುಲ್ಲು ಹುಟ್ಟಿಲ್ಲ, ಅಷ್ಟು ಪರಿಣಾಮ ಆಗಿರ್ತದೆ ಅಂತ ಅಲ್ಲಿ ಹೇಳ್ತಾತ್ತಾರೆ. ಅವರ ಶಬ್ದವಾಗಿರ್ತಕ್ಕಂಥದ್ದು ಕಿವಿಯೊಳಗೆ ಹೋಗಿ ನಮ್ಮ ಭಾವದೊಳಗೆ ಬಂದುಬಿಡ್ತು ಅಂದರೆ ಅದು ಯಾವ ಮೋಹ ಇರಲಿ, ಯಾವ ಅಭಿಮಾನವಿರಲಿ, ಯಾವ ಅಹಂಕಾರ ಇರಲಿ, ಏನೇ ಇರಲಿ, ಅದು ಧ್ವಂಸ ಆಗಿಬಿಡ್ತದೆ ಅಂತೇಳಿ. ಸಿದ್ಧಾರೂಢರ ಹತ್ರ ಒಬ್ಬ ಮಂಡನಾಗಿರ್ತಕ್ಕಂಥ ಚತುರನಾಗಿರ್ತಕ್ಕಂಥ ಮಂಡನೂ ಹೌದು ಚತುರನೂ ಹೌದು. ಅವನು ಹೋಗಿ ಗಂಟು ಬಿದ್ದಂತೆ. ಅವ್ರು ನೋಡಿದ್ರು ಇವನು ಬಹಳ ಮಂಡ, ಏನು ಶಾಸ್ತ್ರ ಪುರಾಣ ಅದಕ್ಕೆಲ್ಲ ಪ್ರಮಾಣ ಅವೆಲ್ಲ ಹೇಳಿದರೆ ಇವನು ಒಪ್ಪನಲ್ಲ, ಇಲ್ಲದ್ರೆ ಇದನ್ನು ಏನಾರ ಮಾಡಿ ಇವನು ಬರೀ ಸಮಯ ಹಾಳು ಮಾಡ್ತಕ್ಕಂಥ ಮಂಡ ಬುದ್ಧೇನಿವನು ಅಂತ ಅವ್ರೇನು ಮಾಡಿದ್ರು. ಏನಪ್ಪ ನಿನ್ನ ಪ್ರಶ್ನೆ ಅಂತ ಕೇಳಿದ್ರಂತೆ. ಬ್ರಾಹ್ಮಣರು ನಾವು ಭಾಳ ಶ್ರೇಷ್ಠ ಅಂತಾರೆ, ಮತ್ತಿನ್ ಕೆಲವರು ನಾವು ಭಾಳ ಶ್ರೇಷ್ಠ ಅಂತಾರೆ, ನಾವು ಅದಕ್ಕಿಂತ ಯೋಗ್ಯರು ಹಿಂಗೆ ಭಾಳ ಓಡಾಡ್ತಾರೆ, ಯಾರಿದಾಗ ಯೋಗ್ಯರು ಅಂತ ತಿಳ್ಕೊಬೇಕು ಅಂತೇಳಿ ಅವನ ಪ್ರಶ್ನೆ. ಇವನ್ಗೆ ಏನಾರ ಹೇಳಕ್ಕೆ ಹೋದ್ರು ಭಾಳ ಕಷ್ಟ ಕತೆ ಅಂತೇಳಿ ಅವ್ರು ಏನು ಮಾಡಿದ್ರಂತೆ, ಇಂಥವು ಯಾವಾರ ಅಡುಮುಟ್ಟು ಗರಾಕಿ ಬಂದು ಅಂದರೆ ಜಡೆಪಜರ ಹತ್ರ ಕಳ್ತಿದ್ರಂತೆ. ಅವ್ರು ಸರಿಯಾಗಿ ಉತ್ತರ ಹೇಳ್ತಾರಪ್ಪ, ಅವ್ರ ಮಹಾಪುರುಷರು, ಅವ್ರ ಹತ್ರ ಹೋಗು ಅಂತೇಳಿ. ಆವಾಗ ಹೋಗಿ ನಮಸ್ಕಾರ ಮಾಡಿದಂತೆ. ಯಾಕೆ ಬಂದೀಯಾ ಅಂತ ಕೇಳಿದ್ರಂತ. ಸಿದ್ಧಾರೂಢರು ಕಳಿಸಿದ್ರಪ್ಪ ಅಂತ ಹೇಳಿದಂತ. ಓ ಏನೋ ಅಂತ ಅಲ್ಲಿರ್ಬೇಕು, ಅದಕ್ಕೆ ಇಲ್ಲಿ ಕಳಿಸಿದಾರ ಅವರು, ಅದಕ್ಕೆ ಕಳಿಸ್ಯಾನ ಅವನು. ಅವ್ರ ಮಾತು ಕೊಕ್ಕಿರ್ಬೇಕು,
ಅದಕ್ಕೆ ಯಾಕೆ ಉಪದ್ರ ಮಾಡ್ಕೊಳ್ಳೋದು, ಅಲ್ಲಿ ಕಳಿಸ್ಬಿಟ್ರೆ ಸರಿ ಆಕತಿ ಅಂತ. ಏನು ನಿನ್ನ ಪ್ರಶ್ನೆ ಅಂದ್ರಂತ. ಹಿಂಗೆ ಬ್ರಾಹ್ಮಣರು ನಾವು ಶ್ರೇಷ್ಠ ಅಂತಾರೆ, ಜಂಗಮರು ನಾವು ಶ್ರೇಷ್ಠ ಅಂತಾರೆ, ಮತ್ತಾರು ನಾವು ಶ್ರೇಷ್ಠ ಅಂತಾರೆ. ಇದ್ರೆ ಯಾರು ಶ್ರೇಷ್ಠರಪ್ಪ ಅಂತ ಕೇಳಿನಂತ. ಅದೇನು ದೊಡ್ಡ ಮಾತ ತಿಳ್ಕೊಳೋದು. ನಿನಗ ಗೊತ್ತಾಕತಿ ಯಾರು ಶ್ರೇಷ್ಠರು ಅಂಥೇಳಿ. ಅವ್ರು ಯಾರ್ಯಾರು ನಾವು ಶ್ರೇಷ್ಠ ಅಂತಾರೆ ನೋಡು, ಅವ್ರನ್ನ ಕಚ್ಚಿ ಬಿಚ್ಚಿ ಬಗ್ಸು, ಅವ್ರ ಮುಕ್ಕಳಾಗ ಬಟ್ಟಿಡು, ಇವನ್ ಮುಕ್ಕಳಾಗೂ ಬಟ್ಟಿಡು, ಮೂಸಿ ನೋಡು ಯಾವ್ದು ಘಮ ಘಮ ಅಂತತಿ ಅವ್ರು ಶ್ರೇಷ್ಠ ಅಂತ ತಿಳ್ಕೊಬೋದು. ಅವರ ಶ್ರೇಷ್ಠ ಅಂತ ತಿಳ್ಕೊ ಹೋಗೋದು. ಇನ್ನೇನು ಬಂದಿದೆ ಅದು ಅಭಿಮಾನ. ಕಸ್ತೂರಿ ಹಂಗೆ ಯಾರು ನಾಡ್ತದ ಅವರು ಶ್ರೇಷ್ಠಪ್ಪ ಅಂದ್ರಂತ. ನೀನ ಬಟ್ಟಿಡು, ನೀನ ಮೂಸಿ ನೋಡು, ನಿನ್ನ ಅನುಭವ ಬಂದ್ಬಿಡ್ತತಿ ಅಂತ. ಅಂದ್ರೆ ಮಹಾತ್ಮರ ಮಾತು ಅಂದ್ರೆ ಹೆಂಗಿರ್ತವೆ. ಇನ್ನೊಮ್ಮೆ ಜಾತಿ ಅಭಿಮಾನ ಅನ್ನೋದು ಬರ್ತದ ಇದಕ್ಕೆ. ಆದ್ರಿಂದ ಇದಕ್ಕೇನಾಗಬೇಕು ಅಂದರೆ ಈ ದ್ವಂದ್ವ ವೃತ್ತಿಗೆ ಸದ್ಗುರುವಿನ ಕೃಪೆ ಆಗಬೇಕು, ಅವನು ಒಲಿಬೇಕು, ಅವನು ಮನ್ನಿಸಬೇಕು. ಆವಾಗ ಮಾತ್ರ ಇವುಗಳು ನಾಶವಾಗ್ತವೆ ಹೊರತು ಇಲ್ಲದ್ರೆ ನಾಶವಾಗುವುದಿಲ್ಲ ಎನ್ನುವಂಥ ವಿಷಯವೇ ಹಿಂದಿನ ಪ್ರಸಂಗದಲ್ಲಿ ವಾಚ್ಯಾರ್ಥ ರೂಪದಿಂದ ಹಾಗೆ ಲಕ್ಷ್ಯಾರ್ಥ ರೂಪದಿಂದ ನಮ್ಮನ್ನ ಕುರಿತು ಉಪದೇಶ ಮಾಡಿರ್ತಕ್ಕಂಥದ್ದು. ನಾವೇನು ಸಾಧಕರಂತವೋ, ಏನು ಗುರುಭಕ್ತರಂತವೋ, ಏನೋ ಒಂದು ಒಳ್ಳೆಯದು ಸಾಧಿಸ್ಬೇಕು, ಈ ಬದುಕನ್ನು ಪಾರಾಗಬೇಕು ಅನ್ನತಕ್ಕಂಥ ಇಚ್ಛೆಯನ್ನು ಕೂಡಿಕೊಂಡಿರ್ತಕ್ಕಂಥ ಏನು ನಮ್ಮ ಪ್ರಯತ್ನ ಇತ್ತಲ್ಲೋ, ಈ ನಮ್ಮ ಒಳಗೆ ನಾವು ನೋಡ್ಕೊಂಡಾಗ ಯಾವ್ಯಾವ ಹೊತ್ತಿನಾಗ ಹೆಂಗಾಗ್ತವೆ ಏನಾಗ್ತವೆ ಹೇಳಲಿಕ್ಕೆ ಬರ್ತಕ್ಕಂಥದ್ದು ಅಲ್ಲವೇ ಅಲ್ಲ ಅಂತ ಹೇಳಿ ಆ ದಿವಸ ಎಲ್ಲದಕ್ಕೂ ಇದನ್ನೆಲ್ಲ ನಾಶ ಮಾಡ್ತಕ್ಕಂಥ ಸಮರ್ಥನಂದ್ರೆ ಸದ್ಗುರುವು, ಸಮರಸವಾಗ್ತಕ್ಕಂಥವನಂದ್ರೆ ಸದ್ಗುರುವು, ಸಂತೋಷ ಕೊಡ್ತಕ್ಕಂಥವನಂದ್ರೆ ಸದ್ಗುರುವು, ಆ ದುರಭಿಮಾನ ಕಳಿತಕ್ಕಂಥವನಂದ್ರೆ ಸದ್ಗುರು ಎನ್ನತಕ್ಕಂಥದ್ದನ್ನು ವಾಚ್ಯಾರ್ಥ ರೂಪದಿಂದ ರಾಮರಾಯಗೂ ಸಂತರಿಗೂ ಸಮರಸ ಮಾಡಿದರು. ತಾವು ಅವರು ಸಮರಸವಾದರು, ಎಲ್ಲರಿಗೂ ಸಂತೋಷ ಮಾಡಿದರು. ಈ ಪ್ರಕಾರವಾಗಿ ನೀವು ಆ ರೀತಿಯಾಗಿರುವಂಥ ಪ್ರಯತ್ನ ಮಾಡಿ ರಾಮನಾಥ ಹೆಂಗೆ ತಾನು ದೃಢವಾಗಿರ್ತಕ್ಕಂಥ ಭಕ್ತಿ ವಿಶ್ವಾಸ ಪ್ರೇಮದಿಂದ ದಿನನಿತ್ಯ ಹೋಗಿ ಸೇವಾ ಮಾಡುವುದು, ಪೂಜೆಯಲ್ಲಿ ಭಜನೆಯಲ್ಲಿ ಶಾಸ್ತ್ರದಲ್ಲಿ ತಾನು ಸಕ್ರಮವಾಗಿ ತನ್ನನ್ನು ತೊಡಗಿಸಿಕೊಂಡು ಗುರುಭಕ್ತನಾಗಿ ದೃಢಭಕ್ತನಾಗಿ ತಾನು ಪ್ರಾರ್ಥನೆ ಮಾಡಿ ತನ್ನ ಸ್ವಪ್ನದೊಳಗೆ ಬರಂಗ ಮಾಡಿಕೊಂಡು ಅವರೇ ಬಂದರು. ತಾನು ಪ್ರಾರ್ಥನೆ ಮಾಡಿದ್ದಕ್ಕೆ ಸ್ವಪ್ನದೊಳಗೆ ಬಾ ಅಂತ ನಮ್ದೇನು ಇಚ್ಛೆ ಇದ್ದಿಲ್ಲ, ಸ್ವಪ್ನದೊಳಗೆ ಬಂದರು. ಮತ್ತೆ ಜಾಗೃತಿನಲ್ಲಿ ಬಂದರು, ಅಲ್ಲಿ ದರ್ಶನ ಕೊಟ್ಟರು, ಇಲ್ಲಿ ದರ್ಶನ ಕೊಟ್ಟರು, ಎಲ್ಲರಿಗೂ ದರ್ಶನ ಕೊಟ್ಟು ಎಲ್ಲರನ್ನು ಉದ್ಧಾರ ಮಾಡಿದರು. ಆ ರೀತಿಯಾಗಿರುವಂಥ ನಿಷ್ಠೆ ಭಕ್ತಿ ಪ್ರೇಮದಿಂದ ನಾವು ಸದ್ಗುರುವನ್ನು ಆರಾಧಿಸಿದ್ದಾದರೆ ಖಂಡಿತವಾಗಿ ನಮ್ಮ ವಿರೋಧ ವೃತ್ತಿಗಳೆನ್ನುವಂಥ ರಜೋ ತಮೋ ಎನ್ನುವಂಥ ವಿರೋಧ ವೃತ್ತಿಗಳದವಲ್ಲ, ಅವು ನಾಶವಾಗ್ತಕ್ಕಂಥವುಗಳಾಗುವವು. ಸದ್ವಾಸನೆ ಅನ್ನತಕ್ಕಂಥದ್ದು ನಮಗೆ ಉದ್ಭವ ಆಗುವಂಥದ್ದು, ಸದ್ಭಕ್ತಿ ಸದ್ಭಾವ ಎನ್ನುವಂಥದ್ದು ಪ್ರಕಟವಾಗುವಂಥದ್ದಾಗುವುದು. ಅಂಥದ್ದನ್ನು ಸಂಪಾದನೆ ಮಾಡಿಕೊಳ್ಳಿರಿ, ಖಂಡಿತವಾಗಿ ನೀವು ಕೂಡ ಧನ್ಯರಾಗ್ತೀರಿ ಎನ್ನುವಂಥ ಉಪದೇಶವನ್ನೇ ವಾಚ್ಯಾರ್ಥ ರೂಪದಿಂದ ಹಾಗೆ ಲಕ್ಷ್ಯಾರ್ಥ ರೂಪದಿಂದ ನಮ್ಮನ್ನು ಕುರಿತು ಉಪದೇಶ ಮಾಡಲ್ಪಟ್ಟಿರೋ ಪ್ರಸಂಗ ಅದನ್ನೇ ಒಮ್ಮೆ ಸ್ಮರಣಕ್ಕೆ ತಂದು ತಟಸ್ಥ ಮಾಡಿ ಸದ್ಯ ಪ್ರಾಪ್ತವಾಗಿರ್ತಕ್ಕಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ಹೇ ಸದ್ಗುರುವೇ, ನೀನು ಸೃಷ್ಟಿಯ ಚಾಲಕನಿದ್ದಿ, ನೀನೇ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನು ಮತ್ತು ನಿನ್ನ ಪರಮಾನಂದ ಸ್ವರೂಪವು ಸಂಪೂರ್ಣ ಅಲೌಕಿಕವಾಗಿರುತ್ತದೆ. ಏನು ಸೃಷ್ಟಿ ಅನ್ನುವಂಥದ್ದು ಅನಾದಿಯಿಂದ ಹಿಂಗೆ ಪ್ರವಾಹ ರೂಪದಿಂದ ಬರ್ತಾ ಇರುವುದೋ, ಇದಕ್ಕೊಬ್ಬನ ಕರ್ತ ಬೇಕೇ ಬೇಕು. ಗಡಿಗೆ ಆಗೈತಿ ಅಂದ್ರೆ ಕುಂಬಾರ ಅದಾನ ಅಂತಾನೆ, ನೀ ನದಿ ಅಂದ್ರೆ ನಿಮ್ಮಪ್ಪ ಅದಾನ ಅಂತಾನೆ. ನೀ ನದಿ ಅಂದ್ರೆ ನೀ ತೋರ್ತಿ ಅಂದ್ರೆ ನೀನು ಹುಟ್ಟಿಸ್ತಾನೊಬ್ಬನ ಅದಾನ ಅಂತಾನೆ ನಾವು ತಿಳ್ಕೊಂತವಲ್ಲ. ಗಡಿಗೆ ನೋಡಿದೆ ಕುಂಬಾರ ಅದಾನ ಅಂತಾನೆ, ನೀ ನದಿ ಅಂದ್ರೆ ನಿಮ್ಮಪ್ಪ ಅದಾನ ಅಂತಾನೆ. ಹಂಗ ಜಗತ್ತೈತಿ ಅಂದ ಬಳಕೆ
ಸೂರ್ಯಚಂದ್ರರು ಅದರ ಅಂದ ಬಳಕ ತ್ರಿಮೂರ್ತಿಗಳದರ ಅಂದ ಬಳಕ ಇವ್ರಿಗೊಬ್ಬ ಒಡೆಯನ್ ಅದನ ಅಂಥೇಳಿ ತಿಳಿದುಕೊಳ್ತಕ್ಕಂಥದ್ದು. ಹಾಗೆ ಇವೆಲ್ಲವೂ ಅವನ ಆದೇಶ ಆಜ್ಞೆಯಂತೆ ನಡೀತಕ್ಕಂಥವ್ರು ಇವರೆಲ್ಲರೂ ಅಂತೇಳಿ ಹರಿಹರ ಬ್ರಹ್ಮಾದಿಗಳಿಗೆಲ್ಲರಿಗೂ ನೀನು ಇಂತಿಂಥದ್ದೇ ಮಾಡು, ಹೀಗೆ ಮಾಡು, ನೀನು ಸೂರ್ಯ ಹೀಗೆ ಬೆಳಗು, ಚಂದ್ರ ನೀನು ಹೀಗೆ ಬೆಳಗು, ಭೂಮಿ ಹೀಗೆ ಇರು, ನೀನು ಹೀಗೆ ಇರು, ಅವನ್ನೆಲ್ಲ ಹಂಚಿಕೊಟ್ಟವರಿಗೆ ಅದರ ಒಂದು ಒಡೆತನವನ್ನು ಕೊಟ್ಟು ಯಾವ್ಯಾವ ಹೆಂಗೆ ಮಾಡಬೇಕು ಅನ್ನತಕ್ಕಂಥ ಆದೇಶ ಮಾಡಿ ಚಾಲಕನಾಗಿರ್ತಕ್ಕಂಥವನು ಅವನೇ. ಕಾರಿನ ಡ್ರೈವರ್ ಕುಂತಿರ್ತಾನ, ಹಿಂದಕ್ಕೆ ತಗೋಬೇಕಾದ್ರೂ ಅವನ ತಗೋಬೇಕು, ಮುಂದಕ್ಕೆ ತಗೋಬೇಕಾದ್ರೂ ಅವನ ತಗೋಬೇಕು, ನಿಂದ್ರಿಸ್ಬೇಕಾದ್ರೂ ಅವನ ತಗೋಬೇಕು. ನಾವೇನಾರ ಬಿಗಿಯಾಗಿ ಹಿಡ್ಕೊಂಡು ಕುಂತಾರೆ ನಿಂದ್ರಸಕ್ಕೆ ಬರ್ತತೇನು ಅದನ್ನು? ಅವ್ನು ಬಿಟ್ಟು ನಾವೇನಾರು ಹಿಂದಕ್ಕೆ ತಗೊಳಕ್ಕೆ ಬರ್ತತೇನು ಅದನ್ನು? ಅವ್ನು ಬಿಟ್ಟು ಮುಂದಕ್ಕೆ ತಗೊಳಕ್ಕೆ ಬರ್ತತೇನು? ಏನು ಅವನ ನಿಂದ್ರಿಸ್ಬೇಕು, ದೌಡ್ ನಿಂದ್ರಿಸ್ಬೇಕು ಅಂದ್ರೆ ಅವನ ನಿಂದ್ರಿಸ್ಬೇಕು, ಅಥವಾ ಅಲ್ಲಿದ್ದ ಹಿಂದಕ್ಕೆ ತರಬೇಕು ಅಂದ್ರೆ ಅವನ ತರಬೇಕು, ತಿರುಗಬೇಕು ಅಂದ್ರೆ ಅವನೇ, ಇತ್ಲ ತಿರುಗಬೇಕು ಅಂದ್ರೆ ಅವನೇ. ಅವ್ನು ಚಾಲಕನೇ ಮಾಡ್ಬೇಕಂದ್ರೆ ಎಷ್ಟು ಮಂದಿ ಕುಂತಿದ್ರು ಕೂಡ ಅವ್ರೇನು ಮಾಡೋಕ್ಕಾಗೋದಿಲ್ಲ, ಅದನ್ನು ಚಾಲಕನೇ ಮಾಡಬೇಕು. ಹಾಗೆ ಎಲ್ಲರ ಅಂತರ್ಯಾಮಿಯಾಗಿರ್ತಕ್ಕಂಥ, ಎಲ್ಲರ ಈಶ್ವರನಾಗಿರ್ತಕ್ಕಂಥ ಸಗುಣ ರೂಪದಿಂದ ನಿರ್ಗುಣ ರೂಪದಲ್ಲಿರ್ತಕ್ಕಂಥ ಸದ್ಗುರುವೇ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥವನು. ಎದರ ನಾಯಕನು ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳೆಷ್ಟದು ಅಷ್ಟಕ್ಕೂ ನಾಯಕನಾಗಿರ್ತಕ್ಕಂಥವನು ಅವನೊಬ್ಬನು. ಅದಕ್ಕೆ ನ ಗುರುರಧಿಕಂ ತತ್ವಂ ನ ಗುರುರಧಿಕಂ ಪರಂ ಗುರು ಪರತರಂ ನಾಸ್ತಿ ತಸ್ಮಾತ್ ಸಂಪೂಜ್ಯತೆ ಗುರು ಅಂತೇಳಿ ಆ ಪರಮಾತ್ಮನ ಹೇಳಿರ್ತಕ್ಕಂಥವನಂತು. ಪಾರ್ವತಿಯನ್ನು ಕುರಿತು ಗುರುಗೀತೆಯಲ್ಲಿ ಗುರುವಿಗಿಂತಲೂ ಅಧಿಕವಾಗಿರ್ತಕ್ಕಂಥವರೆಲ್ಲ ಶಿವಶಾಸನತಃ ಶಿವಶಾಸನತಃ ಅಂತೇಳಿ 2-3 ಬಾರಿ ಕೈ ಎತ್ತಿ ಹೇಳಿದ ನಾವು. ಇದು ಶಿವನ ಶಾಸನವಾಗಿರ್ತಕ್ಕಂಥದ್ದು, ಶಿವಶಾಸನವಾಗಿ. ಇವರು ಒಂದೊಂದು ಬ್ರಹ್ಮಾಂಡದ ನಾಯಕರಾಗಿರ್ತಕ್ಕಂಥವ್ರು. ಒಂದು ಬ್ರಹ್ಮಾಂಡದು ಇದ್ರಾಗ 14 ಲೋಕ. ಈ 14 ಲೋಕಕ್ಕೆ ಒಬ್ಬ ಶಿವ, ಇದಕ್ಕೆ ಒಬ್ಬ ವಿಷ್ಣು, ಇದಕ್ಕೊಬ್ಬ ಬ್ರಹ್ಮ ಅಂತೇಳಿ, ಇದಕ್ಕೊಬ್ಬ ಸೂರ್ಯ, ಏನೇ ನಾವೆಲ್ಲ ನೇಮ್ಗಳದ ಇದಕ್ಕೆ. ಈ ಅದಾವಲ್ಲಪ್ಪ, ಈ ನಮ್ಮ ದೇಶದೊಳಗೆ ಇಷ್ಟು ಇದಾವೆ, ಇಷ್ಟು ವಿಧಾನಸಭಾ ಕ್ಷೇತ್ರಗಳು, ಇಷ್ಟಿದು ಅದಾವೆ, ಬೇರೆ 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 ಇಲ್ವಾ? ಅದಕ್ಕೆ ಒಂದು ವಿಧಾನಸಭೆಗೆ ಒಬ್ಬನ ಮುಖ್ಯಮಂತ್ರಿ, ಹಿಂಗೆಲ್ಲ ಅದಾರ ನೋಡು. ಹಾಗೆ ಅಲ್ಲಿ ಕೂಡ ವಿಭಾಜನೆ ಮಾಡಿರ್ತಕ್ಕಂಥದ್ದುಂಟು ಬ್ರಹ್ಮಾಂಡಗಳನ್ನು. ಇದು ಒಂದು ಬ್ರಹ್ಮಾಂಡದ ಎಷ್ಟು ವ್ಯವಹಾರ ಇದು. ಒಂದು ಬ್ರಹ್ಮಾಂಡದೊಳಗೆ ಒಂದು ಭೂಲೋಕ, ಇದ್ರ ಮೇಲೆ 7 ಲೋಕ, ಇದ್ರ ಕೆಳಗೆ 7 ಲೋಕ, ಒಟ್ಟು ಹಿಂಗೆ 14 ಲೋಕಗಳಿವು. ಈ 14 ಲೋಕಗಳಿಗೆ ಇವರು ಮೂವರಾಗಿರ್ತಕ್ಕಂಥವ್ರು, ಒಡೆಯರಾಗಿರ್ತಕ್ಕಂಥವ್ರು. ಇಂಥ ಬ್ರಹ್ಮಾಂಡಗಳೇನದವಲ್ಲ, ಅನಂತ ಕೋಟಿ ಬ್ರಹ್ಮಾಂಡಗಳದಾವೆ ಅಂಥೇಳಿ, ಬ್ರಹ್ಮಾಂಡಗಳು ಅನಂತ ಅನಂತ ಅದಾವೆ ಅಂಥೇಳಿ ಅವು ಇಷ್ಟೇ ಅಂತ ಹೇಳಕ್ಕೆ ಬರೋದಿಲ್ಲ. ಇವರ ಸಂಶೋಧನೆ ಪ್ರಕಾರ ಇನ್ನೂ ಎಲ್ಲೋ ಇರ್ತಕ್ಕಂಥ ಸೂರ್ಯನ ಕಿರಣ ಇನ್ನೂ ಬಂದು ಭೂಮಿ ಮುಟ್ಟಿಲ್ಲ ಅಂತ ಹೇಳ್ತಾರೆ ಇವರು ವಿಜ್ಞಾನಿಗಳು. ಅವನು ಎಲ್ಲಿರ್ಬೇಕು, ಅವನು ಯಾವಾಗ ಹೊಂಟಿರ್ಬೇಕು, ಸೃಷ್ಟಿ ಆರಂಭದಿಂದ ಹೊಂಟ್ರು ಇನ್ನೂ ಭೂಮಿ ಬಂದು ಅವನ ಕಿರಣ ತಲುಪಿಲ್ಲಂತೆ. ಇವನು ಉದಯ ಆಗ್ತಿದ್ದಂಗೆ ಬಂದ್ಬಿಡ್ತದೆ ನಮಗೆ ಕಿರಣಗಳು. ಆದರೆ ಇನ್ನೂ ಎಲ್ಲೋ ಇರ್ತಕ್ಕಂಥ ಸೂರ್ಯನ ಕಿರಣ ಬಂದಿಲ್ಲ ಇಲ್ಲಿಗೆ ಅಂತ ಇವರು ತಮ್ಮ ಏನೇನೋ ಇದರಿಂದ ಸಿದ್ಧ ಮಾಡ್ಕೊಂಡಿದ್ದಾರೆ. ಎಲ್ಲ ಇದು ವೇದೊಳಗೆ ಬಂದಿರತಕ್ಕಂಥದ್ದೇ ಓಟೋಟ ಆರಿಸ್ಕೊಂಡು ನಾವೇನೋ ಕಂಡು ಹಿಡಿದ್ವಿ, ನಾವೇನೋ ಸಾಧಿಸಿದ್ವಿ, ನಾವೇನೋ ಮಾಡಿದ್ವಿ ಅಂತೇಳಿ ಇವು ಮಾಡ್ತಾ ಇರ್ತಕ್ಕಂಥದ್ದು. ಇವ್ರ ಕೈಲಿ ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕೆ? ಇಷ್ಟು ದಿವಸ ಆದರೂ ಪ್ರಾಣ ಹೆಂಗೆ ಹೋಗತ್ತೆ ಅನ್ನೋದು ಗೊತ್ತಿಡಿಯೋಕ್ಕಾಗಿಲ್ಲ ಇವರಿಗೆ. ಪ್ರಾಣ ಒಳಗೆ ಹೆಂಗೆ ಬರ್ತೈತಿ ಅನ್ನೋದು ಗೊತ್ತಿಡಿಯೋಕ್ಕಾಗಿಲ್ಲ. ಹೋಗಿದ್ದಕ್ಕೆ ಮುಂದೆ ಗತಿ ಏನು ಅನ್ನೋದು ಗೊತ್ತಿಲ್ಲ. ಇದು ಹೆಂಗೆ ಬಂತು ಅನ್ನೋದು ಗೊತ್ತಿಲ್ಲ. ಹೆಂಗೈತಿ ಅಂತ ಎಷ್ಟು ಎಕ್ಸ್ರೇನಾರ ಹೊಡಿ, ಎಷ್ಟು ಸ್ಕ್ಯಾನಿಂಗಾರ ಮಾಡಿಸು, ಎಷ್ಟು ಏನಾರ ಆರಾಮ ಅವು ಇವು ಏನೇನೋ ಭಯಂಕರ ಏನು ಮಾಡಿದ್ರು ಒಳಗಿರ್ತಕ್ಕಂಥದ್ದು ಕಾಣೋದಲ್ಲ ನೋಡು. ರಕ್ತ ಕಾಣ್ತತಿ, ಮಾಂಸ ಕಾಣ್ತತಿ, ನರ ಕಾಣ್ತತಿ, ಎಲುಬು ಕಾಣ್ತತಿ, ಮಜ್ಜ ಕಾಣ್ತತಿ, ನೆಣ ಕಾಣ್ತತಿ, ಇವೆಲ್ಲ ಕಾಣ್ತಾವ. ಆ ಒಳಗಿರ್ತಕ್ಕಂಥ ಆತ್ಮನದನ್ನ ಇದನ್ನೆಲ್ಲ ಚಾಲನೆ ಮಾಡ್ತಕ್ಕಂಥ ಅವನು ಕಾಣ್ತಾನೇನು ಅಂದರೆ ಕಾಣಲಿಕ್ಕಾಗಿ ಅಲ್ಲ. ಎಷ್ಟು ಮಂದಿ ಏನೇನೋ ಮಾಡ್ತಾ ಇದ್ರೆ ಏನು ಮಾಡಿ
ಬೇಕಾದಂಗ ಬಂದೋಬಸ್ತಿನ ಗಡು ಪ್ರಾಣನ ಇರ್ತತೆ ನಾನು ನೋಡೋಣ ಸಾಯಬೇಕಾರೆ. ಎಂತೆಂಥ ಪೆಟ್ಟಿಗೆ ಮಾಡಿಟ್ರು ಕೂಡ ಅದು ಒಳಗೆ ಉಳ್ಕತ್ತತೆ. ಅದು ಹೆಂಗೆ ಹೋಗತಿ ಹೆಂಗೆ ಬರ್ತದೆ ಅದ್ರಾಗ, ಎಷ್ಟು ಸೂಕ್ಷ್ಮ ಇರ್ಬೇಕದು. ಆದ್ರಿಂದ ಈ ಎಲ್ಲ ಕೋಟಿ ಕೋಟಿ ಬ್ರಹ್ಮಾಂಡಗಳಿಗೆ ನಾಯಕನಾಗಿರ್ತಕ್ಕಂಥವನು ಸದ್ಗುರುವು. ಮತ್ತು ನಾಯಕನಾಗಿ ಇವರಂಗ ದುಃಖಿ ಅಲ್ಲ. ಈ ಎಲ್ಲ ನಾಯಕರು ದುಃಖಿನೇ. ಇಲ್ಲಿ ನೋಡ್ತಾವಲ್ಲ ಇವರು ದುಃಖಿಗಳೇ, ಅಲ್ಲಿರೋರು ಅವರು ದುಃಖಿಗಳೇ. ಅವರೇನು ಸುಖಿಗಳಲ್ಲ, ಅವರು ದುಃಖಿಗಳೇ. ಅವರು ಪಡಬಾರ್ದ ಕಷ್ಟಗಳನ್ನು ಪಡ್ತಿರ್ತಾರೆ. ರಾಕ್ಷಸರು ಬೆನ್ನು ಎತ್ತಿ ಬಿಟ್ರೆ ಊಟ ಬಿದ್ದು ಬಿಡ್ತಾರೆ. ಏನು ಪೂಜಿತ ಅವರು. ಭಸ್ಮಾಸುರ ವರ ಕೊಟ್ಟುಬಿಟ್ಟ ಶಿವ, ಅವನ್ನ ಸುಡಕ್ಕೆ ಹೊಂಟುಬಿಟ್ಟ, ಓಡಬಿಟ್ಟ ಅವನು, ಬೆನ್ನತ್ತಿ ಬಿಟ್ಟವನು. ಮತ್ತು ವಿಷ್ಣು ಲೋಕಕ್ಕೆ ಹೋದ. ಹಿಂಗೆ ಇವನಿಗೆ ಬೆನ್ನತ್ತಾಗ ಅವನು ಲೋಕಕ್ಕೆ ಹೋದ, ಅವನು ಬೆನ್ನತ್ತಿ. ಮತ್ತು ಅವನು ಮೋಹಿನಿ ಅವತಾರ ತರಬೇಕಾತು ಇವನ್ ನಾಶ ಮಾಡಕ್ಕೆ. ಯಾರನ್ನ? ಭಸ್ಮಾಸುರನ್ನ ನಾಶ ಮಾಡಕ್ಕೆ. ಏನು ಭಾಳ ಅವರು ಭಾಳ ಗೊಜಡೆ. ಇವ್ರಿಗಿಂತೂ ಗೊಜಡೆ ಐತಿ. ಅವೆಲ್ಲರ ಟಿ ವಿ ಬರೋದಾಗಿದ್ರೆ ಇನ್ನೂ ಚೆನ್ನಾಗಿ ಮಜಾ ಆಗ್ತತ್ತದು. ಇವರು ಹೆಂಗೆ ಬರ್ತಾವಲ್ಲ ಹಂಗದಾವ ಅವ್ರವ ಕತಿ. ಸರಿಯಾಗಿ ತಿಳ್ಕೊಂಡ್ರೆ ಅದೇನು ಬದ್ಲಿ ಇಲ್ಲ ಅಲ್ಲ. ಅಲ್ಲಿ ಕತಿನ ಇಲ್ಲಿ ಕತಿನ ಅಲ್ಲಿ. ಎಲ್ಲಿ ಬದಲಿ ಅನ್ನತಕ್ಕಂಥದ್ದಿಲ್ಲವೆಲ್ಲ. ಆದ್ರಿಂದ ಇವ್ರು ಯಾರೂ ಆನಂದವಾಗಿಲ್ಲ ಅಂತ. ಆನಂದವಾಗಿಲ್ಲ. ಯಾಕಂದ್ರೆ ಹೋಗ ಅನುಸೂಯನ್ ಪ್ರತಿವ್ರತ ಭಂಗ ಮಾಡಿ ಬಂದ್ರು ಬಂದವು. ಎದಕ್ಕೆ ಹೋಗಲ್ಲ ಹೆಂಡತಿ ಮಾತ ನೋಡಿ ಬಂದು ಮಕ್ಕಳಾಗಿ ಕುತ್ಕೊಂಡ್ಬಿಟ್ಟು ಓದ್ತಿಗಿರ್ತ. ಹೌದಾ? ಅನುಸೂಯನ್ ಮಕ್ಕಳಾಗ್ಬಿಟ್ರು. ತ್ರಿಮೂರ್ತಿಗಳು ಬಂದು ಅವನು ಹೇಳ್ಬಿಟ್ಟ ನಾರ್ದ ಆಕೆ ಅಷ್ಟು ಪತಿವ್ರತೆಯರು ಯಾರು ಇಲ್ಲ ಅಲ್ಲ ಅಂತೇಳಿ ಇವ್ರಿಗೆ ಅಸಹ್ಯ ಆಗ್ಬಿಡ್ತಾವ. ಹಂಗಾರೋಗ ಬಂದು ಹೊಳ್ಯಾಡ್ಕೊಂತ ಕುತ್ಕೊಂಡು ಟೋಟಲ್ 3 ಅವ್ನು ಭಸ್ಮಾಸುರ ಬೆನ್ನತ್ತಾಗ ಅಲ್ಲಿ ಹೊಟ್ಟು ಬಿದ್ದುಬಿಟ್ಟವು. ಏನು ಪಜಿತೈತೆ ನೋಡಿ ಅವ್ರದ್ದು ಒಮ್ಮೆ ವಿಚಾರ ಮಾಡಿದ್ರೆ. ಆದ್ರಿಂದ ಪರಮಾನಂದ ಯಾವಾಗಲೂ ಪರಮಾನಂದ ಸ್ವರೂಪನಂದ್ರೆ ಸದ್ಗುರು ಒಬ್ಬನವನು. ಬ್ರದರ್ ಅಂದ್ರೆ ಇವ್ರಿಗೂ ಸುಖ ಅನ್ನುವಂಥದ್ದಿಲ್ಲವೆಲ್ಲ ದುಃಖವೇ. ಎಷ್ಟು ಅವತಾರ ಎತ್ತಿ ಬಂದ ವಿಷ್ಣು ಎಷ್ಟು ದುಃಖ ಅನುಭವಿಸಿದ. ರಾಮ ಆಗಿ ಎಷ್ಟು ದುಃಖ ಅನುಭವಿಸೋದು, ಕೃಷ್ಣ ಆಗಿ ಎಷ್ಟು ದುಃಖ. ಎಲ್ಲ ಅವತಾರದಾಗೂ ಇಲ್ಲಿ ಬಂದ್ರೂ ದುಃಖ, ಅಲ್ಲಿದ್ರೂ ದುಃಖ. ಏನು ಅವ್ರ ಕಾಟ ಬೇರೆ, ಇವ್ರ ಕಾಟ ಬೇರೆ, ಭಕ್ತರ ಕಾಟ ಬೇರೆ, ನಿಮ್ದಿನ್ನೂ ಪಾಡು. ಈ ಒಂದೊಂದೇ 2-3 ವೃತ್ತ ಇರ್ತಾವ ನಿಮ್ಮವು ಕಾಟ ಮಾಡವು. ಯಾವ್ರಿಗೆ ಭಾರಿ ಪಜೀತಿ ಬಿಡ ಅವ್ರಿಗೆ. ಮೈ ತುಂಬ ಸೊಳ್ಳಿ ಗದ್ದೆ ಹೋಗಿ ಮಕ್ಕಂದಂಗೆ ಅವರು. ಒಂದೊಂದು ಸೊಳ್ಳೆ ಅಲ್ಲ, ಸೊಳ್ಳಿ ಗದ್ದೆಗೆ ಹೋಗಿ ಮಕ್ಕಂದ್ರೆ ಹೆಂಗೆ ಹಾಕತ್ತ ಅಂತ ಪದ್ಧತಿ. ನೀವು ಒಂದೊಂದು 2 ಸೊಳ್ಳಿಗೆ ನೀವು ತಡಬರಿಸಿ ರಾತ್ರಿ ನಿದ್ದೆ ಬರಲಿಲ್ಲ ಬಾ ಅಂತೀರಿ. ಸೊಳ್ಳಿ ಗದ್ದೆಗೆ ಮಕ್ಕಂದ್ರೆ ಗತಿ ಏನಾಗಿರ್ಬೇಕು? ಆದ್ರಿಂದ ಅದು ಅಲೌಕಿಕವಾಗಿರುವಂಥ ಲೌಕಿಕವಾಗಿರುವಂಥದ್ದಲ್ಲ. ಲೌಕಿಕದಲ್ಲಿ ಯಾವ್ಯಾವುದೋ ರೀತಿಯಾಗಿರ್ತಕ್ಕಂಥ ಆನಂದ ಗದವೆ ಅಂತ ತಿಳ್ಕೊಬೋದು ಇವರು. ಅದು ಖಂಡಿತವಾಗಿ ಆನಂದ ಅಲ್ಲ, ಖಂಡಿತವಾಗಿ ಸುಖವಲ್ಲ. ಸುಖದ ಛಾಯೆ, ಸುಖದ ಆಭಾಸವೇ ಹೊರತೋದು. ಸುಖ ಅನ್ನುವಂಥದ್ದು ಖಂಡಿತವಾಗಿಯೂ ಎಲ್ಲರ ಅನುಭವದಿಂದಲೂ ಕೂಡ ಅದು ಇಲ್ಲ. ನಮ್ಮ ಅನುಭವಗಳನ್ನು ನಾವೇನು ಅನುಭವಿಸ್ತವೋ ಅದರಿಂದಲೇ ನಾವು ಅದರಿಂದ ಸುಖ ಆಯ್ತು ದುಃಖ ಆಯ್ತಂದ್ರೆ ದುಃಖನ ಆಗಿರ್ತತಿ. ಅದರಿಂದ ಸುಖ ಅನ್ನುವಂಥದ್ದಾಗೋದಿಲ್ಲ. ಅದಕ್ಕನೇ ಅವರು ಕಂಡಾಗಲೇ ರಮಣೀಯವೆಲ್ಲ, ಉಂಡಾಗಲೇ ನಿರಸನವೆಲ್ಲ. ಮರುಕ್ಷಣದಲ್ಲಿ ನಿರಸನವಾಗಿಬಿಡ್ತದೆ. ಮರುಕ್ಷಣದಲ್ಲಿಯೇ ಎಷ್ಟು ನಾವು ಆಯಾಸ ಪಟ್ಕೊತೇವೆ, ಎಷ್ಟು ಪ್ರಯತ್ನ ಮಾಡ್ತೇವೆ, ಏನೇನೇನೇನೋ ಮಾಡ್ತೇವೆ. ಮರುಕ್ಷಣದಲ್ಲಿ ಅದು ಶುರುವಾಗಿ ಬಿಡ್ತದೆ. ಅದು ನಿರಸನ ಏನು ಉಪಯೋಗ ಆಗಲಿಲ್ಲಲ್ಲ ಅಂತೇಳಿ ನಿರಸನ. ಆದ್ರಿಂದ ಇದು ಏನಿರುವುದು ಅವನ ಆನಂದ ಅಂದ್ರೆ ಅಲೌಕಿಕವಾಗಿರುವಂಥದ್ದು. ಲೌಕಿಕ ಆನಂದ ಹಿಂಗನೇ ಅದು ನಿರಸನವಾಗಿರ್ತಕ್ಕಂಥದ್ದು. ಅದು ನಿರಸನವಾಗಿರ್ತಕ್ಕಂಥದ್ದು. ನಮಗೆ ಹೆಂಗಾಗ್ತಾ ಐತಿ ಲೌಕಿಕದ್ದು ಅಂದರೆ, ಈ ಗಣಪತಿ ಹಬ್ಬಕ್ಕೆ ಕಬ್ಬಿನ ಗಳಕ್ಕೆ ಕಬ್ಬಿನ ಬಣ್ಣ ಹೊಡೆದೊಡ್ದು ಇಟ್ಟಿರ್ತಾರೆ. ಕತ್ತರಿಸಿ ಕಟ್ಟಾಕ, ಗಣಪನ ಮುಂದೆ ಕಟ್ಟಾಕ. ಅವಕ್ಕೆ ಬಾಳೆಹಣ್ಣ ಬೇರೆ, ಕಬ್ಬಿನ ಗಳ ಬೇರೆ, ಇದೆಲ್ಲ ಮಾಡ್ತಾರೆ.
ಹುಡ್ರು ಪೌಡ್ರು ತಗೊಂಡು ತಿಂದು ಬಿಡ್ತಾವ, ಇವನ್ನಾದ್ರೆ ಯಾರು ತಿನ್ನಲ್ಲ ಅಂತೇಳಿ. ಆ ಕಬ್ಬಿನ ಕೋಲು ಅಂತ ತಿಳ್ಕೊಂಡು ಎಲ್ಲರ ನಾವು ಹಲ್ಲು ಹಚ್ಚಿ ಜಿಗಿತೀವಿ ಅಂದರೆ ಹಲ್ಲು ಮುರಿತಾವ, ಹೊಸಡಿನೂ ಹರಿತೈತಿ, ರಕ್ತ ಎಲ್ಲ ಸೋರಿ ಯಾತಕ್ಕೂ ಬರದಂಗೆ ಆಗೋಗ್ತದೆ. ಆ ಗಳಕ್ಕೆ ಹಚ್ಚಿರೋದು ಬಣ್ಣ ಕಬ್ಬು ಅಂತ ತಿಳ್ಕೊಂಡು ಆ ಸೇಬಣ್ಣಿಗೆ ಹಚ್ಚಿರೋ ಬಣ್ಣ ನೋಡಿ ಸೇಬಣ್ಣು ಅಂತ ಬಾಯಿ ಹಾಕಿ ಕಡಿದ್ವಿ ಅಂದರೆ ಏನಾಕತಿ? ಹಲ್ಲು ಮುರಿದು ಹೋಗ್ಬಿಡ್ತಾವೆ. ಹಾಕಿ ಜಿಗಿದ್ವಿ ಕಬ್ಬು ಅಂತಂದರೆ ಏನಾಕತಿ? ಕಿತ್ತು ಹೋಗ್ಬಿಡ್ತದೆ. ಹಂಗೆ ನಾವೆಲ್ಲ ಇವುಗಳಿಂದ ಏನೋ ಆಗುತ್ತದೆ, ಹಿತ ಅಂತ ಬಯಸಿದ್ದೇವೆ. ಅದಕ್ಕೆ ಮೊದಲನೇ ಪ್ರಯೋಗ, ಯಾರು ಹಿತವರು ಈ ಮೂವರೊಳಗೆ ಅಂತೇಳಿ. ಏನು ಗಳದ ಕಬ್ಬು, ಗಳದ ಬಾಳೆಹಣ್ಣು, ಗಳದ ಸೇಬು, ಎಲ್ಲವೂ ದುಃಖ ಕೊಡ್ತಕ್ಕಂಥವುಗಳು ಅನ್ನುವಂಥದ್ದು ತಿಳಿಸಬೇಕನ್ನುವಂಥ ಉದ್ದೇಶ ಅವ್ರದ್ದು. ಅಷ್ಟೆಲ್ಲ ಭಾಳಷ್ಟು ಅದನ್ನು ಹೇಳ್ಕೊಂತ ಹೋಗ್ತಾರೆ ಒಂದೊಂದೇ ಅದನ್ನು. ಅದ್ರಸಿಂದ ಇವನ ಆನಂದವೆನ್ನುವಂಥದ್ದು ಅಲೌಕಿಕವಾಗಿರ್ತಕ್ಕಂಥದ್ದು, ಏನು ಇಲ್ಲದ್ದನ್ನು ತೋರಿಸುವನು ಮತ್ತು ಕೂಡಲೇ ಅಲ್ಲಿಂದಲ್ಲೇ ಅಡಗಿಸುವಂಥವನು. ಇವ್ರೇನಾರ ತೋರಿಸ್ಬೇಕಾದ್ರೆ ಒಂದು ಏನಾರ ಬೇಕೇ ಬೇಕು ಇವರಿಗೆ. ಒಂದು ಯಾವ್ದ್ರಾಗಾರ ಅದ್ರ ಮೇಲೆ ಮತ್ತೆ ಏನಾರ ಮಾಡಿ ತೋರಿಸೋರು. ಒಂದು ಚಿತ್ರ ಬರಿ ಅಂದರೆ ಗಾಡಿ ಬೇಕೇ ಬೇಕು, ಹಾಳು ಬೇಕೇ ಬೇಕು, ಏನಾರ ಬೇಕು ಆಧಾರ. ಹಂಗೆ ಆಕಾಶದ ಮೇಲೆ ಬರಿಯ ನೀನು ಅಂದ್ರೆ ಬರೆಯೋಕ್ಕಾಗೋದಲ್ಲ ಅವನಿಗೆ, ಆಧಾರ ಬೇಕೇ ಬೇಕು. ಈ ಜಾದು ಮಾಡ್ತಿರ್ತಾರಲ್ಲ, ಹಂಚುಗುರುಪಿ ಅದು ಅವೇನೋ ಬಾಣ್ತಿ ಕೈ ಅಂತ ಅದಂತ ಎಡಮುರ್ಗಿ ಬೇರಂತ ಇಂಥವು ಏನಾರ ಆಧಾರ ಇಟ್ಕೊಂಡಿರ್ತಾರೆ ಅವರು. ಇಟ್ಕೊಂಡು ಏನಾರ ಕಣ್ ಕಟ್ ಮಾಡಿ ಅವ್ರು ರೊಕ್ಕ ಮಾಡ್ದಂಗೆ ಮಾಡಿ, ಅಕ್ಕಿ ಮಾಡ್ದಂಗೆ ಮಾಡಿ, ಏನೇನೋ ಮಾಡಿ ತೋರಿಸ್ತಾರಂತ. ನಾವಂತೂ ನೋಡಿಲ್ಲ, ಕೇಳಿದೆವು ಅಷ್ಟೇ. ಮಾಡ್ತಾರೆ ಹಿಂಗೆ ಮಾಯಾ ಬಜಾರ. ಅವು ನಿಜವಾದ ವಸ್ತುಗಳಲ್ಲ, ನಿಜವಾದ ವಸ್ತುಗಳ ಕಾಣಂಗೆ ಮಾಡ್ತಾರೆ ಅವರು ಅಂತೇಳಿ. ಅದಿದ್ರ ಬರ್ತದ ಗಡೋಜ್ಗದೊಂದು ಒಂದು ಮಾಯಾ ಪ್ರಸಂಗದೊಳಗೆ ಮಾಯಾ ಬಜಾರ್ ಅಂತೇಳಿ. ಅವನು ಇವನಿಗೆ ಲಗ್ನ ಮಾಡೋ ಸಲುವಾಗಿ ಅಲ್ಲ, ಹಿಡಂಬಿ ಮಗನ ಘಟೋತ್ಕಜ. ಅಭಿಮನ್ಯುವಿಗೆ ಶಶಿರೇಖಾ ಅಂತನೋ ಏನು ಶಶಿಕಲಾ ದುರ್ಯೋಧನ ಮಗನಿಗೆ ಕೊಡಬೇಕು ಅಂತ ಒಂದು, ಅಭಿಮನ್ಯುಗೂ ಮಾಡ್ಕೋಬೇಕು ಅಂತ ಇವ್ರದಿರೋದು. ಅದೇನಾಗ್ಬಿಡ್ತು, ಭಾಳ ಬಲ ಜಾಸ್ತಿ ಆಗಿಬಿಡ್ತಾವ್ರು. ಎಲ್ಲ ಬೀಗರು ಬಂದಿದ್ದಾರೆ. ಘಟೋತ್ಕಚಿತ ಗೊತ್ತಾತ, ಅವನು ಮಾಯಾವಿ. ಅವನು ಏನು ಮಾಡಿದ ಅಂದ್ರೆ ಮಂಚ ಸಹಿತ ತಗೊಂಬಂದು ಇವನು ಇರತಕ್ಕಂಥ ಅಡವ್ಯಾಗ ಇಟ್ಬಿಟ್ಟ ಅದನ್ನು. ಯಾರನ್ನ? ಶಶಿಕಲನ. ಇವನು ಆ ಮಂಚದ ಮೇಲೆ ಶಶಿಕಲನ ರೂಪಕ್ಕೆ ಇವನು ಮಕ್ಕಂಬಿಟ್ಟಲ್ಲಿ ಘಟೋತ್ಕಜ ಮಾಯಾವಿ ಅವನು. ಆಮೇಲೆ ದೊಡ್ಡ ದೊಡ್ಡ ಬಾಜಾರ್ ಮಾಡಿಬಿಟ್ಟ ತೀರ್ಥ. ಎಲ್ಲ ಲಗ್ನಕ್ಕೆ ಬರೋರಿಗೆ, ಕೌರವರಿಗೆ, ಅವ್ರಿಗೆಲ್ಲರಿಗೂ ಬರೋರಿಗೆ ನಮೂನೆಯಾಗಿರ್ತಕ್ಕಂಥ ಭುಜ ಕಿರೀಟಗಳು, ಬಂಗಾರದವು, ಶಾಲುಗಳು, ಪೀತಾಂಬರಗಳು, ಏನು ದೊಡ್ಡ ಬಾಜಾರ. ಹಳೆ ಕೊಡೋದು ಹೊಸ ತಗೊಂಡು ಹೋಗೋದು ಅಂತ. ಈ ಶಿಲವಾರ ಮಾರಕ್ಕೆ ಬರ್ತಾರಲ್ಲ, ಹಳೆ ತಗೊಂಡು ಹೊಸದು, ಆ ಟೈಪ್ ಮಾಡಿಬಿಟ್ಟ ತೀರ್ಥವನು. ಏನಂದರೆ ಇವೆಲ್ಲ ತುರಾಯಿಗಳು, ನಮೂನೆ ಭಾಳ ಆಕರ್ಷಣೀಯವಾಗಿ ಮಾಯಾವಿಂದ ಮಾಡೋದಲ್ಲದ, ಮಾಯಾದಿಂದ ಮಾಡ್ತಕ್ಕಂಥ ಮಾಯಾ ಆಧಾರದ ಮೇಲೆ ಮಾಡಿಬಿಟ್ಟ. ಬಂದ್ರಲ್ಲಿ ಇವರೆಲ್ಲ ನೋಡಿ ಮನಮೋಹಕ ಆಗಿಬಿಡ್ತು. ನಾವೊಂದು 2 ಕಿರೀಟ ಹೋಗ್ಬೇಕು, ಹಳೆ ಕೊಟ್ಟರು ಕೊಡ್ತೇವೆ, ನೀವು ಹಂಗೆ ರೊಕ್ಕ ಕೊಟ್ಟರು ಕೊಡ್ತೇವೆ, ನೀವು ಹೆಂಗೆ ಬೇಕು ಹಂಗೆ ಹೋಗ್ಬೇಕು ಅಂದ್ಕೊಳ್ಳಿ. ಇದ್ದವೆಲ್ಲ ಹಳೆನೆಲ್ಲ ಕಟ್ಟಿ ಹಾಕಿ ಆ ಶಾಲ್ಗಳು ಕೊಟ್ಬಿಟ್ಲೆ ಶಾಲ್ ಹಾಕ್ಕೊಳ್ಳೋದು, ತುರಾಯಿ ಕೊಟ್ಬಿಟ್ಲೆ ತುರಾಯಿ ಇಟ್ಕೊಳ್ಳೋದು, ಕಿರೀಟ ಇಟ್ಕೊಳ್ಳೋದು, ಇಂಥವನ್ನೆಲ್ಲ ಮಾಡ್ಕೊಂಡು ಹೋದ್ರಂತೆ. ಎಲ್ಲಿಗೆ? ಲಗ್ನದ ಮನೆಗೆ. ಅವು ಶಾಲ್ ಅಂದ್ರೆ ಅಲ್ಲಿ ಅವ್ರಿಗೆ ಕಾಣೋ ಹೆಂಗಂದ್ರೆ ಚಾಪಿ ತೂತ್ ಹಾಕಿ ಸಿಗಾಕ್ಯಂದಂಗೆ, ಆಮೇಲೆ ಕಸಮರಿಗೆ ಕಟ್ಕೊಂಡಂಗೆ, ಆಮೇಲೆ ಇಂಥದ್ದೊಂದು ಯಾವುದೋ ಗಡಿಗಿದು ಕಿರೀಟ ಆದಂಗೆ. ಏನು ನಮೂನೆ ಆಕಾರ ಅಂದರೆ ಆಕಾರ. ಅದು ಮಾಯಾದಿಂದ ಅವ್ರಿಗೆ ಮಾತ್ರ ಹಂಗೆ ಕಾಣೋದು, ಇವ್ರಿಗೆ ಮಾತ್ರ. ಅವನು ಯಾರಿಗೆ ಕೈ ಹಿಡಿದ್ನಲ್ಲ, ಅವನು ಯಾರು? ಅವನು ಲಕ್ಷ್ಮಣಕುಮಾರ್ ಅಂತ ಅವನಿಗೆ ಲಗ್ನ. ಇವ್ರಿಗೆಲ್ಲ ಶಶಿಕಲಾ ಕಂಡಂಗೆ ಇವ್ರಿಗೆಲ್ಲ ಕಾಣ್ತಿತ್ತು. ಅವನ ಕೈ ಹಿಡ್ಕೊಂಬಂದು ಕೂಡಲೇ ಹಿಂಗೆ ಕೈ ಹಿಚಿಗಿದ ಕೂಡಲೇ ರಕ್ತ ತಪ್ಪ ಅಂದ್ಬಿಡ್ದು. ಅವ್ನು ಕೊಡ್ಕೊಳಕ್ಕೆ ಹೋಗೋನು. ಇವರೆಲ್ಲ ಗುದ್ದಕ್ಕೆ ಹೋಗೋರು. ನಿಂತ್ಕೊಳ್ಳಲಿ, ಹೆಣ್ಮಕ್ಳು ಕೈ ಹಿಡಿದ್ರೆ ಹೆಂಗೆ ಮಾಡ್ತೀಯಲ್ಲ ನೀನು ಅಂತೀವಿ.
ಆಮೇಲೆ ಆ ಗಂಗ ಹಿಂಗೆ ತಿರುಗಿ ನೋಡಿದ್ರೆ ಕೈ ಚೀದ್ ಕೂಡ್ಲೆ ಅಂದ್ಕೂಡ್ಲೆ ಕರಡಿ ಆಕಾರ ಆಗೋದು, ಹುಲಿ ಆಕಾರ ಆಗೋದು, ಗುರು ಅನ್ನೋದು. ಇದ್ರಾಗೂ ಅದಾವೆ ನಮಗೆ ಅವ್ರವ್ರಿಗೆ ಗೊತ್ತದ ಯಾವಾಗ ಕರಡಿ ಆಗ್ತಾವ, ಯಾವಾಗ ಹುಲಿ ಆಗ್ತಾವ, ಯಾವಾಗ ಏನಾಗ್ತಾವ. ಇವ್ ಗಂಡು ಏನಾಗ್ತಾವ, ಹೆಣ್ಣೇನಾಗ್ತಾವ ಅವ್ರವ್ರಿಗೆ ಗೊತ್ತಾವ. ಕೈ ಹಿಡ್ಸೋದ ಈಚಿಗೆ 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 ಅವ್ನು ತಡಪಡ ಒದ್ದಾಡ್ಬಿಡೋಣ ಅವನು. ಇವರೆಲ್ಲ ತಿವಿಯರು ಹಿಡ್ಕೊಂಡು ಹೋಗ್ತಿರ್ತಾರಲ್ಲ ಅಷ್ಟು ಮಂದಿ ಕರ್ಕೊಂಡು ಹೋಗ್ಬೇಕಾರ. ಅವಾಗ ಅವನಿಗೆ ನೋಡಿದ್ರೆ ನಿಜವಾದ ದೃಶ್ಯ ಕಾಣ್ತತಿ, ಇವ್ರಿಗೆ ನೋಡಿದ್ರೆ ಹಿಂಗೆ ಕಾಣ್ತತಿ. ಇದೇನಂದ್ರೆ ಮಾಯಾ ಬಜಾರವಾಗಿರ್ತಕ್ಕಂಥ ಇದು ಹಂಗಾನೆ ನಮ್ಮದು. ಇದು ಮಾಯಾ ಬಜಾರವಾಗಿರ್ತಕ್ಕಂಥದ್ದೇ. ಅದರ ಸಿಕ್ಕರಿಗೆ ಗೊತ್ತದ್ರದ್ದು ಏನು ಏನು ಹೆಂಗೆ ಹಿಂಡ್ತದ ಅನ್ನೋದು ಅವ್ರಿಗೆ ಗೊತ್ತದು. ಹಿಂಗಾದ ಕೂಡಲೇ ಅವನ್ನೆಲ್ಲ ನೋಡಿದ್ರೆ ನಗರ ಅಂತೀವಿ. ಏನು ಕಸ್ಮರಿಗೆ ಇಟ್ಕೊಂಬಂದವೆ, ಚಾಪಿ ಕೊಳ್ಳ ಹಾಕ್ಕೊಂಬಂದವೆ. ಹಿಂಗೆ ಅಸಹ್ಯ ಮಾಡಿಬಿಟ್ಟ ಘಟೋದ್ಗಜ ಅಂತ ಅವನಿಗೆ. ಆಮೇಲೆ ಅವನ ಲಗ್ನ ಆತು ಅಂಥೇಳಿ ಇಲ್ಲೇನು ಹೇಳ್ತಕ್ಕಂಥ ಮಾಯಾದಿಂದ ಮಾಡ್ತಕ್ಕಂಥ ಮಾಯಾ ಆಧಾರದ ಮೇಲೆ ತೋರ್ತಕ್ಕಂಥವ್ರು ಇವ್ಯಾವ್ಯಾವ ಸಾಮಾನದ ಆಧಾರದ ಮೇಲೆ ತೋರ್ತಕ್ಕಂಥವೆಲ್ಲ ಸುಳ್ಳಾಗಿರ್ತಕ್ಕಂಥ ವಸ್ತುಗಳಿವು, ನಿಜವಾದ ದೃಷ್ಟಿಯಿಂದ ಅಲ್ಲವು, ಆದರೂ ಹೌದು ಅನ್ನಂಗೆ ಕಾಣ್ತವೆ. ಇವ್ರಿಗೆ ಮೋಹ ಹಾಕ್ಕೊಂಡು ಹೌದು ಅನ್ನಂಗೆ, ಅದು ನಿಜವಾಗಿ ನೋಡಿದಾಗ ಅಲ್ಲ ಅನ್ನಂಗೆ ಕಂಡು ಆ ಘಟೋದ್ಗಜ ನಿಜವಾಗಿ ಆ ಹೆಣ್ಣಿನ ರೂಪ ಮದುಮಗಳ ರೂಪ ತಾಳಿದ್ರು ಕೂಡ ನಿಜವಾಗಿ ಮದುಮಗಳಾಗಿದ್ದಲ್ಲ, ಘಟೋದ್ಗಜನ ಆಗಿದ್ದ ಅವನು ಅನ್ನುವಂಥದ್ದು. ಅವು ಮಾಯಾವಿಗಳು ಹೆಂಗೆ ಬೇಕಂಗೆ ಆಕಾರ ತೊಡ್ತವೆ. ರಾಮನ ಹತ್ರ ಬಂದಾಗ ಶೂರ್ಪಾನಿಕಿನೂ ಕೂಡ ಹಂಗೆ ಸುಂದರವಾದ ರೂಪದಿಂದ ಇಳಿದ್ಲು. ಹಿಂಗೆ ಹೋದ್ರೆ ಅವ್ರು ಒಪ್ಪೋದಲ್ಲ ಅಂತೇಳಿ ಹಾಕಿದ್ದು ಇಂಥ ಮೂಗನಾಗ ಆನಿ ಪಾನಿ ಹೋಗಿ ಬರ್ಬೇಕು ಅಂಥ ಮೂಗು, ಇಂತಿಂಥ ಕಣ್ಣು, ಇಂತಿಂಥ ಕ್ವಾರಿಗಳು, ಅವೇ ಅಕರಾಳು ವಿಕರಾಳು ಹಿಂಗೆ ಹೋದ್ರೆ ಎಲ್ಲರ ಒಲಿತಾರ. ಈ ಸುಂದರವಾಗಿರ್ತಕ್ಕಂಥ ಪುರುಷರು ಸುಂದರವಾದ ಸ್ತ್ರೀಯಾಗಿ ಹೋಗ್ಬೇಕು ಅಂತ ಹೋದ್ಲು. ಯಾವಾಗ ಸಣ್ಣ ಅವನು ಲಕ್ಷ್ಮಣ ಮೂಗು ಕಡದ್ನು ನಿಜ ರೂಪ ಅವಾಗ ಗೊತ್ತಾಗ್ತದದು. ನಮಗೂ ನಿಜ ರೂಪ ಗೊತ್ತಾಗತ್ತೆ ಆಮೇಲೆ ಗೊತ್ತಾಕತಿ ನಿಜ ರೂಪ ಏನಿದ್ರದು, ಈ ಗಂಡಿನ ನಿಜ ರೂಪ ಏನು, ನಿನ್ನ ನಿಜ ರೂಪ ಏನು ಅನ್ನೋದು ಗೊತ್ತಾಗಿ ಏನು ಮಾಡ್ತೀಯ, ಮೂಗು ಕಟ್ಟಿಸ್ ಮಾಡ್ಸ್ಕೊಂಡ್ ಬಳಕ ಏನು ಮಾಡಂಗಿಲ್ಲ. ಆದ್ರಸಿಂದ ಇಲ್ಲಿ ಹೇಳುವ ತಾತ್ಪರ್ಯ ಇಷ್ಟೇ, ಏನು ಇಲ್ಲದ್ದನ್ನು ತಾನು ತೋರಿಸುವಂಥವನು ಅವನು. ಇಲ್ಲದ್ದನ್ನು ಅದರೊಳಗೆ ಏನು ಇಲ್ಲದ್ದನ್ನು ತೋರಿಸುವನು ಅನ್ನುವ ಶಬ್ದ ಪ್ರಯೋಗ. ಆ ಬ್ರಹ್ಮ ಚೈತನ್ಯದಲ್ಲಿ ನಿತ್ಯ ನಿರ್ವಿಕಾರವಾಗಿರ್ತಕ್ಕಂಥ ಪರಿಪೂರ್ಣವಾಗಿರುತ್ತ ವಸ್ತುವಿನಲ್ಲಿ ಏನೂ ಇಲ್ಲ, ಅದರೊಳಗೆ ಏನೂ ಇಲ್ಲವೇ ಇಲ್ಲ. ಈ ಸೃಷ್ಟಿ ಇಲ್ಲ, ಸ್ಥಿತಿ ಇಲ್ಲ, ಲಯ ಇಲ್ಲ, ಅನುಗ್ರಹ ಇಲ್ಲ, ಅನುಪ್ರವೇಶವಿಲ್ಲ, ಜೀವಿಲ್ಲ, ಜಗತ್ತಿಲ್ಲ, ಏನಿಲ್ಲವೇ ಇಲ್ಲ, ಅದರೊಳಗೆ ಏನಿಲ್ಲವೇ ಇಲ್ಲ. ಅದನ್ನೇ ಅವನು ನಮಗೆ ತೋರಿಸುವಂಥವನಾಗಿರುವನು. ಇಂಥ ನಿನ್ನ ಗಂಭೀರವಾದ ಪದವಿ ಬ್ರಹ್ಮಾದಿಗಳಿಗೂ ಸಹ ಅಸಾಧ್ಯವಾಗಿರ್ತಕ್ಕಂಥದ್ದು ಅಂತ. ಅವರಿಗೂ ಕೂಡ ಸಾಧ್ಯವಿಲ್ಲ. ಇದು ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಸ್ತಕ್ಕಂಥದ್ದು ಅವರಿಗೂ ಸಾಧ್ಯವಿಲ್ಲ. ಅವರು ಗುರುವನ್ನೇ ಹೊಗಳಿ ಗುರುವು ಸೇವೆ ಮಾಡಿ ಅವನಿಂದ ಪಡಿಬೇಕ ಹೊರತು ಆ ಸಾಕ್ಷಾತ್ಕಾರನ ಇಲ್ಲದ್ರೆ ಅವ್ರಿಗೂ ಆಗ್ತಕ್ಕಂಥದ್ದು ಅಲ್ಲವೇ ಅಲ್ಲ. ಚಿದಾಕಾಶದ ಸೂರ್ಯನಾಗಿರ್ತಕ್ಕಂಥವನವನು. ಇದು ಭೂತಾಕಾಶದ ಸೂರ್ಯ. ಇದು ಈಗ ನಮಗೆ ಕಾಣ್ತದಲ್ಲ ಚಂದ್ರ ಸೂರ್ಯ, ಅವರು ಭೂತಾಕಾಶದವರು. ಇವರು ಭೂತಾಕಾಶ ಬೇರೆ, ಚಿದಾಕಾಶ ಬೇರೆ. ಚಿದಾಕಾಶದ ಸೂರ್ಯನ ಯಾರು ಜ್ಞಾನ, ಆ ಸೂರ್ಯನಾಗಿರ್ತಕ್ಕಂಥವನು ಬೇರೆ ಇರ್ತಕ್ಕಂಥವನು. ಆದ್ರಿಂದ ನೀನು ಎಲ್ಲ ಆನಂದಗಳ ನಿಧಾನವಾಗಿರ್ತಕ್ಕಂಥವನು, ಎಲ್ಲ ಆನಂದಗಳ ನಿಧಿಯಾಗಿರ್ತಕ್ಕಂಥವನು ನೀನು. ಇವೆಲ್ಲ ತುಂತುರವಾಗಿರ್ತಕ್ಕಂಥವಳು. ಹಿರಣ್ಯ ಗರ್ಭನ ಆನಂದವೇ ಆ ಬ್ರಹ್ಮಾನಂದ ಸಾಗರದ ಒಂದು ಬಿಂದು ಅಂತಾರವರು. ಬಿಂದು ಅದು ಹಿಂಗೆ ಹಂಚ್ಕೊಂತ ಬಂದತ್ತಿಲ್ಲಿ ಮನುಷ್ಯರಿಗೆ. ಅದೇನದು ಹೌದು ಅಲ್ಲ ಅನ್ನೋ ಒಟ್ಟು ಇಲ್ಲಿರೋದು ಅಷ್ಟೇ. ಮನುಷ್ಯಂದ್ರೆ ಯಾಕೆ ಏನು ಗೊತ್ತಾಗದ ನೋಡು ಸುಖ ಅನ್ನೋದು. ಸುಖದ ಭ್ರಮ ಆಗ್ತಿರೋದು ಅಷ್ಟು. ಇವತ್ತಾಗಿಲ್ಲ ನಾಳೆ ಸಿಗ್ತದೆ ನನಗೆ ಇದ್ರ ಸುಖ ಅಂತವ್ ನಾವು. ಇದೇ ಪ್ರಯತ್ನಗಳು ನಾಳೆ ಸುಖ ಅನುಭವಿಸ್ತಾನೆ ನಾನು ಅಂತ ಹೊರತು ಇವತ್ತದು ಅನುಭವಿಸ್ತಾ ಸಿಗೋದಿಲ್ಲ. ಅದು ನಿರಸನವಾಗಿರ್ತದೆ ಅವಾಗ. ಆದ್ರಿಂದ ಇದು ಬಹಳ ಮನುಷ್ಯನಿಗಿಂತ ಚಕ್ರವರ್ತಿಗಿಂತ ಗಂಧರ್ವರಿಗಿಂತ ಪಿತೃಲೋಕದವರು ಹಿಂಗೆ ಒಬ್ರಿಗಿಂತ ಒಬ್ಬರು ಸಾವಿರ ಪಟ್ಟು ಸುಖ ಅನ್ಕಂತ ಹೋಗಿ ಆ ಹಿರಣ್ಯ ಗರ್ಭ ಅಂತಕ್ಕಂಥವ್ರಿಗೆ ಹೆಚ್ಚು ಸುಖ. ಅವನದೇನು ಅಂದರೆ
ಇದು ಬ್ರಹ್ಮಾನಂದ ಸಾಗರದ ಒಂದು ಬಿಂದುವಿನಷ್ಟು ಅಂತ. ಅದರ ಹಂಚ್ಕೊಂತ ಬರುತ್ತೆ, ಇಲ್ಲಿರೋದೇ ಇಲ್ಲ ಅದು ಮನುಷ್ಯನ ಹತ್ರ ಬರೋತ್ತಿಗೆನೆ. ಅದಕ್ಕೆ ಆಭಾಸ ಸುಖದ ಆಭಾಸ ಅಂತ. ಆದ್ರಿಂದ ಅಗಣಿತ ಗುಣಗಳ ಕಣಿಯಾಗಿರ್ತಕ್ಕಂಥವನು, ಆನಂದದ ನಿಧಿಯಾಗಿರ್ತಕ್ಕಂಥವನು, ಅವಿನಾಶಿ ಆಗಿರ್ತಕ್ಕಂಥವನು, ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ತಾನಿರ್ತಕ್ಕಂಥವನು, ಲೀಲಾ ಮಾತ್ರದಿಂದ ಸಗುಣ ವೇಷವನ್ನು ಧರಿಸಿ ಲೀಲೆ ಭಕ್ತರ ಉದ್ಧಾರ ಮಾಡಬೇಕೆನ್ನುವಂಥದ್ದು ಲೀಲೆ ಅವನು. ಧರ್ಮದ ಉದ್ಧಾರಕ್ಕೋಸ್ಕರವಾಗಿ ಅವನು ಲೀಲೆ ಮಾಡಿದ ಶ್ರೀಕೃಷ್ಣ. ಇವನು ಭಕ್ತರ ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ತಾನು ಬಂದಿರುವಂಥವನು. ಯಾವುದೊಂದು ಆಗಿರದೆ ಸರ್ವ ದೇಹಗಳಲ್ಲಿರ್ತಕ್ಕಂಥವನು. ಏನಾಗಿಲ್ಲ, ಯಾವ ದೇಹದೊಳಗಿದ್ದರೂ ಕೂಡ ಯಾರ ಸಂಬಂಧ ಹಚ್ಕೊಂಡಿಲ್ಲ. ಬ್ರಾಹ್ಮಣರ ದೇಹದೊಳಗಿದ್ದ ಬ್ರಾಹ್ಮಣ ಆಗಿಲ್ಲ, ಶೂದ್ರ ದೇಹದೊಳಗಿದ್ರೆ ಶೂದ್ರ ಆಗಿಲ್ಲ, ಹೆಣ್ಣಿನ ಸೇರಿದೊಳಗಿದ್ರೆ ಹೆಣ್ಣಾಗಿಲ್ಲ, ಗಂಡಿನ ಸೇರಿದೊಳಗಿದ್ರೆ ಗಂಡಾಗಿಲ್ಲ. ಎಲ್ಲ ಪಶು ಪಕ್ಷಿ ಕ್ರಿಮಿಕೀಟಗಳೆಲ್ಲ ಸೇರಿ ಯಾರಾದರೂ ಕೂಡ ಅವನೇನಾಗಿಲ್ಲ. ಅವನು ತಾನು ನಿರ್ಮಲನಾಗಿರ್ತಕ್ಕಂಥ. ಈ ವಿರುದ್ಧ ವರ್ತನವು ನಿನಗೊಬ್ಬನಿಗಲ್ಲದೆ ಇತರರಿಗೆ ಸಲ್ಲದು. ಆದ್ರಿಂದ ಇಂಥ ಈ ಮಾಯಾ ಅನ್ನತಕ್ಕಂಥದ್ದನ್ನು ನಾಶ ಮಾಡ್ತಕ್ಕಂಥವನು. ತಾನೊಂದು ಮಾಯಾವೇಷವಾಗಿರ್ತಕ್ಕಂಥದ್ದನ್ನು ತೊಟ್ಟು ಬಂದೇ ನಾಶ ಮಾಡಬೇಕಾಗುವಂಥದ್ದಾಗ್ಬೋದು. ಆ ರಾಕ್ಷಸನನ್ನು ಕೊಲ್ಲಲಿಕ್ಕೆ ಮಾಯಾವಿಯಾಗಿರ್ತಕ್ಕಂಥ ವಿಷ್ಣು ಮೋಹಿನಿ ರೂಪ ತಾಳಿ ಬಂದ, ನಾಶ ಮಾಡಬೇಕಲ್ಲ. ಹಾಗೆ ಈ ನಮ್ಮ ಮಾಯಾ ಭ್ರಮವಾಗಿರ್ತಕ್ಕಂಥದ್ದನ್ನೆಲ್ಲ ಕಳಿಬೇಕಾದ್ರೆ ಮಾಯಾಂಶಗಳಾಗಿರ್ತಕ್ಕಂಥ ನಾಮರೂಪಗಳನ್ನು ತಗೊಂಡು ಒಂದು ದೇಹ ರೂಪದಿಂದ ಬಂದು ಅವರನ್ನು ಉದ್ಧಾರ ಮಾಡ್ತಕ್ಕಂಥವನು. ಪರಮನ ರೂಪದಲ್ಲಿ ವರವೀಯಲಾಗದೆ ನರನಾಗಿ ಬಂದಿರುವ ಸದ್ಗುರುವಿಗೆ ಸರಿಯಾದ ಕಾಣಿದರು. ತನ್ನ ರೂಪದಲ್ಲಿ ಎತ್ತಿರ್ತಾನೆ, ಅವನೊಂದು ಮಾಯಾ ರೂಪ ತಗೊಂಬರ್ಬೇಕಾಗತ್ತೆ. ಇದು ನುಂಗಕ್ಕೆ ಅದು ಒಂದು, ಈ ಮಾಯಾ ನುಂಗಕ್ಕೆ ಅದು ಒಂದು ಮಾಯಾ ಅಂತ. ಹೀಗೆ ಸತ್ಯವಾಗಿ ಅಂತರವು ಯಾರು ತಿಳಿದಿರುವರೋ, ನಿನ್ನ ಅಂತಸ್ಥಿತಿ, ನಿನ್ನ ತತ್ವವಾಗಿರ್ತಕ್ಕಂಥ, ನಿನ್ನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವನ್ನು ಯಾರು ತಿಳಿದಾರೋ ಅವರಿಗೆ ಸಂತರ ಅನ್ನತಕ್ಕಂಥದ್ದು. ಬರೀ ನಾಮ ಹಾಕ್ಯಂದ್ವಿ, ಬರೀ ತಾಳ ಹೊಡೆದ್ವಿ, ಬರೀ ತಂಬೂರಿ ಹೊಡೆದ್ವಿ, ಆಮೇಲೆ ಆಷಾಢಕ್ಕೆ ಮತ್ತು ಕಾರ್ತಿಕ ಹೋಗಿ ಬಂದ್ವಿ, ಇಷ್ಟ ಆದ್ರೆ ಆಗಲ್ಲ. ಅದು ಮೂಲವಾಗಿರುವಂಥ ತತ್ವವನ್ನು ತಿಳಿದಿರ್ತಕ್ಕಂಥವ್ರು ಸಂತರು ಅಂತೇಳಿ, ತತ್ವವನ್ನು ತಿಳಿದಿರ್ತಕ್ಕಂಥವ್ರು ಮಹಾತ್ಮರು, ಮಹಾಂತರು ಅಂತೇಳಿ. ಆದ್ರಿಂದ ನಿನಗೆ ಸರ್ವಸ್ವವನ್ನು ಸಂತರಾದ ಬಳಿಕ ಅವರೆಲ್ಲವನ್ನು ಅರ್ಪಿಸಿ ಬಿಡ್ತಾರೆ. ನನ್ನೊಂದು ಅನ್ನೋದು ಏನೈತಿ, ಎಲ್ಲವೂ ನೀನು ನಿಂದು ಅನ್ನುವಂಥದ್ದು. ಸಂಸಾರವನ್ನು ಬೇಡೋರಿಗೆ ಇನ್ನು ಹಠ ಮಾಡ್ತಕ್ಕಂಥವ್ರಿದ್ರು ಅಂದರೆ, ಹಠದ ಸ್ವಭಾವ ಅನ್ನತಕ್ಕಂಥದ್ದಿತ್ತು ಅಂದರೆ ಅವುಗಳನ್ನು ಕೊಟ್ಟಂಗೆ ಮಾಡಿ ಅದರಿಂದ ಬಿಡಿಸ್ತಕ್ಕಂಥ ಉಪಾಯವನ್ನು ಅವನೇ ಮಾಡುವಂಥವನಾಗುವನು. ಯಾಕಂದರೆ ಒಂದಿಲ್ಲ ಒಂದು ದಿವಸ ನಮಗೆ ಬೇಸರವಾಗಿ ಆಕತಿ. ನೋಡು, 100 ವರ್ಷ ತುಂಬಲಿ ಶರೀರಾಗ ಇರಕ್ಕೆ ಬೇಸರಕತ್ತ, 7 ಅಂತಸ್ತಿನ ಮನೆಯಾಗ ಇರಕ್ಕೆ ಬೇಸರಕತ್ತ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಮಧ್ಯದಾಗ ಇರಕ್ಕೆ ಇಚ್ಛೆ ಬರ್ತದವಾಗ ದೌಡ್ ಸಾಯ್ಬೇಕಪ್ಪ ಅಂತದೆ. 7 ಅಂತಸ್ತಿನ ಅರಮನೆಗಿದ್ರು ಕೂಡ ಸಾಯ್ಬೇಕಪ್ಪ. ಯಾಕೆ ವಯಸ್ಸಾಗ್ಬಿಡ್ತು ಅಂದರೆ ಬ್ಯಾಸರ ಆಕತ್ತಲ್ಲ, ಇರೋ ಮನೆ ಬ್ಯಾಸ ಆಕತಿ, ದೇಹ ಬ್ಯಾಸ ಆಕತಿ. ಬ್ಯಾಸರಾದಾಗ ಹೋಗಿ ಬರ್ಲಕ್ಕೇಣದು, ಹೌದಾ? ಭಾಳ ಬ್ಯಾಸರಾದಾಗ ಹೋಗಿ ಬರ್ಲಕ್ಕೇಣದು, ಭಾಳ ಬ್ಯಾಸರಾದಾಗ ವಿಷ ಕುಡಿಯೋದು, ಭಾಳ ಬ್ಯಾಸರಾದಾಗ ಎಲ್ಲ ಬಿಟ್ಟು ಹೋಗೋದು, ಏನು ತಗೊಂಡು ಹೋಗೋದು ಎಲ್ಲವರು. ನೋಡಿ, ಅಲ್ಲಿ ಕಾಣಿಯಾಗಿದ್ದಾನೆ ಅಂತಿರ್ತಾರೆ, ಕಾಣಿಯಾಗಿದ್ದಾನೆ ಅಂತೇಳಿ. ಯಾವ ವಯಸ್ಸಿನಾಗ? ಇಳಿ ವಯಸ್ಸಿನಾಗ. ಇವಂದು ಅವ್ರಿಗೆ ಹಿಡ್ಸಕ್ಕಲ್ಲ, ಅವ್ರದ್ದು ಇವ್ರಿಗೆ ಹಿಡ್ಸಕ್ಕಲ್ಲ. ತಾವು ಹೆಂಗೆ ದರ್ಪನಾಗ ಬಾಳಿರ್ತಾವ, ಹಿಂಗಿದ್ರೆ ಸರಿಯಿಲ್ಲಪ್ಪ ಅಂತೇಳಿ ಹೋಗ್ತವೆ. ಅಲ್ಲೋಟು ಇಲ್ಲೋಟು ಹೋಗ್ತವೆ. ಎಲ್ಲಿ ಪಾಡಾಗೋದಿಲ್ಲ. ಅದಕ್ಕೆ ಮೊದಲಿಂದ ಸಂಸ್ಕಾರ ಇದ್ರೆ ಪಾಡಾಕತ್ತ. ಅದಕ್ಕೆ ಮೊದಲಿನ ಸಂಸ್ಕಾರ ಏನಾದ್ರು ಸಂಸ್ಕಾರ ಇರ್ತಾವೆ. ಇನ್ನೇನು ಸಾವಿಗೆ ಶರಣಾಗತ್ತೆ ಪಾಡಪ್ಪ ಅಂತಾರೆ ಅವರು. ಹಿಂಗಿದ್ರೆ ಎಲ್ಲಿ ಸರಿ ಹೋಗೋದಿಲ್ಲ. ಮಕ ಇಟ್ಕೊಂಡು ತೋರಿಸ್ಬಾರ್ದು, ನಾವು ಸೊತ್ತು ಬಿಡ್ಬೇಕು, ಮರ್ಯಾದೆ ಹೋದ ಬಳಿಕೆ ಹಾಕಿರ್ಬೇಕು ಅಂತ. ಬೇಸರ ಆಕತ್ತೆ ನೋಡಿ, ಪ್ರಾಣ ಬೇಸರ ಆಕತ್ತೆ, ದೇಹ ಬೇಸರ ಆಕತಿ, ಮನಿ ಬೇಸರ ಆಕತಿ, ಎಲ್ಲ ಬೇಸರ ಆಗ್ತೈತಿ.
ಯಾವುದೂ ಅಪೇಕ್ಷೆ ಅನ್ನತಕ್ಕಂಥದ್ದು ಉಳಿಯುವುದಿಲ್ಲ. ಒಂದಿಲ್ಲ ಒಂದೆಲ್ಲರಿಗೂ ಈ ರೀತಿಯಾಗಿರುವಂಥ ಬೇಸರಿಕೆ ಅನ್ನುವಂಥದ್ದು ಬಂದೇ ಬರುವಂಥದ್ದಾಗುವುದು. ಅದನ್ನು ಕೊನೆಗೆ ಬೇಸರ ಮಾಡ್ಕೊಳ್ಳೋದಕ್ಕಿಂತಲೂ ಈಗ ಬೇಸರ ಮಾಡ್ಕೊಂಡು ಒಳಗೆ ತಿಳ್ಕೊಂಬಿಟ್ಟಿದ್ವಿ ಅಂದರೆ ಮುಪ್ಪು ಬಾರದ ಮುನ್ನ, ಹಂಗಾಗದ ಮುನ್ನ, ಕೋಲು ಹಿಡಿಯದ ಮುನ್ನ, ನೆರಗಲ್ಲಕ್ಕೆ ಇವೆಲ್ಲ ಬರುವುದಕ್ಕಿಂತ ಮುನ್ನವೇ ಭಜಿಸು ನಮ್ಮ ಕೂಡಲ ಸಂಗಮ ದೇವನನ್ನ ಅಂಥೇಳಿ. ಇವೆಲ್ಲ ಸರಿಯಾಗಿದ್ದಾಗ ನಾವು ಅವನ ಭಜಿಸಲಿಕ್ಕೆ, ಸೇವೆ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ, ಸ್ತೋತ್ರ ಮಾಡಲಿಕ್ಕೆ ಎಲ್ಲ ಬರ್ತತಿ. ಎಲ್ಲ ಆದಾಗ ಏನೋ ನಾವೇನೋ ಕುಣಿ ಅಂತ ಅದು ಹೊಟ್ಟೆ ಇಟ್ಕೊಂಡು ಹಿಂಗೆ ಆಗ್ಬೇಕಲ್ಲ ಅದು ಕುಣಿಯಾಕ. ಕರಕತಿ ನೋಡೋಣ ಇವತ್ತು ಹೆಂಗೆ ಕುಣಿತಾನ ನೋಡೋಣ. ಆದ್ರೂ ಆಲೆ ಕುಂಡ್ರದ ಆಯಾಸ, ಏಳೋದ ಆಯಾಸ, ಮನಸ್ಸಿನಾಗ ಉಳಿಯೋದ ಆಯಾಸ, ಹೇಳಿದ್ದಿಲ್ಲೇ ಮರ್ತು ಹೋಗ್ಬಿಡ್ತತಿ, ಕೇಳಿದ್ದಿಲ್ಲೇ ಮರ್ತು ಹೋಗ್ಬಿಡ್ತತಿ. ಹಿಂಗಾದಾಗ ಏನು ಹಂಗಾದಾಗ ಏನು ಮಾಡ್ತತಿ? ಅಂದಿಗೆ ಹಂಗಾಗೋದಕ್ಕಿಂತ ಮುನ್ನ 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 ಭಜಿಸೋ ಅಂತೇಳಿ. ಅದ್ರಸಿಂದ ಅವನೇ ನಿಷ್ಕಾಮ ಪಥಕ್ಕೆ, ಭಕ್ತಿ ಪಥಕ್ಕೆ ಹಚ್ಚುವಂಥ ದಯಾಳು ಅಂದರೆ ಸದ್ಗುರು. ನಮ್ಮನ್ನು ನಿಷ್ಕಾಮ ಕರ್ಮದಲ್ಲೇ ಮಾಡಲಿಕ್ಕೆ ಹಚ್ಚುವನು ಸದ್ಗುರು. ಸಕಾಮಕ್ಕೆ ಹಸ್ತಕ್ಕಂಥವನು ಗುರುವರನವನಲ್ತು ಅಂತ ಹೇಳಿದ್ರು ಅವರು ಯಾಜ್ಞವಲ್ಕ್ಯ ಮಹರ್ಷಿಗಳು ಮೈತ್ರಾಯನ ಕುರಿತು. ಪರಿಕಿಸಲರಿಯದೆ ವರ ನಿರ್ಗುಣಾತ್ಮನ ಉರು ಕರ್ಮ ಗುಣಯೋಗ ಮುಸುರುವವನು ಗುರುವರನವನಲ್ತು ಯಮಕಿಂಕರನು ಬಾಧಕರನಾಗಿ ತಿಳಿತೋರ ಮುಡಿಯಳೆ ಅಂತೇಳಿ ಉಪದೇಶ ಮಾಡಿದ್ರು. ನೀನಿಂಥ ಕರ್ಮ ಮಾಡು, ನೀನಿಂಥ ಪೂಜೆ ಮಾಡು, ನೀನಿಂಥ ವ್ರತ ಮಾಡು, ನಿನಗೆ ಹಿಂಗಾಕತಿ, ನಿನಗೆ ಹಂಗಾಕತಿ, ಹಿಂಗೆ ಮಾಡಿದ್ರೆ ಹಿಂಗಾಕತಿ ಎಲ್ಲ ಹೇಳ್ತಕ್ಕಂಥ ನಿಜವಾದ ಗುರುವಲ್ಲ. ಪರಮನೇ ನೀನು ನಿಷ್ಕ್ರಿಯನು ನೈರ್ಮಲ್ಯನೆಂದೊರೆವಾದ ಅಧಿಕ ಸದ್ಗುರುವಕ್ಕೂ. ಅವನ ಸ್ವರೂಪವೇನೆ ಅದನ್ನು ಬೋಧಿಸ್ತಕ್ಕಂಥವನು ಸದ್ಗುರು. ಅದನ್ನು ಬಿಟ್ಟು ನೀನು ಇಂಥ ಯೋಗ ಮಾಡು, ಇಂಥ ಪ್ರಾಣಾಯಾಮ ಮಾಡು, ಇಂಥ ತಪಸ್ಸು ಮಾಡು, ಇಂಥ ದಾನ ಮಾಡು, ಇಂಥ ಯಜ್ಞ ಮಾಡು, ಇಂಥ ಹೋಮ ಮಾಡು, ಹಿಂಗೆ ಮಾಡಿದ್ರೆ ಹೆಂಗಾಕತಿ, ಹಂಗೆ ಮಾಡಿದ್ರೆ ಹೆಂಗಾಕತಿ ಎಲ್ಲ ಭ್ರಾಂತಿ. ನಿಜವಾಗಿ ಭ್ರಾಂತಿಯಾಗಿರ್ತಕ್ಕಂಥದ್ದು ಒಂದಲ್ಲ. ಆದರೆ ಅವರಿಗೆ ಉಪಾಯದಿಂದ ಅವರಿಗೆ ಆ ಪ್ರಕಾರವಾಗಿ ಮಾಡಕ್ಕೆ ಹಚ್ಚಿ ಅದರಿಂದ ಮತ್ತೆ ವಿಮುಖರನ್ನಾಗಿ ಮಾಡ್ತಕ್ಕಂಥ ಆ ಒಂದು ಸಾಮರ್ಥ್ಯವೆನ್ನತಕ್ಕಂಥದ್ದು ಸದ್ಗುರುವಿರುವುದು. ನಿಷ್ಕಾಮ ಪದಕ್ಕೆ ಹಚ್ಚುವಂಥವನು ಸದ್ಗುರು ಬಂದರೆ ಯಾವ ಸಕಾಮಕ್ಕೂ ಹಾಗೈತಿ. ಸೃಷ್ಟಿ ಆರಂಭದಿಂದ ಸಕಾಮ ಮಾಡಿದ್ದೇವೆ, ಅನುಭವಿಸಿದ್ದೇವೆ. ಮತ್ತು ಈಗ ಸಕಾಮನ ಮಾಡ್ಕೊಂತ ಹೋದ್ವಿ ಅಂದರೆ ಆ ಬಂಧನಕ್ಕೀಡಾಗುವಂಥದ್ದೇ. ಅದರಿಂದ ನಿಷ್ಕಾಮ ಕರ್ಮಗಳನ್ನು ಮಾಡು. ಅದಕ್ಕೆ ಅವನು ಭಗವಂತ ಕರ್ಮಣ್ಯೇವಾಧಿಕಾರಸ್ತು ಮಾಫಲೇಶು ಕದಾಚನ ತ್ಯಕ್ವಾ ಕರ್ಮ ಫಲಂ ಸಂಗಮ್ ಅಂದರು. ಕರ್ಮದ ಫಲಸಂಗವನ್ನು ತ್ಯಾಗ ಮಾಡಿನು ಅಂದರೆ ಅದೇ ಸಕಾಮ ತ್ಯಾಗ ಮಾಡುವಂತ. ಇಂಥ ಫಲ ಬರಲಿ ಅನ್ನತಕ್ಕಂಥದ್ದು ಇಟ್ಕೋಬೇಡ, ಕರ್ಮ ಮಾಡು. ಕರ್ಮ ಮಾಡ್ತಕ್ಕಂಥ ಅಧಿಕಾರ ನಿನಗೈತಿ, ಕರ್ಮಗಳನ್ನು ಮಾಡು. ಆದರೆ ಅದರಲ್ಲಿ ಕಾಮನೆಗಳಿರಬಾರ್ದು. ನಿಷ್ಕಾಮದಿಂದ ಮಾಡಿದರೆ ನಿನಗೆ ಭಗವಂತನ ಒಲಿಮೆ ಆಗ್ತದೆ, ನೀನೇ ಭಗವಂತ ಆಗ್ತೀಯ. ಭಗವಂತನಾದ ಬಳಿಕ ನಿನಗೇನು ಕಡಿಮೆ ಆಕತಿ? ನೀನು ಕೇಳಬೇಕಾಗಿದ್ದಲ್ಲಿ ಎಲ್ಲ ಸಂಪತ್ತು ನಿನ್ನಲ್ಲಿ ಬಂದು ಉಳಿತವೆ. ಅದನ್ನು ನಿಷ್ಕಾಮದಿಂದ ಮಾಡು ಅಂತೇಳಿ ಅವರನ್ನು ಈ ಪ್ರಕಾರವಾಗಿ ಹಚ್ಚಿ ಉದ್ಧರಿಸುವಂಥವನಾಗುವನು ಸದ್ಗುರು ಅಂಥೇಳಿ ಅಧ್ಯಾಯದ ಆರಂಭದಲ್ಲಿ ಸದ್ಗುರುವಿನ ವಿಶೇಷವಾಗಿರುವಂಥ ಮಹಿಮೆಯನ್ನು ಕೊಂಡಾಡ್ತಾ ಅವನ ಚರಣಗಳಿಗೆ ನಮಸ್ಕಾರ ರೂಪ ಮಂಗಲ ನರ್ಪಿಸುತ್ತಾ ಅಧ್ಯಾಯವನ್ನು ಆರಂಭ ಮಾಡುತ್ತಲಿರುವರು. ಹುಬ್ಬಳ್ಳಿಯೊಳಗೆ ಬಸವಣ್ಣನೆಂಬ ಒಬ್ಬ ಗೃಹಸ್ಥನು, ಅವನಿಗೆ ಗುರವ್ವ ಎನ್ನುವಂಥ ಹೆಂಡತಿ ಮತ್ತು 2 ಗಂಡು 2 ಹೆಣ್ಣು ಮಕ್ಕಳು. ಹಿಂಗೆ ಪರಿವಾರ ದರಿದ್ರ ರೀತಿಯಾಗಿ ಅವರು ಜೀವಿಸ್ತಾ ಇದ್ರು, ಬಡತನದ ರೀತಿಯಾಗಿ. ಇಂಥ ಬಡತನದ ಪ್ರಸಂಗದಲ್ಲಿಯೇ ಬರಗಾಲ ಬಂದು ಬಿಡ್ತು.
ಮೊದಲೇ ಬಡವರು, ಬರಗಾಲ ಬಂದುಬಿಡ್ತು. ಹಿಂದೆಲ್ಲ ಬರ್ತದ್ವು, ಡೌಗಿ ಬರ, ಆ ಬರ, ಈ ಬರ ಅಂತೇಳಿ ಭಾಳಷ್ಟು ಬರಗಳು ಬರ್ತದ್ವು ಹಿಂದೆ. ಈಗ ಅಂಥ ಅವಸ್ಥೆಗಳೇನು ಕಡಿಮೆ ಆಗಿದ್ದಾವೆ. ಏನೇನೋ ರೀತಿಯಾಗಿರುವಂಥ ಉತ್ಪನ್ನಗಳನ್ನು ಹೆಚ್ಚುಗಳನ್ನು ಮಾಡಿಕೊಂಡು ಆ ಕಡೆ ಈ ಕಡೆ ಸರಬರಾಜುಗಳಿಂದ ಅಂಥ ಆಹಾರದ ಹಾಹಾಕಾರ ಅನ್ನತಕ್ಕಂಥದ್ದು ಇಲ್ಲ ಈಗ. ಹಿಂದೆ ಭಾಳಷ್ಟು ಅನ್ನ ಇಲ್ದಲೇ ಸಾಯ್ತಕ್ಕಂಥದ್ದು ಭಾಳಷ್ಟು. ಮನೆಗೆ ಗಿಲಾವು ಮಾಡಿದರೆ ನವಣಿನ ಕೂಡಿಸಿಬಿಟ್ಟು ಕೆಸರಿನೊಳಗೆ ಗಿಲಾವು ಮಾಡೋದು. ಈ ಬರಗಾಲ ಬಿದ್ದಾಗ ಅದನ್ನು ಕೆದರಿ ನವಣಿ ಕಾಳು ಉದುರಿಸ್ಕೊಂಡು, ರಾಗಿ ಕಾಳು ಉದುರಿಸ್ಕೊಂಡು, ಅವುಗಳನ್ನ ಗಂಜಿ ಮಾಡ್ಕೊಂಡು ಕುಡಿದು ಪ್ರಾಣ ಹಿಡ್ಕೊಳ್ಳೋದು. ಆ ನಮೂನಿ ವ್ಯವಸ್ಥೆ ಇರ್ತದೆ ಹಿಂದಿನ ವ್ಯವಸ್ಥೆ ಅಂದರೆ. ಯಾವಾಗ ಬರ್ತದೆ ಹೇಳಕ್ಕೆ ಬರಲ್ಲ. ಬರಗಾಲ ಗಾಡಿಗೆಲ್ಲ ಮಾಡಿಬಿಡೋದವು. ನವಣಿ ರಾಗಿ ಎಷ್ಟು ಇಟ್ಟರು ಏನು ಕೇಳಬಲ್ಲ ಅವು. ಹಂಗೆ ಅವಾಗಾರ ಅಷ್ಟಾರು ತಗೊಂಡು ಕುಡ್ಕೊಳ್ತಾ ಇರೋದು ಅಂತೇಳಿ ಅಂಥ ಬರಗಳು ಅಂತೇಳಿ ಏನು ರೊಕ್ಕ ಕೊಡ್ತೇವೆ ಅಂದ್ರೂ ಧಾನ್ಯಗಳಿಲ್ಲ ಅಂತ ಪ್ರಸಂಗವಾಗಿ. ಹೀಗಾದಾಗ ಬರಗಾಲ ಬಂದುಬಿಡ್ತು. ಇದ್ದ ಸಾಮಾನು ಪಾಮಾನು ಅಂಥವು ಏನು ಮನೆಗಿದ್ದವು ಅವನ್ನೆಲ್ಲ ಮಾರಿ ಒಂದು ವಾರ ಒಪ್ಪತ್ತು ತಿಂದರು. ಅವೆಲ್ಲ ಖಾಲಿ ಆಯ್ತು, ಬರೀ ಮನಿ ಆಯ್ತು. ಎಲ್ಲರ ಬೇಡ್ಕೊಳಕ್ಕೆ ಹೋದ್ರೂ ಅವ್ರಿಗೂ ಆಹಾರೆಲ್ಲ ಇವ್ರಿಗೆ ಹೆಂಗೆ ಕೊಡ್ತಾರೆ? ಬೇಡ್ಕೊಂಡು ಎಲ್ಲರ ತಿನ್ನೋಣ ಅಂದ್ರೆ ಹಂಗೂ ಅವಕಾಶ ಇಲ್ಲ. ಭಾಳಷ್ಟು ಹಸಿವಿನ ತಾಪದಿಂದ 2 ಹೊರಡು ಅನ್ನ ಅಂದು ಅನ್ನೆಲ್ಲ ನೀರೆಲ್ಲ ಅಂದ್ಕೊಂಡ್ರೆ ಸತ್ತು ಹೋಗ್ಬಿಡ್ತೈತಿ ಶರೀರವಾಗಿರ್ತಕ್ಕಂಥದ್ದು. ಅವೆರಡು ಸತ್ತು ಬಿಟ್ಟವು. ಇವರು ನಿಸ್ತೇಜರಾಗಿಬಿಟ್ಟಿದ್ರು, ಅವನು ನಿಸ್ತೇಜ, ಮಕ್ಕಳು ನಿಸ್ತೇಜ, 2 ಸತ್ತು ಬಿಟ್ಟವು. ಅವನ ಅಂತ್ಯಕ್ರಿಯೆ ಮಾಡ್ಕೊಂಬರ್ಬೇಕು ಅಂತೇಳಿ ಇವನು ಅವೆರಡನ್ನೂ ಹೆಗಲ ಮೇಲೆ ಹೊತ್ಕೊಂಡು ಹೋಗಿದ್ದ ಸ್ಮಶಾನಕ್ಕೆ ಬಸವಣ್ಣ. ಆ ಗುರುವಿಗೆ ಬಹಳಷ್ಟು ವ್ಯಥೆ ಆಯ್ತು. ಅವೆರಡು ಸತ್ತು ಬಿಟ್ಟು ಅನ್ನೋದೊಂದು ವ್ಯಥೆ ಆಕೆಗೆ, ಇವು ಸಾಯಕತ್ತೆವು ಅನ್ನುವಂಥ ವ್ಯಥೆ, ಹಸಿವಿನ ತಾಪ ಒಂದು. ಆಕೆಗೆ ಇದನ್ನು ನೋಡಬಾರ್ದು ಮುಂದಿಂದು, ಈಗ ಸತ್ತು ಬಿಡಬೇಕು ಅಂತೇಳಿ ನಿಶ್ಚಯ ಮಾಡಿ ಆ ಹುಡುಗರನ್ನ ತಗೊಂಡು ಹೋಗಿ ಬಾವಿ ದಂಡಿ ಮೇಲಿಟ್ಟು, ಅವ್ರವೇನೇನೋ ಸಿಸ್ಟಮ್ ಇರ್ತಾವೆ, ಬಾವಿ ಹಾರ್ಕೊಳೋರು, ಅವು ಹಿಂಕ ಮಕ ಕಟ್ಕೊಳೋದು, ಸ್ಟೊಂಕ ಕಟ್ಕೊಳೋದು, ಅದು ಕಟ್ಕೊಳೋದು, ಇದು ಕಟ್ಕೊಳೋದು, ಹಾಡ್ಬೇಕು ಮತ್ತೆ ಎದ್ದು ಬರಬಾರ್ದು ಅನ್ನೋ ಉದ್ದೇಶಗಳೇ ನಾವು. ಅದೊಂದು ಸಿಸ್ಟಮ್. ಅಷ್ಟೆಲ್ಲ ಮಾಡಿ ಇನ್ನೇನು ಬಾವಿ ಹಾರಬೇಕು ಅನ್ನೋದ್ರೊಳಗನೆ ಹುಬ್ಬಳ್ಳಿಯೊಳಗೆ ತಕ್ಷಣವಾಗಿ ಸದ್ಗುರು ಪ್ರತ್ಯಕ್ಷವಾಗಿ ಆಕೆಯನ್ನು ಹಾರದಿಲ್ಲಂಗೆ ಹಿಡ್ದ ಅಂಥೇಳಿ. ಅದು ಒಂಥರ ಭ್ರಮದೊಳಗೆ ಪ್ರಜ್ಞೆ ಇಲ್ಲದ ಸ್ಥಿತಿಯಾಗಿರ್ತದೆ. ಆ ಸಮಯದಲ್ಲಿ ಪ್ರಜ್ಞೆ ಏನು ವಿಚಾರ ಏನೇ ಇರೋದಿಲ್ಲ. ಸಾಯ್ಬೇಕು ಇಷ್ಟೇ, ಅದರಿಂದನೇ ಸುಖ, ಅದರಿಂದನೇ ಅಂತ ಅಷ್ಟು ಅದು ಮನಸ್ಸು ನಿರ್ಧಾರ ಆಗಿರ್ತದೆ. ಅದು ಇರೋದೇ ಇಲ್ಲ, ಇರೋದಲ್ಲಿ ಎಲ್ಲಿ ಹೋಗಿರ್ತದೆ ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತದ ಆ ಪ್ರಸಂಗ. ಆವಾಗ ಸದ್ಗುರು ಬಂದು ಆಶ್ರಯ ಕೊಟ್ಟ ಅಂಥೇಳಿ, ಆಮೇಲೆ ಆ ಕಟ್ಟಿಂದ ತೆಳಗಿಳಿಸಿದ, ಅಲ್ಲಿರ್ತಕ್ಕಂಥ ನೀರು ಸಿಮಿಸಿ ಸಂತೈಸಿದ. ಹಂಗೆ ಸ್ವಲ್ಪ ಎತ್ತರವಾದಂಗೆ ಆಗ್ತಿತ್ತು. ಅವನು ಮನೆಯ ನೋಡಿದ, ಇದ್ದಿಲ್ಲ ಗುರವ, ಮಕ್ಕಳು ಇದ್ದಿಲ್ಲ, ಏನೋ ಅನಾಹುತ ಆಯಿತು ಅಂಥೇಳಿ ಬಾವಿ ಕಡೆಗೆ ಬರ್ತಾ ಇದ್ದ. ದೂರಲಿಂದ ನೋಡಿದ, ಆಕೆ ಬಾವಿಗೆ ಹಾರೆ ಕೈ ನಿಂತದ್ದು, ಅದು ಇದು ಪ್ರತ್ಯಕ್ಷವಾಗಿ ಸದ್ಗುರು ಬಿಡಿಸಿದ್ದು ಇದನ್ನೆಲ್ಲ ನೋಡಿ ಓಡಿ ಬಂದ. ನಡೆದ ಪ್ರಸಂಗವೆಲ್ಲ ಗೊತ್ತಾಯಿತು. ಹಿಂಗೆ ದುಃಖಕ್ಕೆ ಬೇಸತ್ತು ನಾವು ಹೆದರಿದರೆ ಆಗುವುದಿಲ್ಲ. ಏನೇನು ಮಾಡಿ ಬಂದವೋ ಅದನ್ನು ಅನುಭವಿಸ್ಕೋಬೇಕೇ ಹೊರತು ಅದನ್ನು ಹಂಗೆ ತೀರ್ಸ್ಕೊಳಕ್ಕೆ ಬರೋದಿಲ್ಲ. ಅನುಭವಿಸೇ ತೀರ್ಸ್ಕೋಬೇಕು ಅದನ್ನು. ಆದ್ದರಿಂದ ಆತ್ಮಹತ್ಯೆ ಮಾಡಿಕೊಂಡ್ರಂದ್ರೆ ಮತ್ತೆ ಅದೊಂದು ದೋಷ, ಅದು ಮಹಾಪಾಪ. ಮತ್ತೆ ಆ ಜನ್ಮದ ತೀರ್ಸೋದು ಹೆಂಗೆ ಅಂತೇಳಿ, ಇದು ಮಾಡಿದ ಪಾಪ ತೀರ್ಸಕ್ಕೆ ಮತ್ತೊಂದು ಪಾಪ ಮಾಡೋದು, ಅದು ಮಾಡೋ ಪಾಪ ತೀರ್ಸಕ್ಕೆ ಮತ್ತೊಂದು ಪಾಪ ಮಾಡೋದು, ಅದು ಕೂಡೇ ತೀರ್ಸಕ್ಕೆ ಮತ್ತೊಂದು ಪಾಪ ಮಾಡೋದು. ಹಿಂಗೆ ಪಾಪದ ರಾಶಿ ಹೆಚ್ಚಾಕತ್ತ ಹೊರತು ಕಡಿಮೆ ಆಗ್ತಕ್ಕಂಥದ್ದು ಆಗುವುದಿಲ್ಲ. ಹಂಗೆ ಆಗೋದು ನಮ್ಮದು. ಏನೋ ಒಂದು ಮಾಡಿರ್ತೇವೆ ಪಾಪನ, ಆ ಪಾಪ ತೀರ್ಸಕ್ಕೆ ಅವ್ಯಾವ ದೇವರಿಗೆ ಹರಕೆ ಕಟ್ಕೊಂಡು ಬ್ಯಾಟಿ ತಗೊಂಡು ಹೋಗಿ ಕಡಿದು ಮತ್ತದನ್ನೇನೇನೋ ಮಾಡಿ ತಿಂದು ಬರೋದು. ಯಾವ್ಯಾವ ಹರಕೆ ಕಟ್ಕೊಂಡು ಹೋಗೋದು.
ಒಂದು ಪಾಪ ತೀರ್ಸೋಕೆ ಮತ್ತೊಂದು ಪಾಪ ಮಾಡೋದು, ಮತ್ತೊಂದು ಪಾಪ ಅದು ಕುಳಿ ತೀರ್ಸೋದು, ಮತ್ತೆ ನಾಲ್ಕು ಒಯ್ಯೋದು. ಒಂದು ಕುರಿ ಕಡ್ದು ಪಾಡಾಗಲ್ಲ, 4 ಒಯ್ದುಬಿಟ್ರೆ 4 ಕುರಿ ಒಯ್ದುಬಿಟ್ರೆ ಮುಂದಿನ ಪಾಪ ಹಿಂದಿನ ಪಾಪ ಎಲ್ಲ ಮುಗಿದು ಬಿಡುದು, ಮತ್ತು ಪಾಪನೇ ಅದು. ಅದಕ್ಕೆ ರಾಮಕೃಷ್ಣರೊಂದು ಒಂದು ಕತೆ ಹೇಳ್ತಾರೆ ಅವರು. ಒಂದು 4 ಎಕರೆ ಹೊಲ ಇತ್ತಂತೆ. ಅವನಿಗೆ ಒಂದು ತಿಪ್ಪಿ ಗುಂಡಿ ತೆಗಿಬೇಕಾಗಿತ್ತು. ತಿಪ್ಪಿ ಗುಂಡಿ ತೆಗೆದ್ರೆ ಅವನೇನಂದ್ರೆ ಒಂದು ಹಿಡಿ ಮಣ್ಣು ಮತ್ತೊಬ್ಬನಿಗೆ ಕೊಡಬಾರ್ದು ಅಂತ ಅವನ ಉದ್ದೇಶ. ಮತ್ತೊಬ್ಬರಿಗೆ ಹೋಗಬಾರ್ದು, ನನ್ನ ಹೊಲದ ಮಣ್ಣು ನನ್ನ ಹತ್ರನೇ ಇರಬೇಕು ಅಂತ. ಮತ್ತೊಬ್ಬರು ಮುಟ್ಟಬಾರ್ದು, ಮತ್ತೊಬ್ಬರು ತಗೊಂಡು ಹೋಗಬಾರ್ದು ಅಂತ ಅವನೇನು ಮಾಡಿದ, ಒಂದು ತೆಗೆದ ಗುಂಡಿನ. ಅದಕ್ಕೆ ಮೊದಲೇ ತಿಪ್ಪಿ ಹಾಕಕ್ಕೆ ಒಂದು ಗುಂಡಿ ತೆಗೆದ. ಅದೊಂದು ದೊಡ್ಡ ರಾಶಿ ಬಿದ್ದುಬಿಡ್ತು ಮಣ್ಣಿಂದು. ತಿಪ್ಪೆನೂ ರೆಡಿ ಆಯ್ತು, ದೊಡ್ಡ ರಾಶಿ ಬಿದ್ದುಬಿಡ್ತು. ಅಲ್ಲ ಈ ಮಣ್ಣು ಹಿಂಗೆ ಬಿಟ್ರೆ ಯಾರು ಹೇರ್ಕೊಂಡು ಹೋಗ್ತಾರ, ನಾನು ಹುಲಸೆಲ್ಲ ಹೋಗ್ಬಿಡ್ತತಿ ಅಂತ. ಕೆಲವರು ಹುಲಸು ಅಂತ ಇರ್ತದೆ ಅವ್ರಿಗೆ. ಕ್ವಾಣ ಕಡಿದ್ರೆ ಹುಲಸು ಅಂತ ಇರ್ತತಿ. ಅದನ್ನು ಮತ್ತೊಂದು ಊರಿಗೆ ಒಯ್ದು ಕೊಡೋದಿಲ್ಲ ಅವರು. ಆಗ ಚೆಂಡು ಪಂಡು ಕ್ವಾಣನ ಚೆಂಡು ಇರ್ತದಲ್ಲ, ಅದನ್ನು ಕೊಡೋದಿಲ್ಲ. ಏನೇನು ಇರ್ತಾವೆ, ಹುಲಸು ಹೋಗತ್ತೆ ನಮ್ಮ ಊರಿಂದು ಅಂಥೇಳಿ ಅದನ್ನೆಲ್ಲ ಅಲ್ಲೇ ಚರಗ ಹೊಡಿತಿರ್ತಾರೆ. ಅದು ಹಂಗೆ ಇವನು ಭ್ರಮ, ನನ್ನ ಹೊಲ್ದಾಗ ಹೋಗ್ಬಿಡ್ತಂದ್ರೆ ನಂದೆಲ್ಲ ಇದನ್ನು ಭಾಗ್ಯನ ಹೋಗ್ಬಿಡ್ತೈತಿ ಅಂತೇಳಿ ಏನು ಮಾಡಬೇಕು ಅಂತ ಕುಂತು ವಿಚಾರ ಮಾಡಿದೆ. ಇಲ್ಲ, ಇದಕ್ಕಿಂತ ಸ್ವಲ್ಪ ದೊಡ್ಡ ತೆಗೆದು ಈ ಮಣ್ಣು ಆ ಮಣ್ಣು ಕೂಡ ಹಿಡಿಯಂತ ತೆಗಿಬೇಕು ಅಂತ ಮತ್ತೊಂದು ಬಿಟ್ಟು ತೆಗೆದ ತೆಗ್ಗ ದೊಡ್ಡದು. ಇದು ಈ ಮಣ್ಣು ಹಿಡಿಬೇಕು, ಮತ್ತು ಅದರ ಬಂದು ಮಣ್ಣು ಹಿಡಿಬೇಕು. ಇದ್ರದ್ದು 3 ಪಟ್ಟು ತೆಗೆದು ಬಿಟ್ರೆ ಎಲ್ಲ ಹಿಡಿದು ಬಿಡ್ತೈತಿ ಅಂತ ತೆಗೆದ. ಅದು ಮಣ್ಣಿನ ರಾಶಿ ಮತ್ತಷ್ಟು ದೊಡ್ಡದಾಗ್ತದ. ಇವನು ಎಷ್ಟು ಅಗಲ ಮಾಡಿ ತೆಗಿತಾನೆ ಅಷ್ಟು ದೊಡ್ಡದಾಗತಿ. ಇಲ್ಲ 3 ಪಟ್ಟಿಗೆ ಆಗಲಿಲ್ಲ, ಇದು 6 ಪಟ್ಟು ಹಿಡಿಯೋದು ತೆಗಿಬೇಕು ಬುದ್ಧ ಅಂತ ತೆಗೆದ. ಮತ್ತೆ ಹಿಂಗೆ ತಕ್ಕಂತ 4 ಎಕರೆ ಹೊಲನೆಲ್ಲ ತೆಗ್ಗು ಮಾಡಿ ಪೂರ್ಣ ಮಣ್ಣು ಮಾಡಿಬಿಟ್ನಂತ. ಅಂದ್ರೆ ಈ ಮಣ್ಣು ಅದ್ರಾಗ ಹಾಕ್ಬೇಕು, ಆ ಮಣ್ಣು ಅದ್ರಾಗ ಹಾಕ್ಬೇಕು, ಇದ್ರಾಗ ಕಳೆದು ಅದ್ರಾಗ ಕಳಿಬೇಕು ಅಲ್ಲೇ. ಹಿಂಗೆ ನಾವು ಈ ಪಾಪ ಕಳಿಯಕ್ಕೆ ಆ ಪಾಪ ಮಾಡೋದು, ಆ ಪಾಪ ಕಳಿಯಕ್ಕೆ ಮತ್ತೊಂದು ಪಾಪದ ರಾಶಿ ಹೆಚ್ಚಕ್ಕಂತ ಹೋಗ್ತದೆ ಹೊರತು ಕಡಿಮೆ ಅಂತ ಆಗ್ತಕ್ಕಂಥದ್ದು ಆಗುವುದೇ ಇಲ್ಲ, ಕಡಿಮೆ ಆಗುವುದೇ ಇಲ್ಲ. ಆದ್ರದ ಸಿದ್ಧ ಈ ಆತ್ಮಹತ್ಯೆ ಅನ್ನತಕ್ಕಂಥದ್ದು ಮಾಡ್ಕೊಂಡ್ವಿ ಅಂದರೆ ಪಾಪ ಅನ್ನತಕ್ಕಂಥದ್ದು ಮತ್ತೆ ಹೆಚ್ಚಾಕದ ಹೊರತು ಅದು ಕಡಿಮೆ ಅನ್ನತಕ್ಕಂಥದ್ದು ಆಗುವುದೇ ಇಲ್ಲ. ಅದು ಅದರಿಂದ ಹಂಗೆ ಮಾಡಬಾರ್ದು. ಬಂದದ್ದನ್ನು ಅನುಭವಿಸಿ ತೀರ್ಸ್ಕೋಬೇಕು ಹೊರತು ಅದಕ್ಕೆ ಬೇರೆ ಪರಿಹಾರವಿಲ್ಲ. ಅದಕ್ಕೆ ಅದನ್ನು ಅಂತೇಳಿ ಅವ್ರು ಸಂತೋಷಿ ಕರ್ಕೊಂಬಂದರು. ಏನು ಮಾಡೋದು, 15 ದಿವಸ ಗಟ್ಟಲೆ ಆತ, ಆಹಾರ ಇಲ್ಲ, ನೀರಿಲ್ಲ, ಏನಿಲ್ಲ. 2 ಸತ್ತು ನಮಗೂ ಓಡಾಡಕ್ಕೆ ಬರೋಂಗಿಲ್ಲ, ವಿಶ್ವಾಸ ಬರೋಂಗಿಲ್ಲ. ಇವು ಸಾಯಂಗ ಮೂರ್ಛೆಯಾಗತ್ತಾಗಿದ್ದಾವೆ, ಹೆಂಗೆ ಮಾಡೋದು ಅಂತ ಹೇಳಿದಾಗ ಅವ್ರು ಸಂತೋಷ ಮನೆಗೆ ಕರ್ಕೊಂಡು ಬಂದ್ರಂತೆ. ಕರ್ಕೊಂಬಂದು ಅವ್ರ ಮನೆ ಬಿಟ್ಟು, ನನಗೆ ಭಾಳ ಹೊತ್ತಾಗ್ಬಿಡ್ತು, ಹಸುವಾಗೈತಿ, ಏನಾರ ಇದ್ರು ಕೊಡ್ರಿ ಅಂದ್ರಂತವ್ರು. ಎಲ್ಲ ಮಾರ್ಕೊಂಡು ನಾವು ತಿಂದು ಏನು ಬರೇ ಮನೆ ಇಟ್ಕೊಂಡಿದ್ದೇವೆ, ಅದೇನಾರ ಇದ್ರೆ ನಾವ್ಯಾಕೆ ಪ್ರಾಣ ಕಳ್ಕೊಂತಿದ್ವಿ, ಏನಲ್ಲ ಖಾಲಿ ಮನೆ ನಮ್ಮದು ಅಂತಂದ್ರಂತೆ. ಏನಾರ ಹುಡುಕು ನೀನು ಏನಾರ ಹುಡುಕಾದ್ರಾಗಿದ್ರಾಗ ಹುಡುಕು, ಏನೋ ಇದನ್ನ ತೆಗೆದು ಏನೇನೋ ಮಾಡ್ಕೊಂತ ಹೋದ. ಯಾವುದೋ ಒಂದು ಸಂಧ್ಯಾಗ ಕಟ್ಟಿಗೆ ಸಂಧ್ಯಾಗ ಒಂದು 4 ಅಣೆ ಅಂತದ್ದು ಕಾಣ್ತಂತ. ಅದನ್ನೇನೋ ಮಾಡಿ ಪ್ರಯತ್ನ ಮಾಡಿದೆ. ಒಂದು ದುಡ್ಡು ಐತೆ ನೋಡಪ್ಪ, ಇದು 4 ಅಣೆನೇ, ಅದು ಈಟು ಸಿಕ್ತದ್ರಾಗ, ಅದು ಸಾಕಪ್ಪ, ಇದ್ರಾಗ ಬೇಕಾದಷ್ಟು ಆಕತಿ ಅಂದ್ರಂತವ್ರು. ಇದಿಷ್ಟ್ರಾಗ ಬೇಕಾದಷ್ಟು ಆಕತಿ, ನಮ್ಮೆಲ್ಲರಿಗೂ ಉಣ್ಣವಷ್ಟು ಆಕತಿ, ಬಾ ಅಂತೀವಿ ಕರೆದು ಅದನ್ನು ವಸ್ತ್ರದೊಳಗೆ ಕಟ್ಟಿ ಹೋಗು, ಅಂಗಡಿಗೆ ಹೋಗು, ನೀನು ಕೊಡು ಇದನ್ನು, ನಮಗೂ ನಿನಗೂ ಎಲ್ಲ ಸಾಕಾಗುವಷ್ಟು ಧಾನ್ಯಗಳು ಬರ್ತವೆ ಅಂತ ಅವನು ಬಿಚ್ಚಿ ಅವನ ಕೈ ಕೊಟ್ಟನಂತೆ. ಅದು ಬಂಗಾರದ ನಾಣ್ಯವಾಗಿತ್ತಂತೆ. ಸಾಕಷ್ಟು 10-15 ಸೇರು ಅಕ್ಕಿ, ಬ್ಯಾಳಿ, ಬೆಲ್ಲ ಅದು ಇದು ಕಟ್ಟಿ ತಿರುಗಿ 10 ರೂಪಾಯಿ ಉಳಿತು ಕೈಯಾಗ ಅಂತೇಳಿ ಅವನು ಪ್ರಾಮಾಣಿಕರಿರ್ತಾರೆ ಅವರು. ವ್ಯಾಪಾರ ಅಂದರೆ ಎಲ್ಲರೂ ಒಂದೇ ರೀತಿಯಾಗಿರೋದಿಲ್ಲ. ಸಣ್ಣ ಮಕ್ಕಳಿಗೆ ಕಳಿಸ್ಲಿ, ಕರೆಕ್ಟಾಗಿ ತೂಕ, ಕರೆಕ್ಟಾಗಿ ಮಾಲು, ಕರೆಕ್ಟಾಗಿ ಕೊಟ್ಟ ಚೀಟಿ ಬರೆದು ಉಳಿದ ರೊಕ್ಕ ಕೊಟ್ಟು ಕಳಿಸ್ತಿರ್ತಾರೆ ಕೆಲವು ಅಂಗಡಿ ಒಳಗೆ. ಅಂಥ ಪ್ರಾಮಾಣಿಕರು ಆ ರೀತಿಯಾಗಿ ಕೊಟ್ಟನಂತವನು ತಗೊಂಡು ಬಂದು ಮಾಡಿದ ಬಳಿಕ ಮೊದಲು ಮಕ್ಕಳಿಗೆ ಉಣಿಸಿ, ಅವ್ರಿಗೆ ಉಣಿಸಿ, ತಾವೊಂದು ಸ್ವಲ್ಪ ತಗೊಂಡು 10 ರೂಪಾಯಿ ಉಳಿತು. ಅವನಿಗೆ ಆಶ್ಚರ್ಯ ಆಗ್ತಿದೆ, ಏನು
ತಗೊಂಬಂದದ್ದು ನೋಡಿದ್ರೆ ಹಂಗೆ ಹೋದಾಗ ಹಿಂಗೆ ಬಂದದ್ದು ಹಿಂಗೆ ಏನೋ ಗೊತ್ತಾಗೋದಿದೆ, ಏನು ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಅಂತಂದ. ಆಮೇಲೆ ಅದನ್ನು ಆಶೀರ್ವಾದ ಕೊಟ್ಟು ಇದ್ರಾಗ ನಾಳೆ ಏನಾರು ಸಣ್ಣದು ಮಾಡ್ಕೊಂತ ಹೋಗು ಅಂತ ಹೇಳಿದರು. ಆ ಪ್ರಕಾರವಾಗಿ ಸಣ್ಣದು ಏನೋ ಮಾಡಿದ, 10 ರೂಪಾಯಿ ಕೊಟ್ಟು ಬಾಳೆಹಣ್ಣು ತಗೊಂಡು ಏನೋ ಮಾಡಿದ, ನಾವು ಏನೋ ಮಾಡ್ಕೊಂತ ಅವನ ಜೀವನ ವೃತ್ತಿ ಅನ್ನುವಂಥದ್ದು ಸಾಗಲಿಕ್ಕೆ ಹತ್ತಿತು. ಅವನಿಗೆ ಸಿದ್ಧಾರೂಢರ ಮೇಲೆ ಬಹಳಷ್ಟು ಭಕ್ತಿ, ವಿಶ್ವಾಸ, ಪ್ರೇಮ, ಅಭಿಮಾನ ಅನ್ನುವಂಥದ್ದು ಬಂದುಬಿಡ್ತು. ಪ್ರಾಣಾಂತಕ ಸಮಯದಲ್ಲಿ ಉಳಿಸಿದಾಗ, ಆಪತ್ತಿನಲ್ಲಿ ಉಳಿಸಿದಾಗ, ವಿಪತ್ತಿನಿಂದ ಉಳಿಸಿದಾಗ ಅವರಿಗೆ ಬಹಳಷ್ಟು ಅಭಿಮಾನ ಬಂದು ದಿನನಿತ್ಯ ಬಂದು ಸೇವಾ ಮಾಡೋದು, ಭಜನೆ ಮಾಡೋದು, ಸದ್ಗುರುನ ಪಾದ ತೀರ್ಥ ತಗೊಳ್ಳೋದು, ಇಷ್ಟೆಲ್ಲ ಮಾಡಿ ಆರತಿ ಆಗ್ಬೇಕು, ಹೋಗಿ ತಾವೇನೋ ತಮ್ಮ ಕಾಯಕ ಮಾಡ್ಕೊಂತ ಹೀಗೆ ನಡೀತಿದ್ರು. ಈ ಪ್ರಕಾರವಾಗಿ ಸದ್ಗುರುವಿನ ಅನುಗ್ರಹದಿಂದ ಅವರಿಗೆ ಆ ವಿಪತ್ತು, ಆ ದೋಷವೆನ್ನುವಂಥದ್ದು ತಪ್ಪಿ ಅವರಿಗೆ ನೆಮ್ಮದಿಯಾಗಿರುವಂಥ ಜೀವನವನ್ನತಕ್ಕಂಥದ್ದು ಮಾಡ್ತಾ ಯಾವಾಗಲೂ ಸದ್ಗುರುವಿನ ಸನ್ನಿಧಿಗೆ ಬಂದು ಹೋಗ್ತಾ, ಗುರುಭಕ್ತರಾದರು ಎಂಬಲ್ಲಿಗೆ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. जय